ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1ರಿಂದ 7ನೇ ವಚನದವರೆಗೆ ಓದಿಕೊಳ್ಳೋಣ. ಪೇಜ್ ನಂಬರ್ ಬಂದು 779. ಪೇಜ್ ನಂಬರ್ 779, 43ನೇ ಅಧ್ಯಾಯ ಯೆಶಾಯನ ಪ್ರವಾದನೆ ಗ್ರಂಥ 1ರಿಂದ 7ನೇ ವಚನದವರೆಗೆ. ಈಗಲಾದರೂ ಯಾಕೋಬ ವಂಶವೇ, ಓದಿಕೊಂಡ ವಾಕ್ಯ ಭಾಗವನ್ನ ನಾವೆಲ್ಲರೂ ಕೇಳಿದು. ಪ್ರಿಯರೇ, ಸ್ವಾಮಿ ಹೇಳುವಂತ ಮಾತು ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1ರಿಂದ 7ನೇ ವಚನದವರೆಗೆ. ಈಗಲಾದರೂ ನೋಡಿ, ಈಗಲಾದರೂ ಅನ್ನೋ ಪದವನ್ನ ನೋಡಿ ಪ್ರಿಯರೇ ಗಮನಿಸಿ. ಈಗಲಾದರೂ ಅಲ್ವಾ? ಕೆಲವು ಸಾರಿ ನಾವ್ ಏನಾದ್ರೂ ಹಿರಿಯರು ಹೇಳಿದಂತ ಬುದ್ಧಿ ಮಾತನ್ನ ನಾವು ಕೇಳದೆ ಹೋದ್ರೆ, ಕೆಲವು ನಮ್ಮ ಸ್ನೇಹಿತರು ಕೆಲವು ವಿಷಯಗಳಲ್ಲಿ ಬೇಡ ಅವ್ರನ್ನ ನಂಬಬೇಡ, ಅವ್ರ ಪರಿಸ್ಥಿತಿ ಗೊತ್ತಿಲ್ಲ, ನಿನಗೆ ಆ ವಿಷಯ ಗೊತ್ತಿಲ್ಲ, ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ನಂಬಿತೇನೆ ನಾವು ಮೋಸ ಹೋದಾಗ, ಅಥವಾ ಏನೋ ಒಂದು ದುರ್ಘಟನೆ ನಡೆದಾಗ, ನಮ್ಮ ಜೀವಿತದಲ್ಲಿ ಏನೋ ಒಂದು ರಿಯಾಕ್ಷನ್ ಆದಾಗ, ಏನೋ ಒಂದು ಕಾರ್ಯ ನಡಿಬಾರ್ದು ನಡೆದಾಗ, ನಮ್ಮ ಹಿರಿಯರು, ತಂದೆ ತಾಯಿಗಳು, ಸ್ನೇಹಿತರು ಅವ್ರು ಏನ್ ಹೇಳ್ತಾರೆ, ನೋಡು ನಾನು ಹೇಳಿಲ್ವಾ ನಿನ್ಗೆ ಬೇಡ ಅಂತ, ಹೇಳಿಲ್ವಾ ನಾನು ಹಿಂಗ ಆಗ್ತದೆ ಅಂತ, ಹೌದಲ್ವಾ ಅಲ್ವಾ? ಅವ್ರು ನಮ್ನ ಎಚ್ಚರಿಸ್ತಾರೆ. ಏನಂತ ಹೇಳ್ತಾರೆ? ಈಗಲಾದ್ರೂ ಬುದ್ಧಿ ತಿಳ್ಕೊ, ಈಗಲಾದ್ರೂ ಅವ್ರು ಎಂತವ್ರು ಅಂತ ತಿಳ್ಕೊ, ಈಗಲಾದ್ರೂ ನೀನು ಅವ್ರ ಸಹವಾಸ ಮಾಡಬೇಡ, ಈಗಲಾದ್ರೂ ಏನಂತೆ ನೀನು ಆ ಕಾರ್ಯಗಳು ಮಾಡಬೇಡ. ನೋಡು, ಅದು ಮಾಡಿದ್ರಿಂದ ತಾನು ಇಷ್ಟೊಂದು ಕಷ್ಟ ನೋವು ಅನುಭವಿಸಿತ್ತು ಅಲ್ವಾ? ಈಗಲಾದ್ರೂ ನೀವು ಅದನ್ನ ಬಿಟ್ಬಿಡು, ನಾನು ಹೇಳ್ದೆ ನೀನ್ ಹೋಗ್ಬೇಡ ಅಂತ. ಆದ್ರೂ ಕೂಡ ನೋಡು, ನಿನ್ ಮೇಲ್ ಬಿದ್ದು ಹೋಗಿದ್ರಿಂದ ನೋಡಿ ನಿನ್ ನಾಚಿಕೆ ಪಟ್ಟೆ, ಅವಮಾನ ಪಟ್ಟೆ, ನಿನ್ ಪರಿಸ್ಥಿತಿ ಈ ತರ ಆಯ್ತು. ನೋಡಿ, ಏನಾರ ಒಂದು ದುರ್ಘಟನೆ ನಡೆದಾಗ, ಹೇಳಿದವ್ರ ಮಾತನ್ನ ನಾವು ಕೇಳ್ದಿದಾಗ, ನಾವು ಪೆಟ್ಟು ನೋವುಗಳು ತಿನ್ನುವಾಗ ಅವ್ರು ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಎಚ್ಚರಿಸ್ತಾರೆ. ಹೇಗಂದ್ರೆ, ಈಗಲಾದ್ರೂ ಬಿಟ್ಬಿಡು, ಈಗಲಾದ್ರೂ ಸರಿಪಡಿಸ್ಕೊ, ಈಗಲಾದ್ರೂ ಮನ ತಿರುಗು, ಈಗಲಾದ್ರೂ ಅನ್ನೋ ಒಂದು ಪದ ಹೇಳ್ತಾರೆ. ಹೌದಲ್ಲ ಪ್ರೇರೆ? ಹಾಗಾದ್ರೆ ದೇವರು ಕೂಡ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಈಗಲಾದರೂ. ಏನಂತೆ ಪ್ರೇರೆ? ಈಗಲಾದರೂ ಅಂದ್ರೆ ಅರ್ಥ ಏನು? ಕೆಲವರು ಮನಸಾರೆ ಯೇಸುವನ್ನ ನಂಬಲ್ಲ, ಮನಸಾರೆ ದೇವರನ್ನ ನಂಬಲ್ಲ. ನೋಡೋದ ಒಂದು ದೇವರ ಬಳಿಗೆ ಹೋಗ್ತಾ ಇದ್ದೀನಿ, ಚರ್ಚಿಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ದೇವರ ಬಳಿಗೆ ಬರ್ತೀವಿ, ವಾಕ್ಯಗಳು ಕೇಳ್ತೀವಿ, ಆದ್ರೆ ಮನಸಾರೆ ದೇವರನ್ನ ನಂಬಲ್ಲ. ಮತ್ತೆ ಮನಸಾರೆ ನಾವೇನ್ ಮಾಡಲ್ಲ, ದೇವರ ಮಾತಿನ ಮೇಲೆ ವಿಶ್ವಾಸ ಇಡಲ್ಲ ಪ್ರೇರೆ. ಹಾಗಾಗಿತ್ತೇನೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಮನಸ್ಸು ಎರಡು ಮನಸ್ಸು ಉಳ್ಳವರಾಗಿರ್ತೀವಿ, ನಮ್ಮ ಮನಸ್ಸುಗಳು ಎರಡು ಆಲೋಚನೆ ಉಳ್ಳವರಾಗಿರ್ತೀವಿ. ನಾವು ಲೋಕದಲ್ಲೂ ಕೂಡ ನಂಬಿಕೆ ಇಟ್ಟಿರ್ತೀವಿ, ಲೋಕದ ಕಾರ್ಯಗಳಲ್ಲಿ, ದೇವರಿಗೆ ಇಷ್ಟ ಇಲ್ಲದಂತ ಸ್ವಭಾವಗಳಲ್ಲೂ ಕೂಡ ಮನಸ್ಸಿಟ್ಟಿರ್ತೀವಿ, ದೇವರ ಮೇಲೂ ಕೂಡ ನಂಬಿಕೆ ಇಟ್ಟಿರ್ತೀವಿ. ಹಾಗಾದ್ರೆ ನಾವು ಎರಡು ಮನಸ್ಸುಳ್ಳವರಾಗಿರೋದ್ರಿಂದ ನಮ್ಮ ಜೀವಿತಗಳಲ್ಲಿ ಅನೇಕ ಏರುಪೇರುಗಳು, ಅನೇಕ ವ್ಯತ್ಯಾಸಗಳು, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ, ನಾವು ಅನೇಕ ಕಷ್ಟಗಳನ್ನ, ಹೋರಾಟಗಳನ್ನ ಹಾದು ಹೋಗುವಂತ ಪರಿಸ್ಥಿತಿಗಳು ಬರ್ತದೆ. ಆದ್ರಿಂದ ಕೆಲವು ಸಾರಿ ಏನಾಗ್ತದೆ ಅಂದ್ರೆ, ನಾವು ಪೂರ್ಣವಾಗಿ ಯೇಸುವನ್ನ ನಂಬಲ್ಲ, ಮನುಷ್ಯರನ್ನು ನಂಬುತ್ತೀವಿ, ನಮ್ಮನ್ನು ನಾವು ನಂಬ್ಕೊಳ್ತೀವಿ, ನಮ್ಮ ಬುದ್ಧಿಶಕ್ತಿಯನ್ನು ನಂಬ್ಕೊಳ್ತೀವಿ, ನಮ್ಮ ದುಡಿಮೆ ನಂಬ್ಕೊಳ್ತೀವಿ, ನಮ್ಮ ತೋಳನ್ನು ನಂಬ್ಕೊಳ್ತೀವಿ, ನಮ್ಮ ಸ್ನೇಹಿತರನ್ನ ನಂಬ್ತೀವಿ, ಆದ್ರೆ ದೇವರನ್ನೇ ನಂಬಲ್ಲ, ದೇವರ ಮಾತನ್ನೇ ನಂಬಲ್ಲ. ಆದ್ರಿಂದ ದೇವರ ಮಾತನ್ನ ಕೆಲವು ಸಾರಿ ನಾವೇನ್ ಮಾಡ್ತೀವಿ, ತಿರಸ್ಕರಿಸ್ತೀವಿ, ಅವಿಧೇಯರಾಗ್ಬಿಡ್ತೀವಿ, ಬಿಟ್ಬಿಡ್ತೀವಿ ದೇವರ ಮಾತನ್ನೇ. ಆದ್ರಿಂದ ನಮ್ಮ ಜೀವಿತದಲ್ಲಿ ಅದ್ಭುತ ಕಾಣಕ್ಕಾಗಲ್ಲ.
ಆಗಲ್ಲ. ಆದ್ರಿಂದ ನಮ್ಮ ಜೀವಿತದಲ್ಲಿ ಅನೇಕ ಶೋಧನೆಗಳಲ್ಲಿ, ಅನೇಕ ಇಕ್ಕಟ್ಟುಗಳಲ್ಲಿ, ಅನೇಕ ಕಷ್ಟಗಳಲ್ಲಿ ನಮ್ಮ ಜೀವಿತ, ನಮ್ಮ ಕುಟುಂಬಗಳು, ನಮ್ಮ ಆತ್ಮಿಕ ಜೀವಿತಗಳು ಆಗಿ ಹೋಗ್ತಾ ಇರ್ತದೆ ಪ್ರೇರೆ. ಆದ್ರೆ ನಾವು ಇವೆಲ್ಲ ವಿಷಯಗಳು ತಿಳ್ಕೊಳ್ಳದೆ, ನಾನು ಚರ್ಚ್ಗೆ ಹೋಗ್ತೀನಿ, ನಾನು ಪ್ರಾರ್ಥನೆ ಮಾಡ್ತೀನಿ, ಆದ್ರೂ ನನಗೆ ಯಾಕೆ ಈ ತರ, ನಾನು ಯೇಸು ನಂಬಿದ್ದೀನಲ್ಲ, ನನಗೆ ಯಾಕೆ ಆದ್ರೆ ಕಷ್ಟ ಅನ್ನೋದನ್ನ ನಾವೇನ್ ಮಾಡ್ತಿರ್ತೀವಿ, ದೇವರನ್ನ ತಪ್ಪಿಸ್ತಾನದಲ್ಲಿ ನಿಲ್ಲಿಸಿ ದೇವರನ್ನ ವಿಷಯದಲ್ಲಿ ನಾವು ಗುಣಗೊಡ್ತಾ ಇರ್ತೀವಿ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ, ಈಗಲಾದರೂ ಅಂದ್ರೆ ಅರ್ಥ ಏನಂದ್ರೆ, ಈಗಲಾದ್ರೂ ಮನಸ್ಸಾರೆ ಮನ ತಿರುಗು, ಈಗಲಾದ್ರೂ ಮನಸ್ಸಾರೆ ನನ್ನ ಮೇಲೆ ವಿಶ್ವಾಸ ಇಡು, ಈಗಲಾದ್ರೂ ನನ್ನ ಮಾತಿನ ಮೇಲೆ ನೀನು ವಿಶ್ವಾಸ ಇಡು. ನೀನು ಮನುಷ್ಯರ ಮೇಲೆ ವಿಶ್ವಾಸ ಇಟ್ಟಿದ್ದು ಸಾಕು, ನೀನು ಲೋಕದ ಮೇಲೆ ವಿಶ್ವಾಸ ಇಟ್ಟಿದ್ದು ಸಾಕು. ನೀನ್ ಲೋಕದ ಮೇಲೆ ಏನೋ ಸಿಗ್ತದೆ ಅಂತೇಳಿ ಎರಡು ಮನಸ್ಸುಳ್ಳವರಾಗಿ ಏನಂತೆ ಅಲ್ಲೊಂದು ಮನಸ್ಸು ಇಲ್ಲೊಂದು ಮನಸ್ಸು ಜೀವಿಸಿದ್ದು ಸಾಕು. ಅಲ್ಲಿ ಅವ್ರೇನೋ ಹೇಳ್ತಿದಾರೆ, ಅಲ್ಲೋದ್ರು ಏನೋ ಆಗ್ತದೆ ಅಂತ, ಇಲ್ಲಿ ಬಂದ್ರೆ ಏನೋ ಆಗ್ತದೆ, ಈ ಎರಡು ರೀತಿಯಾದ ಕಾರ್ಯಗಳು ಮಾಡಿದ್ದು ಸಾಕು. ಹಾಗಾದ್ರೆ ನೀನು ಜೀವಿತಗಳಲ್ಲಿ ಇಷ್ಟು ದಿನ ಅನುಭವಿಸಿದ್ದ ವೇದನೆಗಳು, ನಿಂದೆಗಳು, ತಿರಸ್ಕಾರಗಳು, ಅವಮಾನಗಳು ಸಾಕು. ಹಾಗಾದ್ರೆ ನಿನ್ನ ಜೀವಿತದಲ್ಲಿ ಏನೋ ಒಂದು ಮೇಲ್ ಹಾಕಬೇಕು, ದೇವ್ರು ನನಗೆ ನನ್ನನ್ನು ಮುಟ್ಟಬೇಕು, ದೇವ್ರು ನನ್ನ ಬಿಡುಗಡೆ ಕೊಡಬೇಕು, ದೇವ್ರು ನನಗೆ ಸಮಾಧಾನ ಕೊಡಬೇಕು ಅನ್ನೋದಾದ್ರೆ ದೇವ್ರು ಹೇಳ್ತಾನೆ, ಈಗಲಾದರೂ ನೀನು ನನ್ನ ಕಡೆಗೆ ಮನ ತಿರುಗು, ಈಗಲಾದರೂ ನನ್ನ ಮಾತುಗಳಿಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡು, ಈಗಲಾದರೂ ನನ್ನ ಮಾತಿಗೆ ನೀನು ವಿಧಿಯೇಳಾಗು, ಈಗಲಾದರೂ ನನ್ನ ಮಾತಿನ ಮೇಲೆ ನೀನು ವಿಶ್ವಾಸ ಇಡು ಎಂಬುದಾಗಿ ಯೇಸು ಸ್ವಾಮಿ ನಮಗೊಂದು ಕರೆಯನ್ನು ಕೊಡ್ತಿದ್ದಾನೆ ಪ್ರೇರೆ. ಹಾಗಾದ್ರೆ ಈಗಲಾದರೂ ಅಂತ ಹೇಳುವಾಗ ಈಗಲಾದ್ರೂ ಕೂಡ ನಾವು ನಮ್ಮನ್ನ ನಾವು ಸರಿಪಡಿಸ್ಕೊಳ್ಬೇಕಂತೆ. ಈಗಲಾದರೂ ಕೂಡ ದೇವರು ನಮ್ಮನ್ನು ಏನ್ ತಿಳಿಸ್ತಿದ್ದಾನೆ, ಏನ್ ಎಚ್ಚರಿಸ್ತಿದ್ದಾನೆ, ಏನು ನಮ್ಮನ್ನ ಬಲಪಡಿಸ್ಲಿಕ್ಕೆ ಹೋಗ್ತಿದ್ದಾನೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು ಪ್ರೇರೆ. ಆದ್ರಿಂದ ದೇವ್ರು ಹೇಳ್ತಿದ್ದಾನೆ, ಈಗಲಾದರೂ ನೋಡ್ರಿ ಗಮನಿಸಿ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲರ ಸಂತಾನವೇ, ಏನಂತೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲರ ಸಂತಾನವೇ. ಈಗ ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀನಿ ಪ್ರೇರೆ. ಇಲ್ಲಿ ದೇವರ ವಾಕ್ಯ ಏನ್ ಹೇಳ್ತಿದೆ ಅಂದ್ರೆ, ಯಾಕೋಬ ವಂಶವೇ, ಇಸ್ರಾಯೇಲರ ಸಂತಾನವೇ ಅಂತ ಹೇಳ್ತದೆ. ಹಾಗಾದ್ರೆ ಯಾಕೋಬನ ಸಂತತಿ ಬೇರೆ, ಇಸ್ರಾಯೇಲ್ ಸಂತತಿ ಬೇರೆನಾ? ಹಲ್ಲೆಲೂಯಾ ಅಲ್ವಾ? ಇಲ್ಲ. ಯಾಕೋಬನನ್ನೇ ದೇವರು ಇಸ್ರಾಯೇಲ್ ಆಗಿ ಮಾರ್ಪಡಿಸಿದ್ರು. ದೇವರ ಜೊತೆ ಹೋರಾಟ ಮಾಡ್ತಾನೆ ಯಾರು? ಯಾಕೋಬ ಹೋರಾಟ ಮಾಡಿ, ರಾತ್ರಿ ಎಲ್ಲ ಹೋರಾಟ ಮಾಡಿ ದೇವ್ರ ಜೊತೆ ನನ್ನನ್ನು ಆಶೀರ್ವದಿಸದೆ ಹೊರತು ನಿನ್ನ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಆದ್ರಿಂದ ದೇವ್ರೇನ್ ಮಾಡ್ತಾರೆ ಅಂದ್ರೆ, ಅವನ ಹೆಸರನ್ನ ಕೇಳ್ತಾರೆ, ನಿನ್ನ ಹೆಸರೇನು? ನನ್ನ ಹೆಸರು ಯಾಕೋಬ ಅಂತ ಹೇಳ್ತಾನೆ. ಯಾಕೋಬ ಅಂದ್ರೆ ಆ ಪದದ ಅರ್ಥ, ಆ ಹೆಸರಿನ ಅರ್ಥ ಏನಂದ್ರೆ ಮೋಸಗಾರ ಅಂತ. ಯಾಕೋಬ ಅಂದ್ರೆ ಅದರ ಹೆಸರಿನ ಅರ್ಥ ಮೋಸಗಾರ ಅಂತ ಹೇಳಿದ್ದೇನೆ. ಆದ್ರಿಂದ ದೇವ್ರೇನ್ ಹೇಳ್ತಾರೆ ಅಂದ್ರೆ, ನಿನ್ನ ಹೆಸರು ಇನ್ ಮುಂದೆ ಮೋಸಗಾರನಂತ ಇರಲ್ಲ, ನಾನ್ ನಿನ್ನ ಯಾಕೋಬನಂತ ಇರುವಂತ ನಿನ್ನ ಹೆಸರನ್ನ ಇಸ್ರಾಯೇಲ್ ಆಗಿ ನಾನು ಬದಲಾಯಿಸ್ತೀನಿ. ನಾನಿನ್ನ ಆಶೀರ್ವದಿಸ್ಬೇಕಾದ್ರೆ ಮೋಸಗಾರನ ನಾನು ಆಶೀರ್ವದಿಸಲ್ಲ, ಸುಳ್ಳು ಹೇಳೋರ್ನ, ವಂಚನೆ ಮಾಡೋರ್ ನಾನು ಆಶೀರ್ವದಿಸಲ್ಲ, ಯಾರು ಬದಲಾಗ್ತಾರೋ ಅವ್ರನ್ನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾನೆ ದೇವ್ರು. ಅದಕ್ಕಾಗಿ ದೇವರು ಯಾಕೋಬನನ್ನ ಇಸ್ರಾಯೇಲ್ ಎಂಬುದಾಗಿ ಇನ್ನೊಂದು ನಾಮಕರಣ ಮಾಡಿ, ಇನ್ನೊಂದು ಹೆಸರನ್ನ ಕೊಟ್ಟು, ಯಾಕೋಬ ಅಂತ ಹೆಸರುಳ್ಳಂತ ಮನುಷ್ಯನನ್ನ ಇಸ್ರಾಯೇಲ್ ಎಂಬುದಾಗಿ ಅವನ ಹೆಸರನ್ನ ಬದಲಾಯಿಸಿ ಅವನ ಆಶೀರ್ವದಿಸ್ತಾರೆ. ಅವನ ಸಂತತಿಯಿಂದ ಬಂದವ್ರನ್ನೇ ಎಲ್ಲರೂ ಕೂಡ ಇಸ್ರಾಯೇಲ್ ಜನ ಅಂತ ಹೇಳಿ ಕರೆಯೋದು. ಹಲ್ಲೆಲೂಯಾ. ಹಾಗಾದ್ರೆ ಪರಿಶುದ್ಧಾತ್ಮ ದೇವರು ಇಲ್ಲಿ ಸತ್ಯವೇದದಲ್ಲಿ ಎರಡು ಹೆಸರುಗಳು ಕೂಡ ಬರೆಸಲ್ಪಟ್ಟಿದ್ದಾರೆ. ಒಂದು ಯಾಕೋಬ ವಂಶವೇ, ಎರಡನೇದಾಗಿ ಇಸ್ರಾಯೇಲರ ಸಂತತಿಯೇ ಅಂತ ಹೇಳ್ತದೆ. ಹಾಗಾದ್ರೆ ಪರಿಶುದ್ಧಾತ್ಮನು ಇಲ್ಲಿ ಇಸ್ರಾಯೇಲರ ಸಂತತಿ ಅಂತ ಬರ್ಸಿದ್ರೆ ಸಾಕಾಯ್ತಿತ್ತಲ್ವಾ? ಗಮನಿಸಿ, ಇಲ್ಲಿದ್ದೀರಾ, ನನ್ನ ಜೊತೆ ಇದ್ದೀರಾ? ಅರ್ಥ ಆಗ್ತೈತೆ ನಾನು ಹೇಳೋದು? ಸ್ತೋತ್ರ. ಯೋಚನೆ ಮಾಡಿ. ಹಾಗಾದ್ರೆ ಯಾಕೋಬ ಸಂತತಿ ಅಂತ ಯಾಕೆ ಉಲ್ಲೇಖ ಮಾಡ್ಬೇಕಾಗಿತ್ತು? ಯಾಕೆ ಅಲ್ಲಿ ಸ್ವಾಮಿ ಹೇಳ್ಬೇಕಾಗಿತ್ತು? ಕೆಲವರು ಯಾಕೆ ಅಂದ್ರೆ, ಎರಡು ಗುಂಪಿನ ಜನರು ಸಭೆಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಇನ್ನು ಚರ್ಚೆಗೆ ಬಂದ್ರು, ಇನ್ನು ಯೇಸುವನ್ನ ನಂಬಿದ್ರು, ಪ್ರಾರ್ಥನೆ ಮಾಡ್ತಿದ್ರು, ಅದ್ಭುತಗಳು ಹೊಂದ್ಕೊಂಡಿದ್ರು, ಅವ್ರ ಹುಟ್ಟುಗುಣ ಸುಟ್ರು ಹೋಗಿರಕ್ಕಲ್ಲ. ಇನ್ನು ಕೆಲವರು ಯಾಕೋಬನ್ ತರನೇ ಇರ್ತಾರೆ, ಹಳೆ ಜೀವಿತದಲ್ಲೇ ಇರ್ತಾರೆ. ಅವರು ಯಾಕೋಬ ಯಾರನ್ನು ಮೋಸ ಮಾಡ್ದ? ತನ್ನ ಸ್ವಂತ ಅಣ್ಣನಿಗೆ ಮೋಸ ಮಾಡ್ದ, ತಂದೆಗೆ ಮೋಸ ಮಾಡ್ದ. ತಾಯಿ ಮಾತನ್ನ ಕೇಳಿ ಕಣ್ಣು ಕಾಣದೇ ಇರುವಂತ ಮುಪ್ಪಿನ ವಯಸ್ಸಿನಲ್ಲಿ ಕಣ್ಣು ಕಾಣದೇ ಇರೋ ತಂದೆಗೆ, ತನ್ನ ಅಣ್ಣನಿಗೆ ಚೊಚ್ಚಲತನದ ಆಶೀರ್ವಾದ ಬರ್ಬೇಕಾಗಿರ್ತದೆ. ಆದ್ರಿಂದ ಅವನು ಹೋಗಿದ್ದೇನೆ ಏನ್ ಮಾಡ್ತಾನೆ, ನಾನೇ ಏಸಾವ ಅಂತ ಹೇಳಿ ಅವ್ರ ಅಣ್ಣನ ಹೆಸರು ಹೇಳಿ ಅವ್ರ ಅಪ್ಪನಿಗೆ ರುಚಿಯಾದಂತ ಆಹಾರವನ್ನ ಕೊಟ್ಟು ಅಣ್ಣನಿಗೆ ಬರ್ಬೇಕಾಗಿರುವಂತ ಚೊಚ್ಚಲತನದ ಆಶೀರ್ವಾದವನ್ನ ಸುಳ್ಳು ಹೇಳಿ ತಾನು ಪಡ್ಕೊಳ್ತಾನೆ. ತಂದೆಗೆ ಮೋಸ ಮಾಡ್ತಾನೆ, ಅಣ್ಣನಿಗೆ ಮೋಸ ಮಾಡ್ತಾನೆ.
ಆಗ ಅಣ್ಣನಿಗೆ ಕೋಪ ಬಂದು ಆ ಅಣ್ಣ ಆತನನ್ನು ಕೊಲ್ಲಕ್ಕೆ ಬರಬೇಕಾದ್ರೆ ತಾಯಿ ಮಾತನ್ನು ಕೇಳಿ ತನ್ನ ಸೋದರ ಮಾವನಾದ ಲಾಬಾನನ ಊರಿಗೆ ಓಡಿ ಹೋಗ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತರ ಪ್ರಿಯರೇ? ಯಾಕೋಬ ಅಂದ್ರೆ ಮೋಸಗಾರ ಅಂತ ಹೆಸರು. ಆದ್ರಿಂದ ಯೇಸು ಸ್ವಾಮಿ ಬಳಿಗೆ ಬರುವಾಗ ಅನೇಕ ಜನ ಬದಲಾಗಲ್ಲ. ಅವ್ರ ಜೀವಿತಗಳು ಹಳೆ ಸ್ವಭಾವದಲ್ಲೇ ಇಟ್ಕೊಂಡಿರ್ತಾರೆ. ದೇವ್ರು ನಂಬಿ ಹೋಗ್ತಾ ಇದ್ದೀವಿ, ದೇವ್ರ ಏನೋ ನಂಗೆ ಒಂದು ಅದ್ಭುತ ಮಾಡ್ಬೇಕು, ನನ್ನ ರೋಗ ಗುಣಪಡಿಸ್ಬೇಕು, ನನ್ನ ಕಷ್ಟಗಳು ತೆಗಿಬೇಕು, ನನ್ನ ಕಣ್ಣೀರು ಒರೆಸ್ಬೇಕು, ನನಗೆ ಒಳ್ಳೇದಾಗ್ಬೇಕು, ನನ್ನ ಕುಟುಂಬಕ್ಕೆ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಬೇಕು ಅಂತ ನಂಬಿಕೆಯಲ್ಲಿ ಬರ್ತಾರೆ. ಆದ್ರೆ ಅವ್ರ ಮನಸ್ಸು ಹಳೆ ಸ್ವಭಾವಗಳು ಬದಲಾವಣೆ ಆಗಲ್ಲ. ಸಭೆಯಲ್ಲಿ ಬಂದ್ರು ಕೂಡ, ದೇವರ ಆಲಯಕ್ಕೆ ಬಂದ್ರು ಇನ್ನು ಸುಳ್ಳು ಹೇಳೋದನ್ನ ಬಿಡಲ್ಲ, ಇನ್ನು ಕೆಟ್ಟತನ ಬಿಡಲ್ಲ, ಮೋಸ ಬಿಡಲ್ಲ, ವಂಚನೆ ಬಿಡಲ್ಲ, ಹೊಟ್ಟೆ ಕಿಚ್ಚು ಬಿಡಲ್ಲ, ಮತ್ತೊಬ್ಬರನ್ನ ದೂರ ಹೇಳೋದು ಬಿಡಲ್ಲ, ಮತ್ತೊಬ್ರು ಕಂಡ್ರೆ ಏನಂತ ಕೋಪ ಮಾಡ್ಕೊಳ್ಳೋದು ಬಿಡಲ್ಲ, ಮತ್ತೊಬ್ಬರ ಮೇಲೆ ಹೊಲಸು ಮಾತನ್ನ ಬೈಯೋದು, ಇನ್ನು ಕೂಡ ಕೆಟ್ಟತನದಲ್ಲಿ ಮನಸ್ಸಿಡುವಂಥದ್ದು, ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇರುವಂಥದ್ದು ಇನ್ನು ಬದಲಾವಣೆ ಆಗಲ್ಲ. ಚರ್ಚೆಗೆ ಹೋದ್ರೆ ಏನಂತೆ, ನಾವು ದೇವರ ಆಲಯಕ್ಕೆ ಹೋಗ್ತೀವಿ, ದೇವ್ರ ವಾಕ್ಯನ ಮಟ್ಟಿಗೆ ಮಾತನಾಡ್ತೈತಿ, ಇದು ತಪ್ಪು, ಇದು ನಾನು ಬದಲಾಯಿಸ್ಕೊಳ್ಬೇಕು, ಇದು ನಾನು ಬಿಡ್ಬೇಕಪ್ಪ, ಇದು ನಾನು ಕ್ಷಮಾಪಣೆ ಕೇಳ್ಕೊಳ್ಬೇಕು ಅನ್ನುವಂಥ ದೇವರ ಭಯನೇ ಇರಲ್ಲ. ಹಾಗಾಗಿ ಕೆಲವರು ಏನಂತೆ ಯಾಕೋಬ ವಂಶದವರೇ ಆಗಿರ್ತಾರೆ, ಅಂದ್ರೆ ಹಳೆಯ ಸ್ವಭಾವದಲ್ಲೇ ಇರ್ತಾರೆ. ಅಂದ್ರೆ ಒಟ್ಟುಗುಣ ಸುಟ್ರು ಹೋಗಿಲ್ಲ. ಹಲ್ಲೆಲೂಯಾ ಅಲ್ವಾ? ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ರೆ, ಗೆಜ್ಜೆ ಕಟ್ಬಿಟ್ಟಿದ್ದೇನೆ, ಸಿಂಹಾಸನ ಮೇಲೆ ಕುಳಿಸಿದ್ರೆ ಕೋಳಿ ಏನ್ ಮಾಡ್ತದೆ? ಏನ್ ಕಟ್ಟಿದ್ಯಾ ಅಂದ್ಬಿಟ್ಟು ಕಾಲ್ ಹಾಕೊಂಡು ಡ್ಯಾನ್ಸ್ ಮಾಡ್ತದೆ, ಬೆಳ್ಳಿ ಡ್ಯಾನ್ಸ್ ಮಾಡ್ತದ ಅದು. ಹಲ್ಲೆಲೂಯಾ. ನೀನು ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ್ದೇನೆ, ಸಿಂಹಾಸನ ಮೇಲೆ ಕೂಳ್ಸಿದ್ರೆ ಅದೇನ್ ಮಾಡ್ತದೆ? ಪರ ಅಂತ ಹಾರ್ಕೊಂಡು ಹೋಗಿ ತಿಪ್ಪೆ ಮೇಲೆ ಹೋಗಿ ತಿಪ್ಪೆ ಕೆರಿತಾ ಇರ್ತದೆ. ಹೌದಲ್ವಾ? ನೀನ್ ಕಾಲು ಗೆಜ್ಜೆ ಕಟ್ಟೋದ್ರ ತಿಪ್ಪೆ ಕೆರೆದ್ ಬಿಡಲ್ಲ. ಹೌದಲ್ವಾ? ಕೆಲವು ಮನುಷ್ಯರು ಕರ್ಕೊಂಡ್ಬಂದು ದೇವ್ರ ವಾಕ್ಯ ಹೇಳಿ ದೇವ್ರ ಅದ್ಭುತಗಳು ಮಾಡಿದ್ರು ಕೂಡ ಅವ್ರ ಜೀವಿತ ಬದಲಾಗಲ್ಲ. ನಾನು ಇರೋದೇ ಈಕೆ, ನಾನು ಇದೇ ಕೆಟ್ಟತನದಲ್ಲಿರೋದು, ನಾನು ಬದಲಾವಣೆ ಆಗಲ್ಲ, ನಾನು ಅದ್ ಮಾಡ್ತೀನಿ, ನನ್ಗೆ ಅದು ಬೇಕು, ನನ್ಗಿದು ಬೇಕು, ಮಂಡತನ, ಕೋಪ, ಅವಿದ್ಯತ್ವ, ಇನ್ನೂ ಕೂಡ ಕೆಟ್ಟ ಕಾರ್ಯಗಳಲ್ಲಿ ಮನಸ್ಸಿಡೋದು. ಅದಕ್ಕೆ ಯೇಸು ಹೇಳ್ತಾನೆ, ಯಾಕೋಬ ಸಂತತಿಯೇ ಅಂದ್ರೆ ಅರ್ಥ ಏನು? ಇನ್ನು ಬದಲಾಗದೆ, ಇನ್ನು ಮೋಸ ಅನ್ಯಾಯಗಳಲ್ಲಿ, ಇನ್ನು ಕೆಟ್ಟತನಗಳ ಮೇಲೆ ಇರುವಂತ ಸಂತತಿಯೇ ಅಂತ ಹೇಳ್ತಾನೆ. ಹಾಗಾದ್ರೆ ಎಷ್ಟು ಜನ ಇನ್ನು ಹಳೆ ಜೀವಿತದಲ್ಲಿ ಇದ್ದೀರಿ ಪ್ರಿಯರೇ? ಇನ್ನು ಎಷ್ಟು ಜನ ಹಳೆಯ ಕಾರ್ಯಗಳನ್ನೇ ಮಾಡ್ತಾ ಇದ್ದೀರಿ? ಚರ್ಚಿಗೆ ಬಂದು ಪ್ರಾರ್ಥನೆ ಮಾಡ್ತಾ ದೇವರ ಮಗನು ಮಗಳಾಗಿದ್ದು ಕೂಡ, ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಂಡು ಕೂಡ ಇನ್ನು ಲೋಕದ ಆಸೆಗಳಲ್ಲಿ, ಪಾಪಗಳಲ್ಲಿ ನಿಮ್ಮಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಾ. ಇನ್ನು ಮೋಸ ಕಾರ್ಯಗಳ ಮೇಲೆ ನೀವು ಮನಸ್ಸಿಟ್ಟಿದ್ದೀರಾ. ಇನ್ನು ಮೋಸ ಕಾರ್ಯಗಳು ಮಾಡ್ತಾ ನಿಮ್ಮ ಕೈಗಳು, ನಿಮ್ಮ ಮನಸ್ಸುಗಳನ್ನ ಓಲೆ ಮಾಡ್ಕೊಂಡು, ಹೊಲಸು ಮಾಡ್ಕೊಂಡು ಇನ್ನೂ ಜೀವಿಸ್ತಿದ್ದೀರಾ. ಹಲ್ಲೆಲೂಯಾ. ಇದನ್ನ ಬಿಟ್ಟು ಮನ ತಿರುಗಿ. ಅದಕ್ಕೆ ದೇವ್ರು ಹೇಳ್ತಾನೆ, ಯಾಕೋಬ ವಂಶವೇ. ಹಲ್ಲೆಲೂಯಾ. ಎರಡನೇದಾಗಿ ಹೇಳ್ತಾನೆ, ಇಸ್ರಾಯೇಲರ ಸಂತತಿ. ಇಸ್ರಾಯೇಲರ ಸಂತತಿ ಅಂದ್ರೆ ಕೆಲವರು ದೇವರ ವಾಕ್ಯವನ್ನು ಕೇಳಿ, ದೇವರ ಮೇಲೆ ನಂಬಿಕೆ ಇಟ್ಟು, ದೇವರ ವಾಕ್ಯನ ತಿಳ್ಕೊಂಡು, ತಮ್ಮನ್ನು ತಾವು ಒಪ್ಪಿಸಿಕೊಟ್ಟು, ಅವರ ನಂಬಿಕೆ ಮೂಲಕವಾಗಿ ಚೇಂಜ್ ಆಗ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡ್ತಾರೆ, ತಮ್ಮ ನಡತೆಯನ್ನ, ತನ್ನ ಸ್ವಭಾವಗಳನ್ನ, ತಮ್ಮ ಕಾರ್ಯಗಳನ್ನ ಬದಲಾಯಿಸಿಕೊಳ್ತಾರೆ. ಅಪ್ಪ, ನಾನೀಗ ದೇವರ ಮಗನಾಗಿದ್ದೀನಿ, ಮಗಳಾಗಿದ್ದೀನಿ, ಇದು ದೇವರಿಗೆ ಇಷ್ಟ ಇಲ್ಲ, ಈ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು ನಾನು ಮಾಡಲ್ಲ. ದೇವ್ರ ನನ್ನ ಪ್ರಾರ್ಥನೆಗೆ ಉತ್ತರ ಕೊಡಬೇಕು, ದೇವ್ರ ನನ್ನ ಮುಟ್ಟಬೇಕು, ದೇವ್ರ ನನ್ನ ಬಿಡುಗಡೆ ಕೊಡಬೇಕು, ದೇವರಿಗಿಂತ ಕಾರ್ಯಗಳು ಮಾಡಬೇಕು. ಅದಕ್ಕಾಗಿ ನಾನು ಬದಲಾಗ್ತೀನಿ. ನಾನು ದೇವ್ರ ಕೇಳ್ಕೊಳ್ತೀನಿ, ಯೇಸುವೇ ನನ್ನ ಬದಲಾಯಿಸು, ನಾನು ನಿನ್ನ ವಾಕ್ಯದ ಪ್ರಕಾರ ನಡಿಬೇಕು, ನಿನ್ನ ವಾಕ್ಯದ ಪ್ರಕಾರ ನಾನು ಜೀವಿಸಬೇಕು, ನೀನು ಹೇಳಿದಂತ ವಾಕ್ಯದ ಪ್ರಕಾರ ನಾನು ಜೀವಿಸುವಂತೆ ನನ್ನಲ್ಲಿ ಹೊಸ ಸೃಷ್ಟಿ ಆಗ್ಬೇಕು, ಹೊಸ ಬದಲಾವಣೆಗಳು ನನ್ನಲ್ಲಿ ಬರಲಿ ಎಂಬುದಾಗಿ ಯಾರೆಲ್ಲ ಒಪ್ಪಿಸಿ ಕೊಡ್ತಾರೋ, ಯಾರೆಲ್ಲ ಯೇಸುವಿನ ಮೇಲೆ ನಂಬಿಕೆ ಇಟ್ಟು, ವಾಕ್ಯದ ಮೇಲೆ ನಂಬಿಕೆ ಇಟ್ಟು ತಮ್ಮ ಜೀವಿತಗಳನ್ನ ಸರಿಪಡಿಸ್ಕೊಳ್ತಾರೋ, ತಮ್ಮ ಕಾರ್ಯಗಳಲ್ಲಿ ಬದಲಾವಣೆ ತೆಗೆದುಕೊಂಡು ಬರ್ತಾರೋ, ತಮ್ಮ ಯೋಚನೆಗಳಲ್ಲಿ, ತಮ್ಮ ಮನಸ್ಸಲ್ಲಿ, ತಮ್ಮ ಕೆಲಸಗಳಲ್ಲಿ, ತಮ್ಮ ಮಾರ್ಗದಲ್ಲಿ, ತಮ್ಮ ಕುಟುಂಬಗಳಲ್ಲಿ ದೇವರಿಗೆ ಇಷ್ಟ ಇಲ್ಲದನ್ನ ಬಿಟ್ಟು ಮಾನಸಾಂತರ ಹೊಂದುತ್ತಾರೋ, ಅವರು ಹೊಸ ಸೃಷ್ಟಿ ಅಂತೆ, ಅವರು ಆಶೀರ್ವಸಲ್ಪಟ್ಟಂತ ಜನ ಅಂತೆ. ಅವ್ರಿಗೆ ದೇವ್ರು ಹೇಳ್ತಾನೆ, ಇಸ್ರಾಯೇಲರ ಸಂತತಿ ಅಂತ ಹೇಳ್ತಾರೆ. ಪ್ರಿಯರೇ, ಹಾಗಾದ್ರೆ ನೀವು ಯಾವ ಸಂತತಿ ಆಗಿದ್ದೀರಿ? ನೀವು ಇನ್ನೂ ಕೂಡ ದೇವರ ಬಳಿಗೆ ಬಂದು ಬದಲಾಗದೇ ಇರುವಂತ, ಇನ್ನೂ ಕೂಡ ಮೋಸ, ಅನ್ಯಾಯದಲ್ಲಿ, ಪಾಪದಲ್ಲಿ, ಲೋಕದ ಕಾರ್ಯಗಳಲ್ಲಿ ತೊಡಗಿರುವಂತ, ಇನ್ನೂ ಕೂಡ ಹಳೆಯ ಜೀವಿತಲ್ಲೇ ಇರುವ ಸಂತತಿ ಆಗಿದ್ದೀರೋ, ಯಾಕೋಬನ ಸಂತತಿ ಆಗಿದ್ದೀರೋ, ಅಥವಾ ಇಸ್ರಾಯೇಲರ ಸಂತತಿ ಆಗಿದ್ದೀರೋ ನೀವು? ಹಲ್ಲೆಲೂಯಾ. ನಾವು ಯಾವ ಸಂತತಿ, ಯಾವ ಗುಂಪಿಗೆ ಸೇರಿದವರಾಗಿದ್ದೀವಿ ಅನ್ನೋದನ್ನ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರಿಯರೇ. ಮೊದಲಾಗಿ ನೋಡಿ, ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ನೀನು ಮೋಸ ಮಾಡುವ ವ್ಯಕ್ತಿ ಆಗಿರ್ಬೋದು, ಇನ್ನೂ ಸುಳ್ಳನ್ನೇ ನಂಬಿಕೊಂಡಿರೋ ವ್ಯಕ್ತಿ ಆಗಿರ್ಬೋದು, ಈಗಲಾದರೂ ದೇವರ ಕಡೆಗೆ ಮನ ತಿರುಗಿ. ದೇವ್ರು ಹೇಳ್ತಾನೆ, ಈಗಲಾದರೂ. ಹಲ್ಲೆಲೂಯಾ. ನಮ್ಮ ಜೀವಿತವನ್ನ ದೇವರ ಕೈಲಿ ಒಪ್ಪಿಸಿಕೊಟ್ಟು
ದೇವರೇ ನನ್ನ ಬದಲಾಯಿಸು, ನನ್ನ ಕ್ಷಮಿಸು ಅಂತ ಕೇಳೋದಾದ್ರೆ ಖಂಡಿತ ದೇವರು ನಿನ್ನ ಜೀವಿತದಲ್ಲಿ ಒಂದು ಹೊಸ ಕಾರ್ಯವನ್ನು ಮಾಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ನಾನು ದೇವ್ರ ಬಳಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಇದ್ದ ಹಾಗೆ ಇರಬಾರ್ದು. ದೇವ್ರು ನಮ್ಮಲ್ಲಿ ಕಾರ್ಯ ಮಾಡ್ಬೇಕಾದ್ರೆ ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ಅರಕೆ ಮಾಡಿ ಬಿಟ್ಟು ಬಿಡಬೇಕು. ನಾವು ಕ್ಷಮಾಪಣೆಗಳನ್ನ ಹೊಂದ್ಕೊಳ್ಬೇಕು ದೇವರ ಮುಂದೆ. ಚರ್ಚಿಗೆ ಹೋಗ್ತೀನಿ ಅಂತ ಹೇಳ್ತೇನೆ, ನಾನು ಯೇಸು ಸ್ವಾಮಿ ನಂಬ್ತಾ ಇದ್ದೀನಿ, ದೇವ್ರು ನನ್ನ ಜೀವಿತದಲ್ಲಿ ಒಳ್ಳೇದ್ ಮಾಡ್ಲಿ ಎಂಬುದಾಗಿ ನಾವು ಹಾಗೆ ಇರಬಾರ್ದು. ದೇವರು ಕೈ ಚಾಚಿ ನಿನ್ನ ಜೀವಿತದಲ್ಲಿ ಒಳ್ಳೇದ್ ಮಾಡ್ಬೇಕಾದ್ರೆ, ದೇವರು ನಿನ್ನ ಕುಟುಂಬನ ಬದಲಾಯಿಸಬೇಕಾದ್ರೆ, ನಿನ್ನ ಜೀವಿತದಲ್ಲಿರುವಂತ ವ್ಯಾಧಿಗಳನ್ನ ತೆಗಿಬೇಕಾದ್ರೆ, ನಿನ್ನ ಪಾಪಗಳನ್ನ ದೇವರ ಮುಂದೆ ಒಪ್ಪಿಕೊಂಡು ಅರಕೆ ಮಾಡಿ ಕ್ಷಮಾಪಣೆನ ಕೇಳಬೇಕು. ನೀವು ಕ್ಷಮಾಪಣೆ ಕೇಳುವಾಗ ದೇವರು ತನ್ನ ಕಾರ್ಯವನ್ನ ಮಾಡುವುದಕ್ಕೆ ನಾವು ಮಾರ್ಗ ಮಾಡದ ಹಾಗೆ ಪ್ರೇರೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಆದ್ರಿಂದ ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲನ ಸಂತತಿಯೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಏನ್ ಹೇಳ್ತೈತೆ? ಹೋಗ್ಲಿ, ಚರ್ಚಿಗೆ ಬಂದು ಬದಲಾಗದೇ ಇರೋಂತ ಮಗನ ಮಗಳಾಗಿದ್ಯಾ? ಏನು ಅರ್ಧ ಬರ್ಧ ಬದಲಾಗಿದ್ಯಾ? ಏನು ಮುಕ್ಕಾಲ್ ಭಾಗ ಬದಲಾಗಿದ್ದೀನಿ, ಇನ್ನು ಕಾಲ್ ಭಾಗದಲ್ಲಿ ಇನ್ನೂ ಲೋಕದ ಸ್ವಭಾವಗಳಲ್ಲೇ ಇದ್ದೀಯಾ? ದೇವ್ರಂತಾನೆ, ಯಾಕೋಬ ವಂಶವೇ, ಬದಲಾಗಿರುವಂತ ಮಕ್ಕಳಿದ್ದೀರಾ. ದೇವ್ರು ಹೇಳ್ತಾನೆ, ಇಸ್ರಾಯೇಲ ಸಂತತಿಯೇ. ಏನ್ ಹೇಳ್ತಾನೆ? ಇಬ್ಬರು ಏನ್ ಹೇಳ್ತಾನೆ ದೇವ್ರು ನೋಡಿ, ಈಗಲಾದ್ರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ. ಹಲ್ಲೆಲೂಯಾ. ನಿನ್ನನ್ನು ಸೃಷ್ಟಿಸಿ ನಿನ್ನ ರೂಪಿಸಿದವನಾದ ಯೆಹೋವನು ನಿನ್ನನ್ನು ಕುರಿತಾಗಿ ಹೀಗೆ ಹೇಳ್ತಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ದೇವರು ಏನ್ ಹೇಳ್ತಿದ್ದಾನಂದ್ರೆ, ಯಾಕೋಬ ವಂಶವೇ, ಇಸ್ರಾಯೇಲ ಸಂತತಿಯೇ, ನಿನ್ನನ್ನು ಸೃಷ್ಟಿಸಿ ನಿನ್ನನ್ನು ರೂಪಿಸಿದವನಾದ ನಿನ್ನ ದೇವರಾದ ಯೆಹೋವನೆಂಬ ನಾನು ನಿನಗೆ ಹೇಳ್ತಾ ಇರೋದು ಏನಂತಂದ್ರೆ, ಭಯ ಪಡಬೇಡ. ಹಲ್ಲೆಲೂಯಾ. ದೇವರು ನಿನ್ನ ನೋಡಿ ಹೇಳ್ತಿದ್ದಾರೆ ಪ್ರಿಯರೇ, ಭಯ ಪಡಬೇಡ. ನಿನ್ನನ್ನು ಭಯ ಪಡಬೇಡ ಅಂತ ಹೇಳ್ತಿರೋನು ಯಾರು ಗೊತ್ತಾ? ನಿನ್ನನ್ನು ಸೃಷ್ಟಿಸಿದವನು, ನಿನ್ನನ್ನು ರೂಪಿಸಿದವನು ಹೇಳ್ತಿದ್ದಾನೆ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ನಾನು ಹೇಳ್ತಾ ಇದ್ದೀನಿ, ನೀನು ಭಯ ಪಡಬೇಡ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿನ್ನ ನೋಡಿ ನನ್ನ ನೋಡಿ ಹೇಳ್ತಿದ್ದಾನೆ ಪ್ರಿಯರೇ, ನಿನ್ನನ್ನು ಸೃಷ್ಟಿಸಿ ನಿನ್ನನ್ನು ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ ಅಂತ ಹೇಳ್ತಿದ್ದಾನೆ. ಒಂದು ವೇಳೆ ಯಾವುದೋ ಒಂದು ಭಯದಲ್ಲಿ ನೀವು ಹಾದು ಹೋಗ್ತಾ ಇರಬಹುದು, ಯಾವುದೋ ಭಯದ ಜೀವಿತದಲ್ಲಿ ನೀವು ಜೀವಿಸ್ತಾ ಇರಬಹುದು, ನಿಮ್ಮ ಕುಟುಂಬ ವಿಷಯಗಳಲ್ಲಿ ನೀವು ಭಯ ಪಡ್ತಾ ಇರಬಹುದು. ಭಯ ಅನ್ನೋದು ಯಾವಾಗ ಒಬ್ಬ ವ್ಯಕ್ತಿ ಒಳಗಡೆ ಬರ್ತದೆ, ಯಾವಾಗ ಒಬ್ಬ ವ್ಯಕ್ತಿ ಒಳಗಡೆ ಭಯದ ವಿಷಯದಲ್ಲಿ ಅವನು ಜೀವಿಸ್ತಾನೆ ಅಂತ ಹೇಳೋದಾದ್ರೆ, ತಿಳ್ಕೊಳ್ಳೋದಾದ್ರೆ ಪ್ರೇರೆ, ಯಾವಾಗ ಆ ವ್ಯಕ್ತಿ ದೇವರ ಮೇಲೆ ಸರಿಯಾದ ಪೂರ್ಣ ವಿಶ್ವಾಸ ಇಡಲ್ವೋ, ದೇವರ ಮಾತನ್ನ ಯಾವ ವ್ಯಕ್ತಿಯನ್ನ ನಂಬಲ್ವೋ, ಆ ವ್ಯಕ್ತಿ ಒಳಗಡೆ ಅನುಮಾನಗಳು ಬರ್ತದೆ, ಸಂಶಯಗಳು ಬರ್ತದೆ. ಮತ್ತೆ ಆ ವ್ಯಕ್ತಿ ತನ್ನ ಭವಿಷ್ಯಕ್ಕಾಗ್ಲಿ, ತನ್ನ ಆರೋಗ್ಯಕ್ಕಾಗ್ಲಿ, ತನ್ನ ಕುಟುಂಬದಲ್ಲಿ ನಡೆಯುವಂತ ಕಾರ್ಯಗಳನ್ನು ಯೋಚಿಸುವಾಗ, ನೋಡುವಾಗ ಅವನು ಭಯ ಪಡ್ತಾನೆ. ಈಗಲೇ ಹಿಂಗೆ ಅಂದ್ರೆ ಮುಂದೆ ಹೆಂಗಪ್ಪ ನನ್ನ ಕುಟುಂಬ, ಈಗಲೇ ನನ್ನ ಮಕ್ಕಳು ಹಿಂಗಂದ್ರೆ ಮುಂದೆ ಹೆಂಗಪ್ಪ, ಅಯ್ಯೋ ಈಗಲೇ ನನ್ನ ಆರೋಗ್ಯ ಪರಿಸ್ಥಿತಿ ಹಿಂಗಂದ್ರೆ ಮುಂದೆ ಹೆಂಗಪ್ಪ, ನಾನು ಬದುಕ್ತೀನೋ ಸತ್ತೋಯ್ತೀನೋ ಏನಾಗ್ತದೆ, ಅಯ್ಯೋ ಅವನೊಳಗಡೆ ಭಯ ಬರ್ತದೆ. ಪ್ರಿಯರೇ, ಎಷ್ಟು ಜನ ನಿಮ್ಮ ಕುರಿತಾಗಿ ನೀವು ಭಯ ಪಟ್ಟು ಬಂದಿದ್ದೀರಿ, ಎಷ್ಟು ಜನ ಭಯದಲ್ಲಿ ಜೀವಿಸ್ತಿದ್ದೀರಿ, ನಿಮ್ಮ ಕುಟುಂಬಗಳಲ್ಲಿ ಯಾವ್ಯಾವ ವಿಷಯಗಳಿಗಾಗಿ ಭಯ ಪಡ್ತಿದ್ದೀರಿ. ಒಂದು ವೇಳೆ ಅನಾರೋಗ್ಯಗಳ ಕುರಿತು ಭಯ ಪಡೋರಿದ್ದೀರಾ, ಅದಕ್ಕಾಗಿ ಭಯಪಟ್ಟು ಜೀವಿಸ್ತಿದ್ದೀರಾ, ಸಾಲಗಳ ಕುರಿತು ಭಯ ಪಡ್ತಿದ್ದೀರಾ, ವ್ಯಾಧಿಗಳ ಕುರಿತು ಭಯ ಪಡುತ್ತಿದ್ದೀರಾ, ಅಥವಾ ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಬಗ್ಗೆ ಯೋಚಿಸುವಾಗ ಭವಿಷ್ಯಗಳ ಕುರಿತಾಗಿ ಭಯವಾಗ್ತಿದೆ ಅಂತ ಹೇಳಿ ಭಯ ಪಡ್ತಿದ್ದೀರಾ, ಅಥವಾ ನಿಮ್ಮ ಕುಟುಂಬದ ಪರಿಸ್ಥಿತಿ, ನಿಮ್ಮ ಕುಟುಂಬ ಹೋರಾಟದಲ್ಲಿ ಇರಬಹುದು, ಕಣ್ಣೀರಲ್ಲಿ ಇರಬಹುದು, ಕಷ್ಟದಲ್ಲಿರಬಹುದು, ನಿಮ್ಮ ಕುಟುಂಬ ಒಂದು ಸಾಲದಲ್ಲಿ, ಹಣದ ಸಮಸ್ಯೆಗಳಲ್ಲಿ ಜೀವಿಸ್ತಾ ಇರಬಹುದು, ಅಥವಾ ನಿಮ್ಮ ಕುಟುಂಬಗಳಲ್ಲಿ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗ್ತಿರುವಂತ ವೈರಾತ್ಮವುಳ್ಳವರಾಗಿರ್ಬೋದು. ಹಾಗಾಗಿ ಒಬ್ರಿಗೊಬ್ರಿಗೆ ಸಮಾಧಾನ ಇಲ್ವಲ್ಲ, ಅಯ್ಯೋ ನಮ್ಮ ಪರಿಸ್ಥಿತಿ ಏನಾಗ್ತೈತಿ, ಇವೆಲ್ಲ ನೋಡಿ ಒಂದು ವೇಳೆ ನೀವು ಭಯದಲ್ಲಿ ಜೀವಿಸ್ತಾ ಇರಬಹುದು. ಅಥವಾ ಅಯ್ಯೋ ನನ್ನ ಮಕ್ಕಳ ಭವಿಷ್ಯ ಏನಾಗ್ತದೋ, ಅಯ್ಯೋ ಅವ್ರ ಭವಿಷ್ಯ ಏನಾಗ್ತದೋ ಅಂತೇಳಿ ನೀವು ಒಂದ್ ವೇಳೆ ಭಯದಲ್ಲಿ ಇರ್ಬೋದು. ಆದ್ರೆ ದೇವರ ಮಕ್ಕಳೇ, ಭಯ ಪಡ್ತಿರೋಂತ ಪ್ರತಿಯೊಬ್ಬೊಬ್ಬರಿಗೂ ಯಾವ ವಿಷಯದಲ್ಲಿ ನೀವು ಭಯ ಪಡ್ತಿದ್ದೀರೋ, ಯಾವ ಭಯ ನಿಮ್ಮನ್ನ ಆವರಿಸಿಕೊಂಡಿದೆಯೋ, ಯಾವ ಭಯ ಅನ್ನೋ ದೆವ್ವ, ಯಾವ ಭಯ ಅನ್ನೋ ದುರಾತ್ಮ ನಿಮ್ಮನ್ನ ಆವರಿಸಿಕೊಂಡು ನಿಮ್ಮನ್ನ, ಕುಟುಂಬವನ್ನ ದೇವರ ಮೇಲೆ ವಿಶ್ವಾಸ ಇಡದಂತೆ ಭಯದಲ್ಲಿ ಕಟ್ಟಾಕಿದೆಯೋ, ಆ ಭಯವನ್ನ ಓಡಿಸುವಂತ ದೇವರು ಹೇಳ್ತಿದ್ದಾನೆ. ಆ ಭಯವನ್ನ ಗದರಿಸಿ ಓಡಿಸ್ತಾ ದೇವರು ಹೇಳ್ತಿದ್ದಾನೆ, ನಿನ್ನನ್ನು ಸೃಷ್ಟಿಸಿ ನಿನ್ನನ್ನು ರೂಪಿಸಿದವನಾದಂತ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ ಅಂತ ಯೇಸು ಹೇಳ್ತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಭಯ ಪಡಬೇಡ ಅಂತ ಹೇಳ್ತಿರೋನು ಯಾರು? ನಿಮ್ಮನ್ನು, ನನ್ನನ್ನು ಸೃಷ್ಟಿ ಮಾಡಿದವನು, ನಿನ್ನ ತಾಯಿ ಗರ್ಭದಲ್ಲಿ ರೂಪಿಸಿದವನು. ಹಲ್ಲೆಲೂಯಾ. ಆತ ನಿನ್ನ ನೋಡಿ ಹೇಳ್ತಿದ್ದಾನೆ, ಪ್ರಿಯರೇ ನೀನು ಭಯ ಪಡಬೇಡ. ಹಲ್ಲೆಲೂಯಾ. ಯಾಕೆ ಭಯ ಪಡಬಾರ್ದು? ನಿನ್ನ ಸೃಷ್ಟಿ ಮಾಡಿದವನು ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ. ನೋಡಿ, ದೇವರ ವಾಕ್ಯ ಏನ್ ಹೇಳ್ತದೆ, ನಿನ್ನನ್ನು ಸೃಷ್ಟಿಸಿದವನು, ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ ಅಂತ ದೇವ್ರು ಹೇಳ್ತಿದ್ದ. ಹೌದಲ್ವಾ?
ಹಾಗಾದ್ರೆ ನೀವ್ ಯಾರಾದ್ರೂ ದೇವ್ರ ಮುಂದೆ ಅರ್ಜಿ ಹಾಕಿದ್ರ? ದೇವ್ರೆ ನನ್ ಗಂಡ ಆಗಿ ಹುಟ್ಟಬೇಕು, ಹೆಣ್ಣಾಗಿ ಹುಟ್ಟಬೇಕಂತ ಯಾರು ಅರ್ಜಿ ಹಾಕಿದ್ರ? ನಾನು ಮನುಷ್ಯರಾಗಿ ನಾನು ರೂಪಿಸು ಸ್ವಾಮಿ, ನಾನು ಮನುಷ್ಯನಾಗಿ ಭೂಮಿಗೆ ಹೋಗ್ತೀನಿ ಅಂತ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ದೇವರಿಗೆ? ಇಲ್ಲ. ಹಾಗಾದ್ರೆ ನಿಮ್ಮನ್ನು ಉಂಟು ಮಾಡ್ತಾನೆ ಯಾರು? ಯೇಸು. ಹಲ್ಲೆಲೂಯಾ. ಕುಂಬಾರನು ಆ ಮಣ್ಣಿಗೆ ಯಾವ ರೂಪ ಕೊಡಬೇಕು, ಯಾವ ರೀತಿಯಾಗಿದ್ದೇನೆ ದೇಹ ಕೊಡ್ಬೇಕಂತ ಆತನ ನಿರ್ಣಯಿಸ್ತಾನೆ. ಆದ್ರಿಂದ ಮಣ್ಣು ಕುಂಬಾರನ ಬಳಿ ಹೋಗಿ ಕೇಳಲಿಲ್ಲ, ನಾನು ಒಂದು ಮಡಕೆ ಮಾಡು, ನನ್ನನ್ನು ಒಂದು ಚಂಬು ಮಾಡು, ಒಂದು ಏನಂತೆ ನೀರು ಕುಡಿಯುವಂತ ಒಂದು ಪಾತ್ರೆ ಮಾಡು ಅಲ್ವಾ? ಏನಾದ್ರು ಕೇಳ್ತಾ ಮಣ್ಣು? ಇಲ್ಲ. ಆದ್ರೆ ಕುಂಬಾರನಿಗೆ ತನಗೆ ಮಣ್ಣನ್ನ ಯಾವ ರೀತಿಯಾಗಿ ರೂಪಿಸ್ಬೇಕಂತ ಅನಿಸ್ತೋ ಆ ರೀತಿಯಾಗಿ ರೂಪ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ನಾನಾಗ್ಲಿ ನೀವಾಗ್ಲಿ ನನ್ನನ್ನ ಈ ರೀತಿಯಾಗಿ ಸೃಷ್ಟಿ ಮಾಡು, ಈ ರೀತಿಯಾಗಿ ನನ್ನನ್ನ ರೂಪಿಸು ದೇವರಂತ ಹೇಳಿ ನಾವ್ ಯಾರು ಕೂಡ ಮಣ್ಣಾಗಿಲ್ಲ. ನಾವು ದೇವರು ಕುಂಬಾರನಂತೆ, ನಾವು ಜೇಡಿ ಮಣ್ಣು. ನಾವು ದೇವರಿಗೆ ಅಪ್ಲಿಕೇಶನ್ ಹಾಕ್ಲಿಲ್ಲ, ಅಥವಾ ನಾವು ದೇವ್ರ ಕೇಳಲಿಲ್ಲ, ದೇವರೇ ನಾನು ಹುಟ್ಟಿದ್ರೆ ಈ ತಂದೆ ತಾಯಿಗಳು ಹೊಟ್ಟೆಲೆ ಹುಟ್ಟಬೇಕು, ಇವಳು ಮಗಳಾಗಿ ಹುಟ್ಟಬೇಕು, ಈ ಮಗನಾಗೆ ಹುಟ್ಟಬೇಕು ಅಂತ ನಾವ್ ಯಾರು ಕೇಳಲಿಲ್ಲ, ಅರ್ಜಿ ಹಾಕ್ಲಿಲ್ಲ. ಹಾಕಿದ್ರೆ ಯಾರು ಅವಕಾಶ ಐತ ಆತರ? ಇಲ್ಲ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಯೋಚನೆ ಮಾಡಿ. ಹಾಗಾದ್ರೆ ನಾವ್ ಯಾರ ಮೇಲೂ ಕೂಡ ಏನಂತೆ ದೇವ್ರ ಬಳ್ಳಿಲಿ, ದೇವ್ರೆ ನನಗೆ ಈತನೇ ಏನಂತೆ ಗಂಡ ಆಗಿ ಸಿಗ್ಬೇಕು, ಈಕೆನೇ ನನ್ನ ಹೆಂಡತಿಯಾಗಿ ಸಿಗ್ಬೇಕು, ನಾವ್ ಯಾರು ಕೂಡ ಅರ್ಜಿ ಹಾಕಿಲ್ಲ. ಅಥವಾ ದೇವ್ರೆ ಇವರೇ ನನ್ನ ಮಕ್ಕಳಾಗಿ ಹುಟ್ಟಬೇಕು, ನನ್ನ ಹೊಟ್ಟೆ ಒಳಗಡೆ ಇವರೇ ನನ್ನ ಮಗಳಾಗ್ಬೇಕು, ಮಗನಾಗ್ಬೇಕು, ನೀವೇನಾರು ಅರ್ಜಿ ಹಾಕಿದ್ರ ದೇವ್ರಿಗೆ? ಯಾರು ಹಾಕಿದ್ರ? ಏನು ಹಾಕಿಲ್ಲ. ಹಾಗಾದ್ರೆ ಕುಂಬಾರ ನೀನ್ ಹೆಣ್ಣಾಗ್ಬೇಕು ಅಥವಾ ನಿನ್ ಗಂಡ ಆಗ್ಬೇಕು, ನೀನು ಮನುಷ್ಯನಾಗ್ಬೇಕಂತ ದೇವರು ತನ್ನ ಇಷ್ಟಾನುಸಾರವಾಗಿ ನಮ್ ರೂಪಿಸ್ತ. ನಮಗೆ ದೇವ್ರು ಹೆಣ್ಣು ಗಂಡಾಗಿ ರೂಪಿಸ್ತ. ಸಹೋದರಿಗೆ ಏನ್ ಮಾಡ್ದ? ನಿಮ್ಗೆ ಗಂಡನ್ನು ಕೊಟ್ಟ ದೇವ್ರು, ಹೌದಲ್ವಾ? ಸಹೋದರರಿಗೆ ನಿಮಗೆ ಆದಂತ ಧರ್ಮ ಪತ್ನಿಯನ್ನ ಕೊಟ್ಟ, ನಿಮಗೆ ಮಕ್ಕಳನ್ನ ಕೊಟ್ಟ. ನೀವ್ ನೆನೆಸಿತ್ತಿಲ್ಲ ಈ ಮಕ್ಕಳೇ ನನ್ಗೆ ಹುಡ್ತಾರೆ ಅಂತ, ಆದ್ರೆ ದೇವ್ರು ಕೊಟ್ಟ. ದೇವರು ಕುಟುಂಬ ಕೊಟ್ಟ. ನೋಡಿ, ಒಂಟಿಯಾಗಿದ್ದಂತ ನಮ್ಮನ್ನ ಸೃಷ್ಟಿ ಮಾಡುವಾಗ ಬರೆದಾಗಿದ್ದಂತ ನಮ್ಮನ್ನ ದೇವ್ರ ಏನ್ ಮಾಡ್ದ? ಒಬ್ಬೊಟ್ಟಿಗನನ್ನ ಸಂಸಾರಿಕರಾಗಿ ಮಾಡಿ ನಮಗೆ ಕುಟುಂಬ ವ್ಯವಸ್ಥೆಯನ್ನ ಕಟ್ಟಿಕೊಟ್ಟ. ಹಲ್ಲೆಲೂಯಾ. ಅಲ್ವಾ? ಅಲ್ಲಿ ಕುಟುಂಬದಲ್ಲಿ ಏನ್ ಮಾಡ್ದ? ತಂದೆ ತಾಯಿಗಳನ್ನ ಕೊಟ್ಟ, ಮಕ್ಕಳನ್ನ ಕೊಟ್ಟ, ಅತ್ತೆ ಮಾವನನ್ನ ಕೊಟ್ಟ, ಏನಂತ ಸೊಸೆ ಕೊಟ್ಟ, ನಾತಿ ಕೊಟ್ಟ, ಕುಟುಂಬದಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ದೇವರು ಎಲ್ಲವನ್ನ ಕೊಟ್ಟ. ಸ್ತೋತ್ರ. ಹಲ್ಲೆಲೂಯಾ. ಈಗ ಹೇಳಿ, ಕುಟುಂಬ ಕೊಟ್ಟಿದ್ಯಾರು? ಮಕ್ಕಳು ಕೊಟ್ಟಿದ್ಯಾರು? ಹೆಂಡತಿ ಕೊಟ್ಟಿದ್ಯಾರು? ಗಂಡನ್ ಕೊಟ್ಟಿದ್ಯಾರು? ತಂದೆ ತಾಯಿ ಕೊಟ್ಟಿದ್ಯಾರು? ಎಲ್ಲಾನು ಕೊಟ್ಟಿದ್ದು. ಮತ್ತೆ ಯಾಕೆ ಭಯ ಪಡ್ತೀನಿ? ಸ್ವಾಮಿ ಹೇಳ್ತಾರದ ಅದೇನೆ, ನಿನ್ನ ಸೃಷ್ಟಿಸಿ ನಿನ್ನ ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ. ಅನೇಕರಿಗೆ ಭಯ ಏನಂದ್ರೆ ಕುಟುಂಬ. ಅಯ್ಯೋ ನನ್ನ ಕುಟುಂಬ, ಅಯ್ಯೋ ಏನಾಗ್ಬಿಡ್ತದ, ಅಯ್ಯೋ ನನ್ನ ಮಕ್ಳು ಏನಾಗ್ಬಿಡ್ತದೆ, ಅಯ್ಯೋ ನನ್ನ ಪರಿಸ್ಥಿತಿ. ದೇವ್ರು ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ ನಿನ್ನನ್ನು ರೂಪಿಸಿದವನಾದ ನಾನು ಹೇಳ್ತಾ ಇದ್ದೀನಿ, ನೀನು ಭಯ ಪಡಬೇಡ. ನೀನ ರೂಪ ಕೊಟ್ಟಿದ್ ನಿನ್ನ ಮಗನಿಗೆ. ಹಲ್ಲೆಲೂಯಾ. ನೀನಾ ಈ ರೂಪ ಬರ್ಲಿ, ನನ್ನ ಮಗಳು ಹಿಂಗಿರ್ಲಿ ಅಂತ ಕನಸ್ಕೊಂಡಿತ್ತು. ನೀನು ಹೊಟ್ಟೆ ಗರ್ಭದೊಳಗಡೆ ಕೈ ಹಾಕ್ಬಿಟ್ಟು ಏನಾರ ಕೈ ಕಾಲೆಲ್ಲ ತಿರುಗಿ ಇಟ್ಟಿಸಿದ್ಯಾ? ಏನು ಇಟ್ರ? ಇಲ್ಲ ಅಲ್ವಾ? ಯೋಚನೆ ಮಾಡಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ. ಹಾಗಾದ್ರೆ ನನ್ನನ್ನ ಸೃಷ್ಟಿ ಮಾಡಿದ್ದು ದೇವ್ರು. ಹಲ್ಲೆಲೂಯಾ. ನನ್ನ ಕುಟುಂಬವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ದೇವ್ರು. ಕುಟುಂಬದಲ್ಲಿ ಅತ್ತೆ ಮಾವ ತಂದೆ ತಾಯಿ ಅಣ್ಣ ತಮ್ಮ ಮಕ್ಕಳು ಎಲ್ಲರನ್ನು ಸೃಷ್ಟಿ ಮಾಡಿಕೊಟ್ಟಿದ್ದು ದೇವ್ರು. ಹಲ್ಲೆಲೂಯಾ. ಹಾಗಾದ್ರೆ ದೇವ್ರು ಹೇಳ್ತಾನೆ, ಒಬ್ಬೊಬ್ಬರು ಕುರಿತಾಗಿ ನಾನು ಒಳ್ಳೆ ಆಲೋಚನೆ ಮಾಡಿದ್ದೀನಿ, ನಿನ್ನ ಕುಟುಂಬ ಕುರಿತಾಗಿ ನಾನು ಒಳ್ಳೆ ಆಲೋಚನೆಗಳು ಮಾಡಿಟ್ಕೊಂಡಿದ್ದೀನಿ. ಆದ್ರಿಂದ ನಿನ್ನ ಸೃಷ್ಟಿಸಿ ನಿನ್ನ ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ. ಹಲ್ಲೆಲೂಯಾ. ಹಾಗಾದ್ರೆ ನಾವ್ ಹೇಳಬೇಕು, ನಾವು ಮೊದಲು ತಿಳ್ಕೊಳ್ಬೇಕಾದ ಏನಂದ್ರೆ, ನನ್ನನ್ನು ಸೃಷ್ಟಿ ಮಾಡಿದಂತ ದೇವರು ಯಾರು ಎಂಬುದಾಗಿ ತಿಳ್ಕೊಳ್ಬೇಕು. ನಿನ್ನ ಸೃಷ್ಟಿ ಮಾಡಿದಂತ ದೇವರು ಈ ಭೂಮಿಯನ್ನ ಆಕಾಶವನ್ನ ಬಾಯಿ ಮಾತಿನಲ್ಲಿ ಸೃಷ್ಟಿ ಮಾಡಿದಂತ ಯೆಹೋವ ದೇವನಾಗಿದ್ದಾನೆ. ಆತನ ನಿನ್ನನ್ನು ಸೃಷ್ಟಿ ಮಾಡಿದ್ದಾನೆ. ಆತನ ಹೇಳ್ತಿದ್ದಾನೆ, ನಾನು ಸೃಷ್ಟಿ ಮಾಡಿದ್ದೀನಿ, ನೀನು ಭಯ ಪಡಬೇಡ. ಹಲ್ಲೆಲೂಯಾ. ನೀವು ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 16 ಮತ್ತೆ 17ನೇ ವಚನ ನೀವು ಓದ್ಕೊಳ್ಳೋದಾದ್ರೆ ದೇವ್ರೇನ್ ಹೇಳ್ತಾನೆ ಗೊತ್ತಾ? ಓದ್ರಿ ಗಟ್ಟಿಯಾಗಿ. 54 ಯೆಶಾಯ 16-17. ಕೇಳ್ತಿದ್ದೀರಾ ಎಲ್ಲರೂ? ಕೇಳ್ರಿ. ಕೇಳು, ಕೆಂಡವನ್ನು ಊದುತ್ತಾ ಉಪಯುಕ್ತವಾದ ಆಯುಧವನ್ನು ಉಂಟು ಮಾಡುವ ಕಮ್ಮಾರರನ್ನು ಸೃಷ್ಟಿಸಿದವನು ನಾನೇ. ಗಮನಿಸಿ, ಹಾಳು ಮಾಡುವ
ಕೆಡುಕನನ್ನು ನಿರ್ಮಿಸಿದವನು ನಾನೇ, ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ನಿನ್ನನ್ನು ಜಯಿಸದು. ಹಲ್ಲೆಲೂಯಾ. ದೇವರು ಏನ್ ಹೇಳ್ತಿದ್ದಾನಂದ್ರೆ, ಕೆಂಡವನ್ನು ಊದಿ ಉಪಯುಕ್ತವಾದಂತ ಆಯುಧಗಳನ್ನ ಮಾಡುವ ಕಮ್ಮಾರರನ್ನ ಸೃಷ್ಟಿ ಮಾಡಿದವ್ ನಾನೇ, ಕೆಡುಕರನ್ನ ಉಂಟು ಮಾಡಿದವನು ನಾನೇ, ಒಳ್ಳೆಯವ್ರನ್ನ ಕೆಡುಕರನ್ನ ಉಂಟು ಮಾಡಿದವನು ನಾನೇ. ಆದ್ರೂ ನಿನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಮಾಡಿದಂತ ಮಾಟ ಮದ್ದುಗಳು, ಶಾಪಗಳು, ಯಾವುದೇ ಆಯುಧಗಳು ನಿನ್ನನ್ನು ಜಯಿಸಲಿಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ ನಿನ್ನ ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ. ಅಯ್ಯೋ ಯಾಕೆ ನಾನು ಭಯ ಪಡ್ತೀನಿ ಅಂದ್ರೆ, ನಾನು ಭಯನೇ ಪಡಲ್ಲ. ಆದ್ರೆ ನಮ್ಮ ಮನೆ ಪಕ್ಕದಲ್ಲಿರೋ ಸರಿ ಇಲ್ಲ, ಅವ್ರು ಅವಾಗವಾಗ ಅಮಾಸೆ ಆಯ್ತು ಅಂದ್ರೆ, ಹುಣ್ಣಿಮೆ ಆಯ್ತು ಅಂದ್ರೆ ನಮ್ಗೆ ಮಾಟ ಮಾಡ್ಬಿಡ್ತಾರೆ. ನಮ್ ಸಂಬಂಧಿಕರಪ್ಪ ಏನ್ ಮಾಡಿದ್ರು ಗೊತ್ತಿಲ್ಲ, ಅವ್ರು ನಮ್ ಕಂಡ್ರೆ ಹೊಟ್ಟೆ ಉರಿ, ನೋಡಿದ್ರೆ ಸಾಕು ಮಾಟ ಮಾಡ್ತಾ ಇರ್ತಾರೆ. ನಮ್ ಬಗೆಹರಿಸ್ಕೊಂಡ್ರೆ ಸಾಕು ಬರೀ ಉರ್ದು ಹೊಟ್ಟೆಲ್ಲ ಉರ್ಕೊಳ್ತಾರೆ. ನಾವು ರಸ್ತೆಲಿ ಹೋದ್ರೆ ಸಾಕು ಮುಖ ನೋಡಿತೇನೆ ಉಗಿತಾರೆ, ಏನಂತೆ ಹಿಂದೆ ನೆವೆ ಸಭೆಯಲ್ಲಿ ಮಾತನಾಡ್ತಾರೆ. ಹಾಗಾಗಿತ್ತೇನೆ ಅವ್ರ ಕಂಡ್ರೆ ನಮ್ಗೆ ಭಯ. ಅವ್ರು ಏನಾರು ಮಾಡ್ಬಿಡ್ತಾರೇನೋ, ನಮ್ಮ ಮಕ್ಕಳಿಗೆ ಏನಾರು ಆಗ್ಬಿಡ್ತದೆ, ನಮ್ಮ ಕುಟುಂಬಕ್ಕೆ ಏನಾರು ಆಗ್ಬಿಡ್ತದೇನೋ. ನಮ್ಮ ಮನೆ ಮುಂದೆ ಅಮಾಸೆ ಆಯ್ತು ಅಂದ್ರೆ ಸಾಕು, ಒಂದ್ ಮೆಣಸಿನಕಾಯಿ, ಒಂದ್ ಎಲೆ ಬಿದ್ದಿರ್ತದೆ, ಒಂದ್ ನಿಂಬೆಹಣ್ಣು ಬಿದ್ದಿರ್ತದೆ, ಇಲ್ಲ ಯಾರಾದ್ರೂ ಒಂದು ತತ್ತಿಯಷ್ಟು ಹೋಗಿರ್ತಾರೆ. ಸ್ತೋತ್ರ. ಹಲ್ಲೆಲೂಯಾ. ಹೇಳ್ತಿದ್ದೀರಾ? ಅದಕ್ಕಾಗಿ ಭಯ ಪಡ್ತಿದ್ದೀರಾ? ದೇವ್ರು ಹೇಳ್ತಿದ್ದಾನೆ, ಮಾಟ ಮಂತ್ರ ಮಾಡೋರ್ನು ಭೂಮಿ ಮೇಲೆ ಇಟ್ಟಿದ್ದೀನಿ. ಆದ್ರೆ ದೇವರು ಮಾಟ ಮಂತ್ರ ಮಾಡೋರ್ನು ಸೃಷ್ಟಿ ಮಾಡಿಲ್ಲ. ಆದ್ರೆ ಸೈತಾನನು ದಬ್ಬಲ್ಪಟ್ಟ ಮೇಲೆ ಸೈತಾನ ನಂಬಿಕೊಂಡಂತ ಕೆಲವು ಜನಗಳು ಸೈತಾನ ಸಹಾಯದಿಂದ ಮಾಟ ಮಂತ್ರ ಮಾಡ್ತಾರೆ. ಆದ್ರೆ ದೇವ್ರು ಹೇಳ್ತಾನೆ, ಏನ್ ಹೇಳ್ತಾನೆ? ನಿನಗೆ ವಿರೋಧವಾಗಿ ರೂಪಿಸಲ್ಪಟ್ಟ ಯಾವ ಮಾಟ ಮದ್ದುಗಳು ನಿನ್ನ ಮಕ್ಕಳನ್ನ ಮುಟ್ಟಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ದೇವ್ರು ಹೇಳ್ತೀನಿ, ನೀನು ಸೃಷ್ಟಿಸಿ ನೀನು ರೂಪಿಸಿದವನಾದ ನಾನು ಹೇಳ್ತಾ ಇದ್ದೀನಿ, ನೀನು ಭಯ ಪಡಬೇಡ. ಹಲ್ಲೆಲೂಯಾ. ಯಾವ ಸಂಗತಿಗೂ ಭಯ ಪಡಬೇಡ. ಅನೇಕ ಜನಗಳು ಕೇಳೋದಕ್ಕೆ ವಿಷಯಗಳು ನಮ್ ಬಗ್ಗೆ ಅವ್ರು ಇವ್ರು ಏನೇನೋ ಮಾತಾಡ್ತಾರೆ, ಅದಕ್ಕೆ ಭಯ ಆಗ್ತೈತಿ, ಏನಾರ ಮಾಡ್ಬಿಡ್ತಾರೇನೋ, ನಮ್ಗೆ ಏನಾರ ಮಾಡ್ಬಿಡ್ತಾರೇನೋ, ಅವ್ರ ಕುರಿತು ಭಯ ಪಡ್ಬೇಡ. ದೇವ್ರ ವಾಕ್ಯ ಹೇಳ್ತೇನೆ, ನಿನಗೆ ವಿರೋಧವಾಗಿ ಅವ್ರು ಏನೇ ಮಾತಾಡ್ಲಿ, ಏನೇ ಮಂತ್ರ ತಂತ್ರಗಳು ಹೇಳಿಲಿ, ಏನೇ ಅವ್ರು ಚಾಡಿ ಹೇಳಲಿ, ನಿನಗೆ ವಿರೋಧವಾಗಿ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಮಾಡಿದಂತ ಕಾರ್ಯಗಳು, ರೂಪಿಸಿದಂತ ತಂತ್ರಗಳು, ಎಣದಂತ ಬಲೆಗಳು ನೀನು ಸಿಕ್ಕಿ ಬೀಳದಂತೆ ನಿನ್ನ ದೇವರಾಗಿರೋ ಕರ್ತನು ನಿನ್ನ ನಾವುಗಳಿಂದ ತಪ್ಪಿಸಿ ನಡೆಸ್ತಾನೆ, ನಿನ್ನ ಮಕ್ಕಳನ್ನ ತಪ್ಪಿಸ್ತಾನೆ ಪ್ರೇಮ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಿದ್ದಾನೆ, ನಿನ್ನ ಸೃಷ್ಟಿಸಿ ನಿನ್ನ ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ. ಹಲ್ಲೆಲೂಯಾ. ಎರಡನೇದಾಗಿ ದೇವ್ರು ಹೇಳ್ತಾನೆ ನೋಡ್ರಿ, ಮತ್ತೆ ತಿರ್ಗೋಣ 43ನೇದಕ್ಕೆ ಹೋಗೋಣ. ಮತ್ತೆ ಕೇಳ್ರಿ ಗಮನಿಸಿ. ಎರಡನೇದಾಗಿ, ನೀನು ಭಯ ಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೀನಲ್ಲ. ಎರಡನೇದಾಗಿ ದೇವ್ರು ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ. ಯಾಕೆ ಭಯ ಪಡಬಾರದು? ನಿನ್ನ ಸೃಷ್ಟಿಸಿದವನು, ನಿನ್ನ ರೂಪಿಸಿದವನು ನಾನು. ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ. ನಿನ್ನ ಕುರಿತಾಗಿ ಏನ್ ಮಾಡ್ಬೇಕನ್ನೋದು ನನಗೆ ಗೊತ್ತಿದೆ. ಅಲ್ಲೆಲ್ಲೂಯಾ. ಅರ್ಥ ಆಯ್ತಾ? ಯಾಕೋಬನು ತಂದೆಗೆ ಮೋಸ ಮಾಡಿ, ಅಣ್ಣನಿಗೆ ಮೋಸ ಮಾಡಿ, ಅಣ್ಣ ಕೋಪದಿಂದ ಆತನ ಕೊಲ್ಲಕ್ ಬರುವಾಗ ಲಾಬಾನನ ಮನೆಗೆ ಓಡಿ ಹೋಗ್ತಾನೆ, ತನ್ನ ಮಾವನ ಮನೆಗೆ ಓಡಿ ಹೋಗ್ತಾನೆ ತಾಯಿ ಮಾತನ್ನ ಕೇಳಿ. ಹಲ್ಲೆಲೂಯಾ. ಒಂದು ರಾತ್ರಿ ವೇಳೆಯಲ್ಲಿ ಹೋಗ್ತಾ ಅರಣ್ಯದಲ್ಲಿ ಮುಂದೆ ಪ್ರಯಾಣ ಮಾಡಕ್ಕಾಗದೆ ಒಂದು ಅರಣ್ಯದಲ್ಲಿ ಮಲಿಕೊಳ್ತಾನೆ. ಅಲ್ಲಿರುವಂತ ಒಂದು ಕಲ್ಲನ್ನು ತಗೊಂಡು ತಲೆದಿಂಬಾಗಿ ಇಟ್ಕೊಂಡು ಮಲಿಕೊಂಡ್ ಬಿಡ್ತಾನೆ. ಹಲ್ಲೆಲೂಯಾ. ಆಗ ದೇವರು ಅವನಿಗೆ ದರ್ಶನ ಕೊಟ್ಟು ಹೇಳ್ತಾರೆ, ನಾನು ನಿನ್ನ ತಂದೆ ತಾತನ ದೇವರು, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸದೆ ಹೊರತು ನಿನ್ನನ್ನು ಮಾತ್ರ ನಾನು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಹಾಗಾಗಿದ್ದೇನೆ ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಏನ್ ಆಲೋಚನೆ ಇಟ್ಟಿದ್ದಾನೋ, ಏನಕ್ಕಾಗಿ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೋ ಅದು ನೆರವೇರೋ ತನಕ ನನ್ನನ್ನ ನಿನ್ನನ್ನ ಆತನ ಬಿಟ್ಟು ಕೊಡುವವನಲ್ಲ. ಹಲ್ಲೆಲೂಯಾ. ಆದ್ರಿಂದ ಆತನ ಹೇಳ್ತಾನೆ, ನಾನು ನಿನ್ನನ್ನು ವಿಮೋಚಿಸಿದ್ದೀನಲ್ಲ. ವಿಮೋಚನೆ ಅಂದ್ರೆ ಏನು ಗೊತ್ತಾ? ಬಿಡುಗಡೆ. ಪ್ರಿಯರೇ, ಯೇಸುಸ್ವಾಮಿ ಹೇಳ್ತಿದ್ದಾನೆ, ನಾನು ನಿನ್ನ ಬಿಡುಗಡೆ ಮಾಡಿದ್ದೀನಿ, ಅದಕ್ಕೆ ನೀನು ಭಯ ಪಡಬೇಡ. ನೀನು ಭಯ ಪಡ್ಬೇಕಾಗಿತ್ತು ನಾವು ಮೊದಲು ಭಯ ಪಡ್ತಿದ್ದೋ ಮಾಟಕ್ಕೆ, ಮಂತ್ರಕ್ಕೆ, ದರಿದ್ರಕ್ಕೆ, ರೋಗಕ್ಕೆ, ಶಾಪಕ್ಕೆ, ಮರಣಕ್ಕೆ ಭಯ ಪಡ್ತಿದ್ದೋ. ಆದ್ರೆ ನನ್ನ ದೇವರಾಗಿರೋ ಕರ್ತನು ನಿನ್ನನ್ನು ವಿಮೋಚಿಸಿದಾನಂತೆ. ವಿಮೋಚನೆ ಅಂದ್ರೆ ಏನ್ ಗೊತ್ತಾ? ಬಿಡುಗಡೆ. ನಾವು ಸೈತಾನಲ್ಲಿದ್ದು, ಪಾಪದಲ್ಲಿದ್ದು, ದುಷ್ಟ ಚಟದಲ್ಲಿದ್ದು, ವ್ಯಾಧಿಗಳಲ್ಲಿದ್ದು, ಸಾಲಗಳಲ್ಲಿದ್ದು, ನರಕದ ಬಾಗಿಲನ್ನ ತಟ್ಟುತ್ತಾ ಇದ್ದು, ನರಕದ ಬಾಗಿಲಿಗೆ ಹತ್ರ ಆಗಿದ್ದು ಪ್ರೇರೆ. ನಾವು ಕೆಡುಕನ ವಸದಲ್ಲಿದ್ದು. ಹಲ್ಲೆಲೂಯಾ. ಆದರೆ
ದೇವರು ಕರ್ತನಾಗಿರೋ ಯೇಸು ಕ್ರಿಸ್ತನು ನಾವು ಪಾಪ ಮಾಡಿ ಪಾಪ ಕೊಡೋ ಸಂಬಳ ಮರಣ. ನಾವು ಪಾಪದಲ್ಲಿ ಏನಂತೆ ದಾಸರಾಗಿ, ದೇವರಿಗೆ ಅವಿಧೇಯರಾಗಿ, ಏನಂತೆ ಭಯದಲ್ಲಿ, ಚಿಂತೆಯಲ್ಲಿ, ಕಷ್ಟದಲ್ಲಿ ದಾಸರಾಗಿದ್ದು, ಆದರೆ ಯೇಸು ಕ್ರಿಸ್ತನು ಮನುಷ್ಯನಾಗಿ ಲೋಕಕ್ಕೆ ಬರುವ ಮೂಲಕವಾಗಿ ಸಿಲುಬೆ ಮೇಲೆ ನಿನ್ನ ಪಾಪ, ನನ್ನ ಪಾಪ, ನಿನ್ನ ರೋಗ, ನಿನ್ನ ಕಷ್ಟ, ದರಿದ್ರ, ಏನಂತೆ ನನ್ನಿನ ಸಾಲ, ನನ್ನಲ್ಲಿದ್ದಂತ ಸೈತಾನನ ಎಲ್ಲ ಕಾರ್ಯಗಳು, ಚಟಗಳನ್ನ ಆತನ ತೆಗೆದುಕೊಂಡು ಸಿಲುಬೆ ಮೇಲೆ ಚೆಂಡು, ಸಿಲುಬೆ ಮೇಲೆ ತನ್ನ ಪ್ರಾಣ ಕೊಡೋ ಮೂಲಕ, ತನ್ನ ರಕ್ತವನ್ನು ಸುರಿಸೋ ಮೂಲಕ ಆತನ ನನ್ನನ್ನು, ನಿನ್ನನ್ನ ಬಿಡುಗಡೆಗೊಳಿಸಿದ. ಹಲ್ಲೆಲೂಯಾ. ದೇವರೇ, ನಾನು ನಿನ್ನ ವಿಮೋಚಿಸಿದ್ದೀನಿ. ಈ ವಿಮೋಚನೆ ಅನ್ನೋ ಪದಕ್ಕೆ ಅನೇಕ ಅರ್ಥ ಇದೆ. ವಿಮೋಚನೆ ಅಂದ್ರೆ ಬಿಡುಗಡೆ, ದಾಸತ್ವದಿಂದ ಬಿಡುಗಡೆ. ದೇವರು ನಮ್ಮನ್ನ ದಾಸತ್ವದಿಂದ ಬಿಡುಗಡೆ ಮಾಡಿದ್ದಾರೆ ಪ್ರಿಯರೇ. ಈ ವಿಮೋಚನೆ ಅಂದ್ರೆ ಅರ್ಥ ಏನಂತಂದ್ರೆ, ನನ್ನನ್ನು ನಿಮ್ಮನ್ನ ಕೊಂಡುಕೊಂಡಿದ್ದಾನಂತೆ ದೇವರು. ಏನನ್ನ ಕೊಂಡುಕೊಂಡಿದ್ದಾನೆ? ಏನನ್ನ ಕೊಟ್ಟು? ಬೆಳ್ಳಿ ಬಂಗಾರ ಹಣ ಎಲ್ಲ ಕೊಡ್ಲಿಲ್ಲ, ಭೂಮಿ ಕೊಡ್ಲಿಲ್ಲ, ಸ್ವಂತ ರಕ್ತ ಕೊಟ್ಟ, ಸ್ವಂತ ಪ್ರಾಣ ಕೊಟ್ಟ ದೇವರು. ಆ ಸಿಲುಬೆ ಮೇಲೆ ಯೇಸು ನನಗಾಗಿ, ನಿನಗಾಗಿ, ನಾನು ನೀನು ಮಾಡಿದ ಪಾಪಗಳಿಗಾಗಿ ಸೈತಾನಿಗೆ ನಾವು ದಾಸರಾಗಿದ್ದೋ, ಪಾಪಕ್ಕೆ ದಾಸರಾಗಿದ್ದೋ, ಕುಡಿತಕ್ಕೆ ದಾಸರಾಗಿದ್ದೋ, ಕೆಟ್ಟತನಗಳಿಗೆ ದಾಸರಾಗಿದ್ದೋ, ದರಿದ್ರದಲ್ಲಿದ್ದೋ, ನಾವು ನರಕಕ್ಕೆ ಹತ್ರ ಆಗ್ತಿದ್ದೋ. ಪಾಪ ಮಾಡ್ತಾ ಪಾಪ ಕೂಡ ಸಂಬಳ ಮರಣ, ನರಕಕ್ಕೆ, ಮರಣಕ್ಕೆ ನಾವು ದಾಸರಾಗಿದ್ದೋ. ಅಲ್ಲಿಂದ ನಮ್ಗೆ ವಿಮೋಚನೆ ಕೊಟ್ಟ, ಅಂದ್ರೆ ಬಿಡುಗಡೆ ಕೊಟ್ಟ. ಏನ್ ಕೊಟ್ಟ? ತನ್ನ ಸ್ವಂತ ರಕ್ತ ಕೊಟ್ಟ, ಸ್ವಂತ ಪ್ರಾಣ ಕೊಟ್ಟು ಅಲ್ಲಿಂದ ನಿಮ್ಮನ್ನ ಕೊಂಡುಕೊಂಡಿದ್ದಾನೆ ಪ್ರೇಮ. ಇದೇ ವಿಮೋಚನೆ. ವಿಮೋಚನೆ ಅಂದ್ರೆ ನಮ್ಮನ್ನ ಸ್ವತಂತ್ರಗೊಳಿಸಿದ್ದಾನೆ. ನಾವೊಂದು ಪಂಜರದೊಳಗಡೆ ಇದ್ದು, ನಮಗೆ ಸ್ವತಂತ್ರ ಇಲ್ಲದಂತ ಪಂಜರದೊಳಗಡೆ ಇದ್ದು, ಸಾಲ, ದರಿದ್ರ, ಶಾಪಗಳಲ್ಲಿ ಪಂಜರದೊಳಗಡೆ ಇದ್ದು, ನಮಗೆ ಸಮಾಧಾನ ಇಲ್ಲದಿರೋ ಪಂಜರದೊಳಗಡೆ ಇದ್ದು, ಯೇಸು ಕ್ರಿಸ್ತ ನಮ್ಮ ಪಾಪಕ್ಕಾಗಿ ತನ್ನ ಪ್ರಾಣವನ್ನು ಕೊಡೋ ಮೂಲಕ ಆ ಪಂಜರದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ, ನಮ್ಮನ್ನು ವಿಮೋಚಿಸಿದ್ದಾರಂತೆ. ಈಗ ಕಷ್ಟಗಳಿಂದ, ಸಾಲಗಳಿಂದ, ಶಾಪದಿಂದ, ದೆವ್ವದಿಂದ, ಮಾಟದಿಂದ, ಪೂರ್ವಿಕರ ಶಾಪಗಳು, ನಮ್ಮ ಮೇಲೆ ಬಂದಂತ ಶಾಪಗಳು, ನಾವು ಮಾಡಿದ ಪಾಪ, ತಂದೆ ತಾಯಿಗಳಿಂದ ಬಂದ ಪಾಪ, ಇವುಗಳು ಎಲ್ಲವುಗಳಿಂದ ದೇವರು ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನಂತೆ, ನಿನ್ನ ವಿಮೋಚಿಸಿದ್ದಾನಂತೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ವಿಮೋಚನೆ ಅಂದ್ರೆ ಶಾಶ್ವತವಾಗಿ ನಮಗೆ ಪರಿಹಾರವನ್ನ ಕೊಟ್ಟಿದ್ದಾನೆ ಅಂತ ಅರ್ಥ. ಅಂದ್ರೆ ಶಾಪಗಳಿಂದ ನಮ್ಮನ್ನ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾನೆ, ಪರಿಹಾರ ಕೊಟ್ಟಿದ್ದಾನೆ. ಅದಕ್ಕೆ ದೇವರು ಹೇಳ್ತಾನೆ, ನೀನು ಸೃಷ್ಟಿಸಿದವನು, ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ ಅಂತ ದೇವರು ಹೇಳ್ತಾನೆ. ಎರಡನೇದಾಗಿ ಹೇಳ್ತಾನೆ, ನಾನು ನಿನ್ನ ವಿಮೋಚಿಸಿದ್ದೀನಲ್ಲ, ನಾನು ನಿನ್ನ ತೊಳೆದಲ್ಲ. ನೀನ್ ಸರಿ ಇಲ್ದೇದಾಗ, ನೀನ್ ಕಷ್ಟದಲ್ಲಿದ್ದಾಗ, ಕಣ್ಣೀರಲ್ಲಿದ್ದಾಗ ನಾನ್ ತಾನೇ ನಿನ್ನ ಬಿಡುಗಡೆ ಮಾಡಿತ್ತು, ನಾನ್ ತಾನೇ ನಿನ್ನ ಪರಿಶುದ್ಧಗೊಳಿಸಿತ್ತು, ನಾನ್ ತಾನೇ ನಿನ್ನ ರಕ್ತ ಸುರಿಸಿ ನೀನು ಕೊಂಡುಕೊಂಡಿತ್ತು, ನನ್ನ ರಕ್ತದಿಂದ ತಾನೇ ನೀನು ತೊಳೆದಿತ್ತು, ನಿನ್ನ ಕುಟುಂಬನ ತೊಳೆದಿತ್ತು, ನಾನ್ ತಾನೇ ಆ ದೇವರಿಂದ ನಿನ್ನ ಬಿಡಿಸಿತ್ತು. ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ ಅಂತ ದೇವ್ರು ಹೇಳ್ತಾರೆ. ಅಲ್ಲೆಲ್ಲೋಯ್ಯ, ಯೋಚನೆ ಮಾಡಿ ಪ್ರೇರೆ, ನಮ್ಮನ್ನ ಬಿಡುಗಡೆ ಕೊಟ್ಟಂತ ದೇವ್ರು ಹೇಳ್ತಿದ್ದಾನೆ, ನಾನು ನಿನ್ನ ವಿಮೋಚಿಸಿದಂತ ದೇವ್ರು ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ ಅಂತ. ಭಯ ಪಡಕ್ಕೆ ಕಾರಣ ಇದ್ರು ಭಯ ಪಡಬೇಡ. ಕಾರಣ ಏನು ಗೊತ್ತಾ? ನಿನಗೆ ಭಯ ಪಡಬೇಡ ಅಂತ ಹೇಳಿ ಧೈರ್ಯ ಪಡಿಸ್ತಿರೋನು ಯಾರು ಗೊತ್ತಾ? ನಿನ್ನನ್ನು ಸೃಷ್ಟಿಸಿ ನಿನ್ನನ್ನು ರೂಪಿಸಿದವನಾಗಿರೋ ದೇವ್ರು. ನೀನು ಭಯ ಪಡಬೇಡ ಅಂತ ಹೇಳ್ತಿರೋಂಥ ದೇವ್ರು ಯಾರು ಗೊತ್ತಾ? ನಿನ್ನ ಪಾಪದಲ್ಲಿದ್ದಾಗ, ಶಾಪದಲ್ಲಿದ್ದಾಗ, ನೀನ್ ನರಕಕ್ಕೆ ಹೋಗುವಾಗ, ನೀನು ರೋಗಿಷ್ಠಳಾಗಿ, ನೀನು ಯಾವುದೋ ಪಾಪದಲ್ಲಿ, ಯಾವುದೋ ಮಾಟ ಮಂತ್ರದಲ್ಲಿ ಬಾಧಿಸಲ್ಪಟ್ಟು ಆಶೀರ್ವಾದ ಇಲ್ಲದೆ, ಸಮಾಧಾನ ಇಲ್ಲದೆ ನೀನು ನರಕಕ್ಕೆ ಹೋಗುವಾಗ, ತನ್ನ ಪ್ರಾಣವನ್ನೇ ಕೊಟ್ಟು, ತನ್ನ ರಕ್ತವನ್ನೇ ಸುರಿಸಿ ಮನುಷ್ಯನಾಗಿ ಲೋಕಕ್ಕೆ ಬಂದು ನನ್ನನ್ನ ಅಲ್ಲಿಂದ ಬಿಡಿಸದ್ನಲ್ಲ, ಆತನು ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ. ಹಲ್ಲೆಲೂಯ. ಕೆಲವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ, ಬಿಡು ಬರ್ಲಿ ನೋಡ್ಕೊಳ್ಳೋಣ, ಬಿಡು ಆಯ್ತು, ಬಿಡು ನಾಳೆ ಕೊಟ್ಬಿಟ್ರೆ ಆಯ್ತು, ಏನು ಕೊಡಂಗೆ ಮಾತಾಡ್ತಾರೆ. ನಾಳೆ ಹೋಗಿದ್ದೀನಿ, ಏನೋ ಹೆಲ್ಪ್ ಮಾಡ್ತಿರಲ್ಲ ಮಾಡಿ ಅಂತಂದ್ರೆ, ನಾನೇ ಯಾವಾಗ ಹೇಳಿದ ಮರೆಯ, ಬಂದ್ರೆ ನೋಡ್ಕೊಂಡು ಮಾತಾಡಕ್ಕಾಯ್ತದೆ ಅಂತ ಹೇಳಿತ್ತು, ನಾನು ಕೊಡ್ತೀನಿ ಅಂತ ಹೇಳಿದ ದುಡ್ಡು ಅಂತ ಹೇಳ್ತಾರೆ. ಆದ್ರೆ ನನ್ನ ದೇವ್ರು ಹೇಳ್ತಾರದೇನ್ ಗೊತ್ತಾ ಇಲ್ಲಿ ಪ್ರಿಯರೇ? ನನ್ನ ದೇವ್ರೇನ್ ಹೇಳ್ತಿದ್ದೀನಿ ಗೊತ್ತಾ? ನೀನು ಸೃಷ್ಟಿಸಿ ನೀನು ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ನೀನು ಭಯ ಪಡಬೇಡ ಅಂತ ಹೇಳಿ. ಹಲ್ಲೆಲೂಯಾ. ಸೈತಾನ ತರುವಂತ ಯಾವುದೇ ಭಯಗಳಿಗೂ ನೀನು ಸ್ಥಳ ಕೊಡಬೇಡ. ನೀನ್ ಹೇಳ್ಬೇಕು, ನನ್ನ ಸೃಷ್ಟಿ ಮಾಡಿದವನು, ನನ್ನ ರೂಪಿಸಿದವನು, ನನಗಾಗಿ ಪ್ರಾಣ ಕೊಟ್ಟಂತ ನನ್ನ ದೇವ್ರು ಹೇಳಿದ್ದಾನೆ, ಭಯ ಪಡಬೇಡ ಅಂತ. ಹಲ್ಲೆಲೂಯಾ. ಭಯದ ಆತ್ಮನ ನೀನು ಓಡಿಸೋನಾಗಿರ್ಬೇಕು. ಹಲ್ಲೆಲೂಯಾ. ನಾವು ಓಡಿಸುವವರಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಈಗ ಮೂರನೇದಾಗಿ ದೇವ್ರು ಹೇಳ್ತಾನೆ ನೋಡಿ, ನಿನ್ನ ಹೆಸರಿಡಿದು ಕರೆದೇನಲ್ಲ. ಹಲ್ಲೆಲೂಯಾ. ನೀನು ನನ್ನವನೇ, ನನ್ನವಳೆ.
ಮೂರನೇದಾಗಿ ದೇವರು ಹೇಳ್ತಿದ್ದಾನೆ, ನೀನು ನಿನ್ನ ಹೆಸರಿಡಿದು ಕರೆದೇನಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ಈ ಸ್ಥಳದಲ್ಲಿ ಯಾರೆಲ್ಲ ಕೂತಿದ್ದೀರೋ, ಹಲ್ಲೆಲೂಯಾ, ಯಾರು ನಿಮ್ಮನ್ನ ಕರ್ಕೊಂಡು ಬಂದಿಲ್ಲ, ಬದಲಾಗಿ ಯೇಸು ನಿನ್ನ ಹೆಸರಿಡಿದು ಕರೆದಿಲ್ಲ. ಹಲ್ಲೆಲೂಯಾ. ನೀನು ಅಯ್ಯೋ ನಾನು ಈ ವಾರನೇ ಫಸ್ಟ್ ಬಂದಿರೋದು, ಅಥವಾ ಈಗ ನಾನು ಬಂದು 2 ವಾರ ಆಯ್ತು, 15 ದಿವಸ ಆಯ್ತು, 1 ತಿಂಗಳಾಯ್ತು, ಅಥವಾ ನಾನು 1 ವರ್ಷ ಆಯ್ತು, ಯೇಸು ಸ್ವಾಮಿ ನಂಬಿ ಈಗ 5 ವರ್ಷ, 3 ವರ್ಷ, 10 ವರ್ಷ ಆಯ್ತು, 20 ವರ್ಷ ಆಯ್ತು, ನಿನ್ ಎಷ್ಟು ವರ್ಷ ಆಯ್ತು, ಆದ್ರೆ ನಿನ್ನನ್ನ ಕರೆದವ್ರು ದೇವರು. ಆತನ ಹೇಳ್ತಿದ್ದಾನೆ, ನಾನು ನಿನ್ನ ಹೆಸರಿಡ್ದು ಕರೆದಿದ್ದೀನಿ. ಇಲ್ಲಿ ಕುಳಿತಿರೋ ಒಬ್ಬೊಬ್ಬರು ಹೆಸರಿಡ್ದು ದೇವ್ರು ಕರೆದಿದ್ದಾನಂತ. ನೀನು ಯಾರೋ ಕರೆದಿದ್ದಕ್ಕೆ ಇಲ್ಲಿ ಬಂದಿಲ್ಲ, ಪಾಸ್ಟ್ ಕರೆದಿದ್ದಕ್ಕೆ ಬಂದಿಲ್ಲ, ಯಾರೋ ಬಂದು ನಮ್ಮ ಮನೆ ಕರೆದ್ರು ಅದಕ್ಕೆ ಚರ್ಚಿಗೆ ಬಂದಿದ್ದೀನಿ ಬಂದಿಲ್ಲ. ಹಲ್ಲೆಲೂಯಾ. ದೇವರು ನಿನ್ನ ಹೆಸರು ಹೇಳಿ ಕರೆದಿರೋದ್ರಿಂದ ನೀವು ಒಬ್ಬೊಬ್ರು ಇವತ್ತು ಚರ್ಚಲ್ಲಿ ಕೂತಿದ್ದೀರಿ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಸ್ತೋತ್ರ. ಯಾರೋ ನಿಮ್ಗೆ ಸುವಾರ್ತೆ ಸಾರಿರ್ಬೋದು, ಯಾರೋ ಯೇಸುವಿನ ಬಗ್ಗೆ ನಿಮ್ಗೆ ತಿಳಿಸಿರ್ಬೋದು, ಅಥವಾ ಪಾಸ್ಟರ್ ನಿಮ್ ಬಳಿಗೆ ಬಂದಿರಬಹುದು, ಅಥವಾ ನಮ್ಮ ಚರ್ಚಿಗೆ ಬರೋರು ಯಾರೋ ನಿಮಗೆ ದೇವರ ಬಗ್ಗೆ ತಿಳಿಸಿರ್ಬೋದು. ಆದ್ರೆ ದೇವರು ನಿನ್ನ ಕರೆದಿರೋದ್ರಿಂದ ಅವರ ಮೂಲಕ ಸುವಾರ್ತೆ ಕೇಳಿ, ಅವರ ಮೂಲಕ ಯೇಸುವಿನ ಬಗ್ಗೆ ತಿಳ್ಕೊಂಡು, ಅವರ ಮೂಲಕವಾಗಿ ನೀನ್ ಏನ್ ಮಾಡಿದಿ, ಚರ್ಚೆಗೆ ಬಂದಿದ್ದಿ. ಅದಕ್ಕಿಂತ ಮುಂಚೆ ದೇವರು ನಿನ್ನ ಹೆಸರಿಡಿದು ಕರೆದಿರೋದ್ರಿಂದ ಅವರು ನಿನಗೆ ಮಧ್ಯಸ್ಥಿಕರಾದ್ರು, ಮಾರ್ಗದರ್ಶಕರಾದ್ರು ಚರ್ಚಿಗೆ ಬರಕ್ಕೆ. ಆದ್ರೆ ನೀನು ಕರೆದವರು ಒಬ್ಬ ಮನುಷ್ಯನಲ್ಲ, ಬದಲಾಗಿ ದೇವರು. ನಿನ್ನ ಕುಟುಂಬವನ್ನ ಕರೆದಿದ್ದು ಮನುಷ್ಯನಲ್ಲ, ದೇವರು. ಹಲ್ಲೆಲೂಯಾ. ಪ್ರಿಯರೇ, ಈ ಸಭೆ ನಿಮ್ಮನ್ನ ಕರೀನಿಲ್ಲ, ಇಲ್ಲಿರೋ ಸೇವಕರು ನಿನ್ನ ಕರೀನಿಲ್ಲ, ಅಥವಾ ಇಲ್ಲಿರೋ ಯಾವುದೋ ವಿಶ್ವಾಸ ನಿನ್ನ ಕರೀನಿಲ್ಲ. ಮೊದಲು ನಿನ್ನ ಕರೆದಿತ್ತು, ನಿನ್ನ ಕುಟುಂಬ ಕರೆದಿತ್ತು ಪರಲೋಕದ ಯಜಮಾನ. ನಾನು ನೀನ್ ನಂಬಬೇಕಾಗಿರೋದೇನ್ ಗೊತ್ತಾ? ನಿನ್ನನ್ನ ದೇವರು, ಪರಲೋಕದ ತಂದೆಯ ದೇವರು ನಿನ್ನ ಹೆಸರಿಡಿದು ಕರೆದಿದ್ದಾನೆ. ಹಲ್ಲೆಲೂಯಾ. ನಿನ್ನ ಹೆಸರಿಡಿದು ಕರೆದ ಆತನೇ ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ ಅಂತ. ಹಲ್ಲೆಲೂಯಾ. ನಿನ್ನ ಸೃಷ್ಟಿಸಿ ನಿನ್ನ ರೂಪಿಸಿದವನಾದ ದೇವರು ಹೇಳ್ತಿದ್ದಾನೆ ಏನಂತೆ, ಭಯ ಪಡಬೇಡ. ನಿಮ್ ಊರಲ್ಲಿರುವಂತ ಕೆಲವು ಜನಗಳಿಗೆ ನಿಮ್ ಹೆಸರು ಗೊತ್ತಿಲ್ಲ, ಹೌದಲ್ವಾ? ಯಾರ ಹೆಸರು ಹೇಳಿದ್ರೆ ಅವ್ರು ಯಾರು ಯೋಚನೆ ಮಾಡ್ತಾರೆ ಸ್ವಲ್ಪ ಹೊತ್ತು. ನಮ್ ರಾಜ್ಯನಾಳ ಅಂತ ಮುಖ್ಯಮಂತ್ರಿ ನಿಮ್ ಹೆಸರುಗಳು ನನ್ನ ಹೆಸರು ಗೊತ್ತಿಲ್ಲ. ಸಚಿವರು ನಮ್ ತಾಲೂಕಲ್ಲಿ ಗೆದ್ದಿರುವಂತ ಸಚಿವರಿಗೆ ನನ್ನ ಹೆಸರು ಗೊತ್ತಿಲ್ಲ. ಗೊತ್ತಾಯ್ತಾ? ಮೋದಿಗೆ ನನಗೆ ಗೊತ್ತಾಯ್ತಾ ನಿನ್ನ ಹೆಸರು, ನನ್ನ ಹೆಸರು ಗೊತ್ತಾಯ್ತಾ? ಈ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರಿಗೆ ನನ್ನ ಹೆಸರು ಗೊತ್ತಿಲ್ಲ. ಈ ಚರ್ಚಲ್ಲಿರೋ ನಾನು ನೀವು ಕೂತಿರೋರಿಗೆ ಬೋಧನೆ ಮಾಡ್ತಿದ್ದೀನಿ. ಪಾಸ್ಟರ್ ಯಾರು ಎದ್ದು ನನ್ನ ಹೆಸರು ಹೇಳಿ ಅಂತ ನಾನು ಹೇಳಕ್ಕಿಲ್ಲ. ಯಾಕೆ ಹೇಳು? ನನ್ನ ಹೆಸರು ಮರ್ತ್ಕೊಬಿಡ್ತೀನಿ ಬೇಗ, ಅವ್ರು ಹೇಳಿದ್ರ ಹೆಸರನ್ನ. ನಿಮ್ ಹೆಸರುಗಳೇ ನನಗೆ ನೆನಪಿಲ್ಲ, ಆದ್ರೆ ನಿನ್ನ ಹೆಸರು, ನನ್ನ ಹೆಸರು ದೇವರು ಗೊತ್ತಾಯ್ತು. ಈಗ ಯಾರಪ್ಪ ಅಮ್ಮ ನಿಮ್ಮ ಹೆಸರು? ಗೀತಮ್ಮ ಅಂತ ಕರೆದವ್ರು ಯಾರು? ಈಗ ನಿಮ್ಮ ಹೆಸರು. ಅದಕ್ಕೆ ದೇವ್ರು ಹೇಳ್ತೀನಿ, ನಾನು ನಿನ್ನ ಹೆಸರು ಹೇಳಿ ಕರೆದಿದ್ದೀನಿ. ನೀನು ಕುಟುಂಬ ನೋಡಿ, ದೇವ್ರು ಕರೀನಿಲ್ಲ. ದೇವ್ರು ಯಾರು ಕರಿತಾ ಇದೆಯೇ? ಅವ್ರಿಗ ಹಂಗೆಲ್ಲ ಕರೀನಿಲ್ಲ. ದೇವ್ರು ಖುದ್ದು ಹೆಸರು ಹೇಳಿ ಕರೆದ. ನಿಮ್ ಹೆಸರು ಏನು? ಓಯ್ ರಾಜು, ಶಾಮು, ನಿಮ್ ಹೆಸರೇನಾಯ್ತಲ್ಲ, ಹೆಸರು ಹೇಳಿ ಕರೆದಿದ್ದಾನೆ ದೇವ್ರು. ಇಲ್ಲೇನ್ ಹೇಳ್ತಿದ್ದಾನೆ? ನಿನ್ನ ಹೆಸರು ಹೇಳಿ ಕರೆದಿದ್ದೀನಿ. ಹಲ್ಲೆಲೂಯಾ. ಎಷ್ಟು ಸಂತೋಷ ಪ್ರಿಯರೇ. ನಿಮ್ ಒಬ್ಬೊಬ್ಬರ ಹೆಸರನ್ನ ದೇವ್ರು ಹೇಳಿ ಕರೆದಿದ್ದಾನೆ. ನಾವು ಮರಣಕ್ಕೆ ಒಳಗಾದವರು, ಕಷ್ಟಕ್ಕೆ ಒಳಗಾದವರು, ಸೈತಾನು ನಮ್ಮ ಕುಟುಂಬಗಳನ್ನ ಏನಂತೆ ಬಾಧಿಸ್ತಿದ್ದ, ಅಲ್ಲಿಂದ ದೇವ್ರ ಹೆಸರು ಹಿಡಿದು ಕರೆದ. ಹೆಸರು ಹೇಳಿ ಕರೆದ. ಸೈತಾನಿಗೆ ಹೇಳ್ದ, ನರಕಕ್ಕೆ ಹೇಳ್ದ. ಆ ಮಗ ನನಗ್ ರಾಜ್ಯಕ್ಕೆ ಬೇಕಾದವಳು. ಆ ಮಗಳ ಹೆಸರು ಹೇಳ, ಆ ಮಗಳನ್ನ ಕಳಿಸಿ ನಿನ್ ಲಿಸ್ಟ್ ಇಂದ ಹೊಡೆದಾಕ. ಸೈತಾನಿಗೆ ಹೇಳ್ದ, ನಿನ್ ಲಿಸ್ಟ್ ಇಂದ ಆ ಮಗಳನ್ನ, ಅವ್ರ ಕುಟುಂಬನ ಹೆಸರನ್ನ ಅಳಿಸೋ ನರಕದಿಂದ ಬಿಡ. ಆ ಮಗಳು ನನಗೆ ಬೇಕು. ಹಲ್ಲೆಲೂಯಾ. ನರಕಕ್ಕೆ ಹತ್ರ ಆದವರು, ಸಾವಿಗೆ ಹತ್ರ ಆದವರು, ಸಾವೇ ಏನೋ ಸತ್ತೋಯ್ತೀನೇನೋ ಅನ್ಕೊಂಡಂತ ನನ್ನ ದೇವ್ರು ಹೆಸರು ಹಿಡ್ದು ಕರೆದ. ಆ ಹೆಸರು ಹಿಡ್ದು ಕರೆದಂತ ಸ್ವಾಮಿ ಹೇಳ್ತಿದ್ದಾನೆ, ನೀನ್ ಭಯ ಪಡ್ಬೇಡ. ಹಲ್ಲೆಲೂಯಾ. ನೀ ಭಯ ಪಡ್ಬೇಡ. ಯಾರೋ ಕರೆದ್ರೆ ಹೋಗ್ಬಿಟ್ಟು, ಯಾರು ಕರೆದ್ರು ನಿಮ್ಗೆ, ಯಾರು ಕರೆದ್ರೆ ಏನೋ ನನ್ಗೇನ್ ಗೊತ್ತ ಮರ, ನೀನು ಯಾಕೆ ಬಂದಿದ್ದೆ ಇಲ್ಲಿಗೆ, ಯಾರ ನೀನು ಹೋಗ ಅಂತ ಓಡಿಸ್ಬಿಡ್ತಾರೆ. ಯಾರ ಹೆಸರು ಹಿಡ್ದು ಕರೆದಿದ್ರೆ, ಯಾಕಪ್ಪ ಬಂದಿದ್ದಿ, ಯಾರು ನೀನ್ ನೋಡ್ತಿದ್ದಿ ಅಂತಂದ್ರೆ
ಪೊಲೀಸರು ಕೂಡ ಹೇಳಿದ್ರೆ ನೀನೇನ್ ಹೇಳ್ಬೋದು? SB ನನ್ನನ್ನ ಹೆಸರು ಹಿಡಿದು ಕರೆದಿದ್ದಾರೆ, ನಾನು ಭೇಟಿ ಆಗ್ಬೇಕು ಅಂತ ಹೇಳಿದ್ದಾರೆ, ಇಷ್ಟೊತ್ತಿಗೆ ಬಾ ಅಂತ ನನ್ಗೆ ಫೋನ್ ಮಾಡಿದ್ದಾರೆ, ನಾನು ಅದಕ್ಕೆ ಅವ್ರು ಭೇಟಿ ಆಗಕ್ ಬಂದಿದ್ದೀನಿ ಅಂದ್ರೆ ಅವನೇನ್ ಮಾಡ್ತಾನೆ? ಬಾಯಿ ಮುಚ್ಕೊಂಡು ಒಳಗಡೆ ಕಳಿಸ್ತಾನೆ. ಹೌದಲ್ವಾ? ಅಲ್ಲೆಲ್ಲೂಯ್ಯ. ಹಾಗಾದ್ರೆ ದೇವರ ಮಕ್ಕಳೇ, ಯೇಸು ಹೇಳ್ತಿದ್ದಾನೆ, ನಾನು ನಿನ್ನನ್ನ ಹೆಸರು ಹಿಡಿದು ಕರೆದಿದ್ದೇನೆ. ನಿನ್ನ ಕುಟುಂಬದಲ್ಲಿರುವ ಒಬ್ಬೊಬ್ಬರ ಹೆಸರನ್ನ ಹೇಳಿ ದೇವರು ಕರೆದಿದ್ದಾನೆ. ಯಾಕೆ ಹೆಸರು ಹೇಳಿ ಕರೆದ? ಯಾಕಂದ್ರೆ ಆತನು ತನ್ನ ಮಕ್ಕಳನ್ನ ಸೃಷ್ಟಿ ಮಾಡಿದ್ದಾನೆ. ಯೋಹಾನ್ ಬರೆಸುವಂತ 10 ಹೇಳ್ತದೆ, ಆತನ ಮಕ್ಕಳನ್ನ ಅಂದ್ರೆ ಆತನ ಕುರಿಗಳನ್ನ ಒಳಗಡೆ ಹೋದ್ಮೇಲೆ ಹೆಸರು ಹೇಳಿ ಹೇಳಿ ಕರೆದು ಹೊರಗಡೆ ಬಿಡ್ತಾನಂತೆ. ಪರಲೋಕಕ್ಕೆ ಯಾರು ಸಂಬಂಧಪಟ್ಟಿದ್ದಾರೋ, ಯಾರು ದೇವರ ಮಕ್ಕಳಾಗಿದ್ದಾರೋ ಅವರನ್ನ ದೇವರು ಹೆಸರು ಹಿಡಿದು ಕರೆದಿದ್ದಾರೆ. ಆ ಹೆಸರು ನಾನು ನೀನಾಗಿದ್ದೀನಿ. ಅದಕ್ಕೆ ಆತನ ಹೇಳ್ತಿದ್ದಾನೆ, ನಿನ್ನ ಸೃಷ್ಟಿಸಿ ರೂಪಿಸಿದವನಾದ ನಾನು ಹೇಳ್ತಿದ್ದೀನಿ, ಭಯಪಡಬೇಡ. ನೀನು ಕೆಟ್ಟತನದಲ್ಲಿದ್ದಾಗ್ಲೇ, ನೀನು ಕಷ್ಟದಲ್ಲಿದ್ದಾಗ್ಲೇ, ಕಣ್ಣೀರಲ್ಲಿದ್ದಾಗ್ಲೇ, ನರಕಕ್ಕೆ ಹೋಗುವಾಗ್ಲೇ ನಿನ್ನನ್ನು ಬಿಡುಗಡೆ ಮಾಡೋದಕ್ಕಾಗಿ ನನ್ನ ಪ್ರಾಣವನ್ನೇ ಕೊಟ್ಟ ನಾನು ನಿನ್ನ ವಿಮೋಚಿಸಿದ್ದೀನಿ. ನಿನ್ನ ವಿಮೋಚಕನಾದ ನಾನು ಹೇಳ್ತಿದ್ದೀನಿ, ಭಯಪಡಬೇಡ. ಮೊದಲಾಗಿ ನಿನ್ನ ಹೆಸರು ಹಿಡಿದು, ನಿನ್ನ ಹೆಸರು ನಿನ್ನ ಊರಲ್ಲಿರೋರು ಗೊತ್ತಿಲ್ಲ, ನಿನ್ನ ಕುಟುಂಬಸ್ಥರಿಗೆ ಕೆಲವರು ಗೊತ್ತಿಲ್ಲದೆ ಇರಬಹುದು, ನಿನ್ನ ಏನಂತೆ ದೇಶದಲ್ಲಿ ರಾಜ್ಯದಲ್ಲಿರೋರು ಗೊತ್ತಿಲ್ಲದೆ ಇರಬಹುದು, ಸದ್ಯದಲ್ಲಿ ನೀನು ಓದಂತ ಸ್ಕೂಲಲ್ಲಿ ನಿನ್ನ ಹೆಸರು ಸರಿಯಾಗಿ ಗೊತ್ತಿಲ್ಲದೆ ಇರಬಹುದು ಅಲ್ವಾ? ಕೆಲ ಜನಗಳಿಗೆ ಟೀಚರ್ ಸ್ಟೂಡೆಂಟ್ಗಳಿಗೆ ಟೀಚ್ ಮಾಡೋ ಟೀಚರ್ಗಳು ಗೊತ್ತಿರಕ್ಕಿಲ್ಲ ಹುಡುಗರ ಹೆಸರುಗಳು, ಹೌದಲ್ವಾ? ಆದ್ರೆ ನನ್ನ ದೇವರಿಗೆ ನಿನ್ನ ಹೆಸರು ಗೊತ್ತಾಯ್ತು. ಅಂತ ಹೇಳ್ತಾರೆ, ನಾನು ನಿನ್ನ ಹೆಸರು ಹಿಡಿದು ಕರೆದಿದ್ದಲ್ಲ, ನೀನು ನನ್ನವಳೇ, ನೀನು ನನ್ನವನೇ. ಅಲ್ಲೆಲ್ಲೂಯ್ಯ. ದೇವ್ರು ಹೇಳ್ತೀನಿ, ನಾನು ನಿನ್ನ ಹೆಸರು ಹಿಡಿದು ಕರೆದಿದ್ದೀನಿ, ನೀನ್ ನನ್ನವನು, ನನ್ನವಳು. ಅರೆ, ನನ್ನ ಮಕ್ಕಳು ಚರ್ಚೆ ಕರ್ಕೊಂಡ್ ಬಂದ್ರು, ಅವ್ರು ಮುಂದೆ ಹೋಗಿತ್ತು, ನಾನು ಹಿಂದೆ ಬಂದೆ. ಏಸು ನಿನ್ನ ಕರೀದೆ ಹೊರತು ನೀನ್ ಬರ್ತಿದ್ದಿಲ್ಲ. ನಿನ್ನ ಹೆಸರು ಹಿಡಿದು ಕರೆದಿರೋದಕ್ಕೇನೆ ನೀನು ಬಂದಿದ್ದು. ನಿನ್ನ ಹೆಸರೇನೋ ತಿಪ್ಪಕ್ಕನೋ ಅಥವಾ ಏನಾದ್ರು ಚೌಡಪ್ಪನೋ ಏನೋ ರಾಜಪ್ಪನೋ ಏನೋ ನಿನ್ನ ಹೆಸರಿದ್ರೆ ದೇವ್ರ ಅದೇ ಹೆಸರು ಹೇಳಿ ಕರೆದವನೆ, ಅದಕ್ಕೆ ನೀನ್ ಚರ್ಚೆಗೆ ಬಂದಿದ್ದಿ. ಅಲ್ಲೆಲ್ಲೂಯ್ಯ. ನಿನ್ನ ಕರೆದವರು ಪಾಸ್ಟರ್ ಅಲ್ಲ, ನಿನ್ನ ಕರೆದವರು ವಿಶ್ವಾಸಿಗಳಲ್ಲ. ನಾನು ನಿನ್ನ ಕರೆದವರು ಯಾವುದೋ ಸಂಘ ಸಂಸ್ಥೆ, ಯಾವುದೋ ಕ್ರೈಸ್ತ ಸಮುದಾಯನೋ ಜಾತಿನೋ ನಾನು ನಿನ್ನ ಕರೆದಿಲ್ಲ. ನನ್ನನ್ನು ನಿನ್ನ ಕರೆದವರು ಯೇಸು ಸ್ವಾಮಿ, ಪರಲೋಕದ ತಂದೆ ನನ್ನ ನಿನ್ನ ಕರೆದಿದ್ದಾನೆ. ಹಲ್ಲೆಲೂಯಾ. ನಾನು ನಿನ್ನ ಸೃಷ್ಟಿ ಮಾಡಿದ ತಂದೆ ಕರೆದಿದ್ದಾನೆ. ನನ್ನ ಮಗಳು ಬೇಕು, ನನ್ನ ಮಗ ಬೇಕು ಅಂತೇಳಿ ನಾನು ನಿನ್ನ ಪರಲೋಕದಿಂದ ಮನುಷ್ಯನಾಗಿ ಲೋಕಕ್ಕೆ ಬಂದು ಈ ಲೋಕದಲ್ಲಿ ನಿನ್ನ ಹುಡುಕೊಂಡು ಬಂದು ನನಗೋಸ್ಕರ ನಿನಗೋಸ್ಕರ ಪ್ರಾಣ ಕೊಟ್ಟು ಪುನರುತ್ಥಾನವಾಗಿದ್ದಂತ ದೇವರು ನಿನ್ನ ಕರೆದಿದ್ದಾನೆ. ಹಲ್ಲೆಲೂಯಾ. ನಾವು ಹಾಸಿಗೆ ಮೇಲೆ, ಮರಣದ ಹಾಸಿಗೆ ಮೇಲೆ ಮಲಗಿದ್ದು, ನಾವು ನರಕಕ್ಕೆ ಹತ್ರ ಆಗ್ತಿದ್ದು, ಬಾಧೆಗಳಲ್ಲಿದ್ದು, ಕಣ್ಣೀರಲ್ಲಿದ್ದು, ಕಷ್ಟದಲ್ಲಿದ್ದು, ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ದಿರೋ ಪರಿಸ್ಥಿತಿಲಿದ್ದು ನನ್ನ ದೇವರ ಅರ್ಥ ಮಾಡ್ಕೊಂಡ. ಭಯ ಪಡ್ತಿರೋಂಥ ಪರಿಸ್ಥಿತಿಲಿ ಆತನ ಕರೆದ, ನಾನು ನಿನ್ನ ಹೆಸರು ಹಿಡಿದು ಕರಿತಿದ್ದೀನಿ, ಭಯ ಪಡ್ಬೇಡ. ಪ್ರಿಯರೇ, ಹಾಗಾದ್ರೆ ನೀವು ಭಯವನ್ನ ಜಯಿಸ್ಬೇಕು. ಯಾಕಂದ್ರೆ ನಿಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು ನಿನಗೆ ಧೈರ್ಯ ಪಡಿಸ್ತಿದ್ದಾನೆ, ನೀನು ಭಯ ಪಡ್ಬೇಡ ಅಂತ. ಹಲ್ಲೆಲೂಯಾ. ನೀವು ಒಂದು ವೇಳೆ ಇವತ್ತು ಯಾವುದೋ ಪರಿಸ್ಥಿತಿಲಿ ಹಾದು ಹೋಗ್ತಾ ಇರಬಹುದು, ಯಾವುದೋ ಪರಿಸ್ಥಿತಿ ನಿಮಗೆ ಕಷ್ಟಕರವಾಗಿರ್ಬೋದು, ಹಂಗಂತ ದೇವ್ರು ಹೇಳ್ತಿದ್ದಾನೆ, ನೀನು ಭಯ ಪಡ್ಬೇಡ. ಎರಡನೇದಾಗಿ ನಿನ್ನನ್ನು ವಿಮೋಚಿಸಿದಂತ ದೇವ್ರು ಹೇಳ್ತಿದ್ದಾನೆ, ನೀನು ಆರೋಗ್ಯವಾಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು ಅಂತೇಳಿ ತನ್ನ ಪ್ರಾಣ ಕೊಟ್ಟಂತ ಯೇಸು ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ. ಮೂರನೇದಾಗಿ ನೀನು ಹೆಸರು ಹಿಡಿದು ಕರೆದಂತ ದೇವ್ರು ಹೇಳ್ತಿದ್ದಾನೆ, ನೀನು ಭಯ ಪಡಬೇಡ. ಹಲ್ಲೆಲೂಯಾ. ನೀನು ಧೈರ್ಯವಾಗಿ, ನಿನ್ನ ಕುಟುಂಬದಲ್ಲಿ ಏನೋ ಸಂಭವಿಸ್ಬಿಡ್ತದೆ, ನನ್ನ ಮಕ್ಕಳಲ್ಲಿ ಏನೋ ಆಗ್ಬಿಡ್ತದೆ, ನನ್ನ ಜೀವಿತದಲ್ಲಿ ಏನೋ ಆಗ್ಬಿಡ್ತದೆ, ಡಾಕ್ಟ್ರೆ ಕೈ ಬಿಟ್ಬಿಟ್ಟವ್ರೆ, ಅಯ್ಯೋ ನನಗೆ ಕಾಯಿಲೆ ಬಂದ್ಬಿಡ್ತು, ಅಯ್ಯೋ ನನಗೇನಾಗ್ಬಿಡ್ತು. ನಿನ್ನ ಸೃಷ್ಟಿ ಮಾಡಿದಂತ ದೇವ್ರು ಹೇಳ್ತಿದ್ದಾನೆ, ಭಯ ಪಡಬೇಡ, ನಾನು ನಿನ್ನೊಂದಿಗೆ, ನೀ ನನ್ನವನು, ನೀ ನನ್ನವಳು. ಹಲ್ಲೆಲೂಯಾ. ಮುಂದಿನ ವಚನ ಓದಿ. ಎರಡನೇದಾಗಿ ನೀನು ಗಮನಿಸಿ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಗುರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ಜಯಿಸದಂತೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ನೀನ್ ದೇವರ ಮೇಲೆ ನಂಬಿಕೆ ಇಟ್ಟು ಬರ್ತಿದಿ ಅಂದಾಗ ನಿನ್ ಕಷ್ಟನೇ ಬರಕ್ಕಿಲ್ಲ ಅಂತಿಲ್ಲ, ನೀನ್ ಸಮಸ್ಯೆಗಳೇ ಬರಕ್ಕಿಲ್ಲ ಅಂತಲ್ಲ, ಬರ್ತದೆ. ಆದ್ರೆ ಯೇಸುವನ್ನ ನಂಬಕ್ಕಿಂತ ಮುಂಚೆ ಬಂದಿದ್ದೆಲ್ಲ ನಿನ್ನನ್ನು ಹಾಳು ಮಾಡಕ್ಕೆ ಬಂತು. ಯೇಸು ನಮ್ಮ ಮೇಲೆ ಬರೋದೆಲ್ಲ ನಿನ್ನನ್ನ ದೃಢಪಡಿಸೋದಕ್ಕೋಸ್ಕರ ಬರ್ತದೆ. ಹಲ್ಲೆಲೂಯಾ. ನಿನ್ನ ಮುಂದಿನ ಆಶೀರ್ವಾದಕ್ಕೆ ತೆಗೆದುಕೊಂಡು ಹೋಗೋದಕ್ಕಾಗಿ ಬರ್ತದೆ. ಹಲ್ಲೆಲೂಯಾ.
ಬಂಗಾರ ನಾಶವಾಗುವಂತದ್ದಾಗಿದ್ರು ಅದು ಬೆಂಕಿಯಲ್ಲಿ ಪುಟಕ್ಕಾಕಿ ಏನ್ ಮಾಡ್ತಾರೆ, ಶೋಧಿಸ್ತಾರಂತೆ. ಯಾಕಂದ್ರೆ ಅದರಲ್ಲಿರುವಂತ ಕಲ್ಮಶವೆಲ್ಲ ತೆಗೆಯುವುದಕ್ಕಾಗಿ. ಅದಕ್ಕಾಗಿ ಕಷ್ಟಗಳು, ಶೋಧನೆಗಳು, ಶ್ರಮೆಗಳು, ನಿಂದನೆಗಳು, ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು ಯಾಕೆ ನಮಗೆ ಬರ್ತದೆ ಅಂದ್ರೆ ನಮ್ಮನ್ನ ಚೊಕ್ಕ ಭಕ್ತಿವಂತರಾಗಿ ಮಾಡಕ್ಕೆ. ನಾವು 28 ಕ್ಯಾರೆಟ್ ಎಷ್ಟು ಕ್ಯಾರೆಟ್ ಆಯ್ತು ಅಷ್ಟು ಶೋಧಿಸುವ ಹಾಗೆ ಭಕ್ತಿ ಉಳ್ಳವರು, ನಂಬಿಕೆ ಉಳ್ಳವರು, ಪರಿಶುದ್ಧ ವ್ಯಕ್ತಿಯಾಗಿ ದೇವರಿಗೆ ಮಾತ್ರ ಭಯಭಕ್ತಿಯಿಂದ ಜೀವಿಸೋರಾಗಿರ್ಬೇಕೆಂಬುದಾಗಿ ನಮ್ಮನ್ನ ಸ್ಟ್ರಾಂಗ್ ಮಾಡಕ್ಕೆ, ನಮ್ಮನ್ನ ದೃಢಪಡಿಸೋದಕ್ಕೆ ಈ ಕಷ್ಟಗಳು, ಹೋರಾಟಗಳು, ಹಿಂಸೆಗಳು ಬರ್ತದೆ. ಹಲ್ಲೆಲೂಯಾ. ಆದ್ರೆ ದೇವರು ವಾಗ್ದಾನ ಮಾಡ್ತಿದ್ದಾರೆ, ಏನ್ ಗೊತ್ತಾ? ನೀನ್ ಜಲರಾಶಿಯನ್ನು ಹಾದು ಹೋಗುವಾಗ, ನೀನ್ ನದಿಗಳನ್ನ ದಾಟುವಾಗ ನಾನು ನಿನ್ನ ಸಂಗಡ ಇರ್ತೀನಿ. ಕೆಲವರು ಅನ್ಕೊಳ್ತಾರೆ ಏನಂದ್ರೆ, ಚೆನ್ನಾಗಿದ್ದಾಗ, ಅವರ ಪ್ರಾರ್ಥನೆಗೆ ಉತ್ತರ ಕೊಡುವಾಗ, ಅವ್ರಿಗೆ ಗುಣ ಆಗುವಾಗ, ಅವ್ರಿಗೆ ಒಳ್ಳೇದಾಗುವಾಗ, ಅಪ್ಪ ದೇವರು ನನ್ನ ಪ್ರಾರ್ಥನೆ ಕೇಳ್ತಿದ್ದಾರೆ, ಅಪ್ಪ ದೇವರು ನನ್ನ ಹತ್ರ ಇದ್ದಾರೆ, ಅಪ್ಪ ಯೇಸು ಸ್ವಾಮಿ ನನ್ನ ಕುಟುಂಬದಲ್ಲೇ ಇದ್ದಾರೆ, ಅಪ್ಪ ನನ್ನ ಹತ್ರ ಇದ್ದ, ನಾನು ಇಷ್ಟಪಡೋದು, ಆಸೆ ಪಟ್ಟಿದ್ದು ಎಲ್ಲವನ್ನ ಮಾಡ್ತಿದ್ದಾರೆ ಅಂತ ನಂಬ್ತಾರೆ. ಅದೇ ಅವ್ರ ಜೀವಿತದಲ್ಲಿ, ಅವ್ರ ಕುಟುಂಬದಲ್ಲಿ ಕಷ್ಟಗಳು ಬರ್ಲಿ, ಸಮಸ್ಯೆಗಳು ಬರ್ಲಿ, ಶೋಧನೆಗಳು ಬರ್ಲಿ, ಅಥವಾ ಏನಂತೆ ಹಣಕಾಸಿನ ತೊಂದರೆಗಳು ಬರ್ಲಿ, ಅಥವಾ ಏನಾದ್ರೂ ಒಂದು ಇಕ್ಕಟ್ಟು, ಒಂದು ಏನಂತೆ ಕೊರತೆಗಳಲ್ಲಿ ಹಾದು ಹೋಗ್ರಿ, ಹಲ್ಲೆಲೂಯಾ, ಆಗ ಏನಾಗ್ತದೆ? ವಿಶ್ವಾಸವನ್ನು ಕಳ್ಕೊಳ್ತಾರೆ. ಅಯ್ಯೋ ನಾನು ಏನ್ ಮಾಡ್ತಾ ಇದ್ದೀನಿ, ಅಯ್ಯೋ ಯೇಸು ಸ್ವಾಮಿ ನನ್ನ ಕೈ ಬಿಟ್ಬಿಟ್ಟಿದ್ದಾರೇನೋ, ನನ್ನ ಮರ್ತ್ ಬಿಟ್ಟಿದ್ದಾರೇನೋ, ಅದಕ್ಕೆ ಕಷ್ಟದ ಮೇಲೆ ಕಷ್ಟ, ಅದಕ್ಕೆ ಪ್ರಾರ್ಥನೆ ಮಾಡಿದ್ರೆ ಈ ನೋವು ಹೋಗ್ತಾ ಇಲ್ಲ, ಅದಕ್ಕೆ ನಮ್ಮ ಕುಟುಂಬದಲ್ಲಿ ಈ ತರ ಎಲ್ಲ ತೊಂದರೆಗಳು, ಅದಕ್ಕಾಗಿ ನನ್ನ ಗಂಡ ಈ ರೀತಿ, ನನ್ನ ಹೆಂಡತಿ ಈ ರೀತಿ, ನನ್ನ ಮಕ್ಕಳು ಈ ರೀತಿ, ಅಯ್ಯೋ ನಾವು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಲ್ಲ, ಅಯ್ಯೋ ದೇವ್ರು ಮರ್ತ್ ಬಿಟ್ಟಿರ್ಬೇಕೇನೋ, ದೇವ್ರು ನಮ್ಮನ್ನ ಜ್ಞಾಪಕ ಮಾಡ್ಕೊಳ್ತಿಲ್ವೇನೋ, ದೇವ್ರು ನಮ್ಮನ್ನ ಕೈ ಬಿಟ್ಬಿಟ್ನೇನೋ ಅಂತ ಹೇಳಿ ನೆನೆಸ್ತೀವಿ. ಪ್ರಿಯರೇ, ನಾನು ನಿಮ್ಗೆ ಸತ್ಯವಾಗಿ ಒಂದು ಮಾತು ಹೇಳ್ತೀನಿ, ಗಮನಿಸ್ರಿ. ಯಾರು ಸುಖದಿಂದಿದ್ದಾಗ ಅನ್ಕೊಂಡಿದ್ದಿಗೆ ಎಲ್ಲವೂ ಕೂಡ ಆಗ್ತೈತೆ ಅನ್ನುವಾಗ ದೇವ್ರ ಹತ್ರ ಐತೆ ಅಂತ ನಂಬ್ತಾರಲ್ಲ, ಅದು ನಿಜವಾದ ನಂಬಿಕೆ ಅಲ್ಲ. ಆಗ ನಿಜವಾಗ್ಲೂ ದೇವ್ರ ಅವ್ರ ಹತ್ರ ಇದ್ದಾನೆ ಅಂತ ಅರ್ಥ ಅಲ್ಲ. ಹಲ್ಲೆಲೂಯಾ. ನೀನು ಯಾವಾಗ ದೇವರ ನಿಮಿತ್ತ, ದೇವರ ರಾಜ್ಯದ ನಿಮಿತ್ತ, ಪರಿಶುದ್ಧತೆ ನಿಮಿತ್ತ, ನೀತಿ ನಿಮಿತ್ತ ಕಷ್ಟಗಳು, ನೋವುಗಳು, ಪಾಡುಗಳು, ಅವಮಾನಗಳು, ಕೊರತೆಗಳನ್ನ, ರೋಗಗಳನ್ನ ಏನ್ ದಾಟಿ ಹೋಗ್ತೀಯಲ್ಲ, ಆ ಪರಿಸ್ಥಿತಿಯಲ್ಲಿ ದೇವರು ನಿನ್ನೊಟ್ಟಿಗೆ ಇರ್ತಾರೆ. ಕೆಲವರು ಅಂತಾರೆ, ನಾನು ಆಗ ತಪ್ಪು ಮಾಡ್ತಿದ್ದೆ, ಆಗ ದೇವರಿಗೆ ಇಷ್ಟ ಇಲ್ಲದಾಗಿ ಜೀವಿಸ್ತಿದೆ, ಆಗ ಶೋಧನೆಗಳು ಬರ್ತಿತ್ತು, ಶ್ರಮೆ ಬರ್ತಿತ್ತು, ಅವಾಗೇನೋ ನಡೀತಿತ್ತಪ್ಪ, ಈಗ ನಾನು ಬದಲಾಗಿದ್ದೀನಿ, ಈಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈಗ ನಾನು ನಂಬಿಕೆಯಲ್ಲಿ ಜೀವಿಸ್ತಾ ಇದ್ದೀನಿ, ಈಗ ನಾನು ಬೈಬಲ್ ಓದ್ತಿದ್ದೀನಿ, ಈಗ ನಾನು ಮುಂಜಾನೆ ಎದ್ದು ಸಂಜೆ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈಗ ಪರಿಶುದ್ಧವಾದ ಜೀವಿತವನ್ನು ಜೀವಿಸೋದಕ್ಕೆ ನಾನು ಒಪ್ಪಿಸಿಕೊಟ್ಟಿದ್ದೀನಿ, ಈಗ ನಾನು ನನ್ನ ಕುಟುಂಬ ದೇವರ ಮಾರ್ಗದಲ್ಲಿ ದೇವರ ಚಿತ್ತವನ್ನು ನೆರವೇರಿಸ್ಬೇಕಂತ ಹೇಳಿ ದೇವರ ಕಡೆಗೆ ಮನ ತಿರುಗಿದ್ದೀನಿ. ಈಗ ಯಾಕಪ್ಪ ನನ್ನ ಕಷ್ಟದ ಮೇಲೆ ಕಷ್ಟ ಬರ್ತೈತೆ? ಹಾಗೂ ಒಂದ್ ಕಷ್ಟ ಬಂದ್ರೆ ಪರವಾಗಿಲ್ಲ, ಒಂದ್ ಕಡೆ ಬಂದ್ರೆ ಪರವಾಗಿಲ್ಲ, ಎಲ್ಲ ಕಡೆ ನನಗೆ ಮುತ್ತಿಕೊಳ್ತಾ ಐತೆ. ನನ್ನ ಕುಟುಂಬದಲ್ಲೂ ಕಷ್ಟ, ಮಕ್ಕಳಿಂದ ಕಷ್ಟ, ಗಂಡನಿಂದ ಕಷ್ಟ, ಈ ಹೆಂಡತಿಯಿಂದ ಕಷ್ಟ, ಈ ಅತ್ತೆ ಮಾವನಿಂದ ಕಷ್ಟ, ಈ ತಂದೆ ತಾಯಿಗಳಿಂದ ಕಷ್ಟ, ಆ ಕೆಲಸ ಮಾಡುತ್ತೋ ಕಷ್ಟ, ಓದೋತೋ ಕಷ್ಟ, ಅಲ್ಲೋದ್ರ ಕಷ್ಟ, ಇಲ್ಲೋದ್ರ ಕಷ್ಟ, ಬರೀ ಕಷ್ಟ ಕಷ್ಟ, ಹಣದ ಕಷ್ಟ, ಮತ್ತೆ ಆರೋಗ್ಯದ ಸಮಸ್ಯೆಗಳು, ಸುತ್ತಮುತ್ತ ನೋಡಿದ್ರೆ ಬರೀ ಸಮಸ್ಯೆ ಸಮಸ್ಯೆ ಸಮಸ್ಯೆ, ಕಷ್ಟ ಕಷ್ಟ. ನನ್ನ ಜೀವಿತವೇ ಸಾಕಾಗ್ಬಿಡ್ತಪ್ಪ. ನಾನು ಎಷ್ಟು ಅಂತ ಎದುರಿಸ್ಲಿ, ಎಷ್ಟು ಅಂತ ಸಹಿಸ್ಕೊಳ್ಳಿ, ಎಷ್ಟು ಅಂತ ನಾನು ತಾಳ್ಮೆಯಿಂದ ಇರ್ಲಿ? ಒಂದ ಎರಡ? ಎಷ್ಟು ಜನ ಹಿಂಗಿದ್ದೀರಿ ಪ್ರೇರೆ? ನಿಮ್ಮ ಸುತ್ತಲೂ ಕೂಡ ಕಷ್ಟಗಳೇ ನಿಮ್ಮನ್ನು ಮುತ್ತಿಕೊಂಡೆ ಆಯ್ತಾ? ನಿಮ್ ಹೊರಗಡೆ ಹೋಗ್ಲಿಕ್ಕೆ ಯಾವ ಮಾರ್ಗವನ್ನು ಕಾಣದೇವರಾಗಿದ್ದೀರಾ? ನಿಮ್ಮ ಕುಟುಂಬವನ್ನ ಎಲ್ಲ ಕಷ್ಟಗಳು, ಕಾರಗತ್ತಲುಗಳು ನಿಮ್ಮನ್ನ ಕಳೆದು ಬಿಟ್ಟು ನಿಮ್ಮನ್ನ ಭಯಪಡಿಸ್ತಾ ಇದೆಯಾ? ನೀವು ಒಂದಲ್ಲ ಎರಡಲ್ಲ, ಬಾಯಿ ಬಿಟ್ರೆ ಕೆಲವರು ಅಂತಾರೆ, ಏನಂತ ಹೇಳ್ಕೊಳ್ಳಿ ನನ್ನ ಪರಿಸ್ಥಿತಿ. ಕೆಲವರು ಈಗ ಹೇಳ್ತಾರೆ, ಏನಂತ ಹೇಳ್ಕೊಳ್ಳಿ, ಬಾಯಿ ಬಿಟ್ರೆ ಏನಂತಾರಲ್ಲ ಬನ್ಗೇಡು, ಬಾಯಿ ಬಿಟ್ರೆ ನಮ್ ಮರ್ಯಾದೆನೆ ಹೋಯ್ತದೆ ಅಂತ ನಾನು ನುಂಗ್ಕೊಂಡು ಹೋಯ್ತಾ ಇದ್ದೀನಿ. ಎಷ್ಟೊಂದು ತೊಂದರೆಗಳು ಗೊತ್ತಾ, ಎಷ್ಟೊಂದು ಸಮಸ್ಯೆಗಳು ಗೊತ್ತಾ? ಯಾರ ಮುಂದೆ ಹೇಳ್ಕೊಳ್ಳಿ, ಯಾರ್ ತಾನೇ ಅರ್ಥ ಮಾಡ್ಕೊಳ್ತಾರೆ? ಪ್ರಿಯರೇ, ಇಂಥ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗೋರಾಗಿದ್ದೀರಾ? ಇಂಥ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ? ದಾವೀದನ 23ನೇ ಕೀರ್ತನೆ ಹೇಳ್ತಾನೆ, ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನ್ ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಪ್ರಿಯ, ನೀನು ಕಾರ್ಗತ್ತಲಲ್ಲಿ ನಡೀತಿದೀಯಾ, ಕಣ್ಣೀರಲ್ಲಿ ಹಾದು ಹೋಗ್ತಿದ್ದೀರಾ, ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದೀರಾ, ಸಾಲದಲ್ಲಿದ್ದೀರಾ, ಕೆಲಸ ಕಾರ್ಯಗಳು ಇಲ್ಲದವರಾಗಿದ್ದೀರಾ, ಕುಟುಂಬದಲ್ಲಿ ಮಕ್ಕಳುಗಳು ಮಾತು ಕೇಳ್ತಿಲ್ವಾ, ಅವಿದ್ಯರಾಗಿದ್ದೀರೋ, ಯಾವುದೋ ಒಂದು ವ್ಯಾಧಿಗಳು ನಿಮ್ಮನ್ನ ಕಾಡ್ತಾ ಇದೆಯೋ, ಯಾವ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಿದ್ಯೋ, ನನ್ನ ದೇವ್ರು ಹೇಳ್ತಾನೆ, ನೀನ್ ನದಿಗಳನ್ನು ದಾಟುವಾಗ, ನೀನ್ ಜಲರಾಶಿಯನ್ನು ಹಾದು ಹೋಗುವಾಗ, ನೀನ್ ನದಿಗಳು ದಾಟುವಾಗ ಅವು ನಿನ್ನನ್ನು ಮುಳುಗಿಸಲ್ಲ. ಕಾರಣ ಏನಂದ್ರೆ ನಾನು ನಿನ್ನ ಸಂಗಡ ಇದ್ದೀನಿ. ಹಲ್ಲೆಲೂಯಾ.
ಹಾಗಾದ್ರೆ ಈ ಜಲರಾಶಿಗಳು ಅಥವಾ ಈ ನದಿಗಳು ಅಂದ್ರೆ ಏನನ್ನು ತೋರಿಸ್ತದೆ ಪ್ರೇರೆ? ಈ ಜಲರಾಶಿಗಳು, ನದಿಗಳು ಅಂತಂದ್ರೆ ಶೋಧನೆಯನ್ನು ತೋರಿಸ್ತದೆ, ಕಷ್ಟಗಳು, ಉಪದ್ರವಗಳನ್ನು ತೋರಿಸ್ತದೆ, ನೀನು ಹಾದು ಹೋಗ್ತಿರುವ ಕಣ್ಣೀರನ್ನು ತೋರಿಸ್ತದೆ, ಇಕ್ಕಟ್ಟನ್ನು ತೋರಿಸ್ತದೆ, ನಿಮ್ಮನ್ನ ಅವಮಾನ ಪಡಿಸುವ ಮಾರ್ಗವನ್ನ ತೋರಿಸ್ತದೆ. ಹಾಗಾದ್ರೆ ನೀನು ಹಾದು ಹೋಗ್ತಿರೋ ಪ್ರತಿಯೊಂದು ಕಷ್ಟಗಳು ಜಲರಾಶಿಯಲ್ಲಿ ಹಾದು ಹೋದಾಗೆ. ಮತ್ತೆ ನದಿಗಳನ್ನ, ಸಮಸ್ಯೆಗಳು ಅನ್ನೋದು ನದಿಗಳನ್ನ ದಾಟದ ಹಾಗೆ ಪ್ರೇರೆ. ಹಾಗಾಗಿತ್ತೇನೆ ನಾವು ಅನ್ಕೊಳ್ತೀವಿ, ಅಯ್ಯೋ ಎಂತ ಸಮಸ್ಯೆ ಬಂತು ಗೊತ್ತಾ, ಎಂತ ಕಷ್ಟ ಬಂತು ಗೊತ್ತಾ, ದೇವ್ರು ಅದನ್ನ ದಾಟುವಂತೆ ಮಾಡ್ದ. ಅಪ್ಪಪ್ಪ ನಾವೆಲ್ಲರೂ ಏನಾಗ್ಬಿಡ್ತೀವೋ, ನನ್ನ ಕುಟುಂಬ ಮುಳುಗೋಯ್ತದೆ ಅಂತ ತಿಳ್ಕೊಂಡು, ನನ್ನ ಮಕ್ಕಳಿಗೆ ಪರಿಸ್ಥಿತಿ ಇಷ್ಟೇ ಅಂತ ತಿಳ್ಕೊಂಡು, ನನ್ನ ಪರಿಸ್ಥಿತಿ ಹಿಂಗೆ ಅಂತ ತಿಳ್ಕೊಂಡು, ಎಂತ ನೋವು ಗೊತ್ತಾ, ಎಂತ ಸಮಸ್ಯೆ ಗೊತ್ತಾ, ಎಂತ ರೋಗ ಗೊತ್ತಾ, ಎಲ್ಲಿ ನನ್ನ ಕೈಯೇ ಬಿಟ್ಟೆ, ಭೂಮಿಯಿಂದ ಹೋಗ್ಬಿಟ್ಟೆ, ಸೊತ್ತೆ ಹೋಯ್ತೀನಿ ಅನ್ಕೊಂಡೆ. ಆದ್ರೆ ದೇವರು ನನ್ನ ಬಿಡ್ಲಿಲ್ಲ. ಹಲ್ಲೆಲೂಯಾ. ಪ್ರಿಯರೇ, ನಾವು ಜಲರಾಶಿನ ಆಯುವಾಗ, ನಾವು ನದಿಗಳನ್ನ ದಾಟುವಾಗ ದೇವರು ನಿನ್ ಜೊತೆ ಇರ್ತಾನೆ. ನೀನ್ ಕಷ್ಟದ ದಿನಗಳು ಇವತ್ತು ದಾಟು ಹೋಗ್ತಾ ಇರಬಹುದು, ಇವತ್ತು ಕಣ್ಣೀರಿನ ದಿನಗಳನ್ನ ದಾಟು ಹೋಗ್ತಾ ಇರಬಹುದು, ಮರಣ ದಿನಗಳನ್ನ ದಾಟು ಹೋಗ್ತಾ ಇರಬಹುದು, ಅಥವಾ ಯಾವ್ದೋ ವ್ಯಾಧಿನೋ, ಯಾವ್ದೋ ಚಿಂತೆಯೋ, ಯಾವ್ದೋ ಭಯನೋ, ಯಾವ್ದೋ ಪರಿಸ್ಥಿತಿಯಲ್ಲಿ ನಿನ್ನ ದಾಟಿ ಹೋಗ್ತಾ ಇರಬಹುದು. ಅದು ನಿನ್ನ ಮುಳುಗಿಸಲ್ಲ, ಅದು ನಿನ್ನ ಹಿಡಿದಿಟ್ಕೊಳ್ಳಲ್ಲ. ಕಾರಣ ಅವನ್ನ ದಾಟುವುದಕ್ಕೆ ದೇವರು ನಿನಗೆ ಕೃಪೆ ಕೊಡ್ತಾನೆ, ಅವನ ಜಯಿಸುವುದಕ್ಕೆ ನಿನಗೆ ದೇವರು ಬಲ ಕೊಡ್ತಾನೆ. ಕಾರಣ ಏನಂದ್ರೆ, ನಿನ್ನ ಸೃಷ್ಟಿಸಿದಂತ ದೇವರು, ನಿನ್ನ ವಿಮೋಚಿಸಿದಂತ ದೇವರು, ನಿನ್ನ ಹೆಸರಿಡಿದು ಕರೆದಂತ ದೇವರು ಹೇಳ್ತಿದ್ದಾನೆ, ನೀನು ಜಲರಾಶಿ ಹಾದು ಹೋಗುವಾಗ, ನೀನು ನದಿಗಳನ್ನ ದಾಟುವಾಗ ನಾನು ನಿನ್ನ ಸಂಗಡ ಇರ್ತೇನೆ, ಅವನಿನ್ನ ಮುಳುಗಿಸಲ್ಲ. ಸೈತಾನ್ ಏನೇ ಪ್ರತಿಕೂಲ ಪರಿಸ್ಥಿತಿಗಳು ತೆಗೆದುಕೊಂಡು ಬರ್ಲಿ, ಏನೇ ವಿಷಯದಲ್ಲಿ ನೀನು ಸಿಗಿಸ್ಬೇಕು, ಏನೋ ಒಂದು ಪಾಪದಲ್ಲಿ, ಏನೋ ಒಂದು ಬಲಿಯಲ್ಲಿ, ಏನೋ ಒಂದು ವ್ಯಾಧಿಯಲ್ಲಿ, ಏನೋ ಒಂದು ಸಾಲದಲ್ಲಿ, ಏನೋ ಒಂದು ಕೆಟ್ಟತನದಲ್ಲಿ, ಏನೋ ಒಂದು ಅವಮಾನದಲ್ಲಿ ಇವರು ಸಿಗಿಸ್ಬೇಕಂತ ಪ್ರಯತ್ನ ಪಡಬಹುದು ಪ್ರೇರೆ. ಅಂತ ಮಾರ್ಗದಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. ಆದ್ರೆ ದೇವ್ರು ಹೇಳ್ತಾನೆ, ಆ ಜಲರಾಶಿಯನ್ನು ನೀನು ಹಾದು ಹೋಗುವಾಗ, ಆ ನದಿಗಳು ನೀನು ದಾಟುವಾಗ, ನನ್ನ ದೇವರು ಹೇಳ್ತಾನೆ, ನಾನು ನಿನ್ನ ಜೊತೆಲಿ ಇರ್ತೀನಿ, ಅದು ನಿನ್ನ ಮುಳುಗಿಸಕ್ಕೆ ಬಿಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಏನ್ ಹೇಳ್ತಾನೆ ಗೊತ್ತಾ, ನೀನು ಉರಿಯಲ್ಲಿ ನಡೆಯುವಾಗ ಕತ್ತದಿರುವಿ, ಜ್ವಾಲೆಯು ನಿನ್ನನ್ನು ಜಯಿಸದು. ಹಲ್ಲೆಲೂಯಾ. ಪ್ರಿಯರೇ, ನೋಡಿ ವಾಕ್ಯ ಹೇಳ್ತದೆ, ನೀನು ಉರಿಯಲ್ಲಿ ನಡೆಯುವಾಗ ಕತ್ತುವುದಿಲ್ಲ, ಮತ್ತೆ ಜ್ವಾಲೆಯು ನಿನ್ನನ್ನು ಜಯಿಸದು. ಈ ಉರಿ, ಜ್ವಾಲೆ ಅನ್ನೋದೇನ್ ತೋರಿಸ್ತದೆ ಅಂದ್ರೆ ಮರಣದ ಮಾರ್ಗವನ್ನು ತೋರಿಸ್ತದೆ, ಶಕ್ತಿ ಮೀರಿದಂತ ಶ್ರಮೆಗಳನ್ನು ತೋರಿಸ್ತದೆ ಪ್ರೇರೆ. ಅಯ್ಯೋ ಎಲ್ಲಿ ಸತ್ತೋಯ್ತೀನೇನೋ ಅನ್ನುವಂತ ಮಟ್ಟಕ್ಕೆ ಹೋಗಿ ಬರೋದನ್ನ ತೋರಿಸ್ತದೆ. ಆದ್ರೆ ದೇವ್ರು ಹೇಳ್ತಾನೆ, ನೀನು ಅಗ್ನಿಯಲ್ಲಿ ನಡೆಯುವಾಗ ಕಂದದಿರುವಿ, ಜ್ವಾಲೆಯು ನಿನ್ನನ್ನು ಜಯಿಸದು. ಬೆಂಕಿಯು ಕೂಡ, ಅಂದ್ರೆ ಬೆಂಕಿ ಅಂತ ಇರುವಂತ ಸಮಸ್ಯೆಗಳು ಕೂಡ, ಕಷ್ಟಗಳು ಕೂಡ, ಮರಣಗಳು ಕೂಡ, ವ್ಯಾಧಿ ಕೂಡ ನಿನ್ನ ಮೇಲೆ ಬರುವಾಗ ದೇವ್ರು ಹೇಳ್ತಾನೆ, ನಾನು ನಿನ್ನ ಸಂಗಡ ಇರೋದ್ರಿಂದ ಆ ಬೆಂಕಿಯ ಜ್ವಾಲೆ ನಿನ್ನನ್ನ, ನಿನ್ನ ಕುಟುಂಬನ, ನಿನ್ನನ್ನ, ನಿನ್ನ ಮಕ್ಕಳನ್ನ, ನಿನ್ನನ್ನ, ನಿನ್ನ ತಲೆಮಾರನ್ನ ಬಾಧಿಸಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾನೆ. ಎಂತ ಒಳ್ಳೆ ದೇವರು. ಹಲ್ಲೆಲೂಯಾ. ಎಲ್ಲಾರ ಕೇಳಿದ್ರ? ಇಂಥ ಒಳ್ಳೆ ದೇವ್ರು ಎಲ್ಲಾರ ಕೇಳಿದ್ರ? ಎಂತ ಒಳ್ಳೆ ದೇವರಯ್ಯ ಏಸಯ್ಯ, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು, ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರಲು. ನೋಡ್ದ, ನಾವು ನದಿಗಳನ್ನ ದಾಟ್ತೀವಿ ಪ್ರೇರೆ, ನಾವು ಜಲರಾಶಿಗಳನ್ನ ಹಾದು ಹೋಗ್ತೀವಿ. ಕೆಲವು ಸಾರಿ ನಮ್ಮ ಪರಿಸ್ಥಿತಿಗಳು, ನಮ್ಮ ಕುಟುಂಬಗಳು ಏನಾಗಿರ್ತವೆ ಅಂದ್ರೆ ಬೆಂಕಿಯಲ್ಲೂ ಜ್ವಾಲೆಯಲ್ಲೂ ಹಾದು ಹೋಗುವ ಪರಿಸ್ಥಿತಿಗಳು ಎದುರಾಗ್ತದೆ ನಮ್ಮಲ್ಲಿ. ಆದ್ರೆ ದೇವರು ಅದಕ್ಕೆ ಅನುಮತಿಸ. ಹಲ್ಲೆಲೂಯ. ಅದ್ರಲ್ಲಿ ನಮ್ಮನ್ನ ದೇವರ ಕೈ ಬಿಟ್ಟು ಬಿಡಲ್ಲ. ಯಾಕಂದ್ರೆ ಅದು ಹಾದು ಹೋಗುವಾಗ ದೇವರಾಗಿರೋ ಕರ್ತನು ನಿನ್ನೊಟ್ಟಿಗೆ, ನನ್ನೊಟ್ಟಿಗೆ, ನಿನ್ನ ಕುಟುಂಬದೊಟ್ಟಿಗೆ ಇರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. 2024, 23 ಅನೇಕ ಶ್ರಮೆಗಳನ್ನು ಹಾದು ಬಂದಂತ ವರ್ಷಗಳು ನಮ್ದು. ಏನ್ ನಡೀತದೋ ಅನ್ನೋದೇ ಗೊತ್ತಾಯ್ತಿಲ್ಲ, ಏನಾಗ್ತದೋ ಅನ್ನೋದೇ ಗೊತ್ತಾಗ್ತಿಲ್ಲ. ಅಂತ ಶ್ರಮೆಗಳನ್ನ ಮೀರಿದಂತ ಪ್ರವಾಹದಂತೆ ಸಮಸ್ಯೆಗಳನ್ನ ಹಾದು ಹೋಗ್ತಾ ಇದ್ದೀನಿ. ಹಲ್ಲೆಲೂಯ. ಸರಿ, 25ಕ್ಕೆ ಬಂದು ದೇವ್ರಿಗೆ ಸ್ತೋತ್ರ, ದೇವ್ರ ತ ಕೇಳ್ತಾ ಇದ್ದೀನಿ, ದೇವ್ರೆ ಏನೋ ಈ ವರ್ಷ ಚೆನ್ನಾಗಿರ್ತದಪ್ಪ ಅಂದ್ರೆ ದೇವ್ರು ಹೇಳ್ತಿದ್ದಾನೆ, ಈ ವರ್ಷನು ಕೆಲವು ಶ್ರಮೆಗಳನ್ನ ದಾಟ ಹೋಗ್ತೀನಿ. ಹೋದ ವರ್ಷ ತರನ ಭಯ ಪಡ್ಬೇಡಪ್ಪ, ತಂದೆ ಮಗನನ್ನ ಹೆಗಲ ಮೇಲೆ ಹೊತ್ಕೊಂಡಂಗೆ ಹೊತ್ಕೊಂಡು ನಡೆಸ್ತೀನಿ. ಆದ್ರೆ ಹೋದ ವರ್ಷ ತರ ಇರಲ್ಲ. ಹಲ್ಲೆಲೂಯ. ನನಗೆ ಅನಿಸ್ತು, ಈ ವರ್ಷನೂ ಕೂಡ
ಕೆಲವೊಂದನ್ನು ದಾಟುತ್ತೀನೇನು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಅನೇಕ ಶ್ರಮೆಗಳು, ಅನೇಕ ಬೆಂಕಿಗಳನ್ನ ದಾಟುವಂತ, ಜ್ವಾಲೆ ಹತ್ರ ಹೋಗಿ ಬರುವಂತ ಸಮಸ್ಯೆಗಳಿರ್ತದೆ. ಎಲ್ಲೋ ಅವಮಾನ ಆಗೇ ಬಿಡ್ತೀವೇನೋ, ಎಲ್ಲೋ ಮುಗದೇ ಹೋಯ್ತೇನೋ, ಎಲ್ಲವೂ ಮುಚ್ಚಲ್ಪಡ್ತೇನೋ, ಅಯ್ಯೋ ಇನ್ನು ನಡೆಯಕ್ಕೆ ಇಲ್ವೇನೋ, ಇನ್ನು ಆಗಲ್ವೇನೋ, ಇನ್ ದೇವರೇ ಕೈ ಬಿಟ್ಬಿಟ್ಟೇನೋ, ದೇವರೇ ನಮ್ಮ ಪರಿಸ್ಥಿತಿ ನಮ್ಮ ನೋಡಿ, ನಮ್ಮ ಬಲಹೀನತೆ ನೋಡಿ, ನಮ್ಮ ತಪ್ಪಾದ ಕಾರ್ಯಗಳು ನೋಡಿ ದೇವರೇ ಬಿಟ್ಬಿಟ್ನೇನೋ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ನಾವು ಹೋಗ್ತೀವಿ ಪ್ರೇರೆ. ಆದ್ರೆ ದೇವ್ರು ಹೇಳ್ತೇನೆ, ನಿನ್ನನ್ನು ಬಿಟ್ಟು ಕೊಡು. ಹಲ್ಲೆಲೂಯಾ. ಯಾಕಂದ್ರೆ ಆತ ಹೇಳ್ತೇನೆ, ನೀನು ಅಗ್ನಿಯಲ್ಲಿ ನಡೆಯುವಾಗ ನೀನು ಕತ್ತದಿರುವಿ, ಜ್ವಾಲೆಯು ನಿನ್ನನ್ನು ಜಯಿಸದಂತೆ. ಹಲ್ಲೆಲೂಯಾ. ಯಾಕೆ ಭಯ ಪಡ್ತಿದ್ದೀರಿ? ಒಂದು ವೇಳೆ ದೇವರು ಕೈ ಬಿಡೋದಾಗಿದ್ರೆ ಪ್ರೇರೆ, ಅನೇಕರು ಅನುಮಾನಿಸ್ತಾರೆ, ಏನೋ ಕಷ್ಟ ಬಂದಾಗ ದೇವ್ರು ಪ್ರಾರ್ಥನೆ ಕೇಳ್ತಾನೆ ಇಲ್ಲೋ, ಅಯ್ಯೋ ಕೈ ಬಿಟ್ಟು. ಹಾಗಾದ್ರೆ ಕೈ ಬಿಡೋದಾಗಿದ್ರೆ ದೇವ್ರು ಈಗ್ಲೇ ಕೈ ಬಿಡ್ತಿದ್ದ, ಆಗ್ಲೇ ಕೈ ಬಿಟ್ಬಿಡ್ತಿದ್ನಲ್ಲ, ಯಾವಾಗ್ಲೂ ಸುತ್ತೋಗ್ಬೇಕಾಯ್ತಲ್ಲ ನಾನು ನೀನು. ಹೌದಲ್ವಾ? ಎಷ್ಟು ಸಮಸ್ಯೆ ಬಂತು, ಎಷ್ಟೋ ಸಾರಿ ಆಕ್ಸಿಡೆಂಟ್ಗಳಿಂದ ನಮ್ಮನ್ನು ತಪ್ಪಿಸಿದ್ದಾನೆ, ಎಷ್ಟೋ ಸಾರಿ ಮರಣಗಳಿಂದ ತಪ್ಪಿಸಿದ್ದಾನೆ, ಎಷ್ಟೋ ವ್ಯಾಧಿಗಳಿಂದ ತಪ್ಪಿಸಿದ್ದಾನೆ. ನಾವೇ ಅಯ್ಯೋ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಬೇಡಪ್ಪ ಸಾವು ಬಂದ್ಬಿಟ್ರೆ ಸಾಕು, ಸಾವನ್ನ ಬಯಸ್ತಿದ್ದ ನಾವು. ಹೌದಲ್ಲ? ಒಂದು ದಿನ ಕಷ್ಟದಲ್ಲಿ ಕಣ್ಣೀರಲ್ಲಿದ್ದಾಗ, ಹೌದಲ್ಲ ಪ್ರಿಯರೇ? ಅಲ್ವಾ? ಆಗಲೇ ದೇವರು ನಿನ್ನನ್ನ ಆ ಮರಣಕ್ಕೆ ಒಪ್ಪಿಸ್ತಿದ್ಮೇಲೆ ಈಗ ಒಪ್ಪಿಸ್ತಾನ, ಈಗ ಬಿಡ್ತಾನ ನಿನ್ನ. ಯೇಸುವನ್ನ ನಂಬದೇ ಇದ್ದಾಗಲೇ ಎಷ್ಟೋ ಮರಣದ ಬಾಗಿಲುಗಳನ್ನ ತಟ್ಟಿ ಬಂದವರು ನಾನು ನೀವು ಬಿಡು. ಹಲ್ಲೆಲೂಯಾ. ಆಗಲೇ ದೇವರು ನಾನು ನಿನ್ನ ಕೈ ಬಿಡದಿರೋ ದೇವ್ರು ಈಗ ಕೈ ಬಿಟ್ಬಿಡ್ತಾನ ಕಂಡುಕೊಂಡ ಮೇಲೆ, ತಿಳ್ಕೊಂಡ ಮೇಲೆ. ಯಾಕೆ ಭಯ ಪಡ್ತೀವಿ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಆಗ್ಲೇ ಕೈ ಬಿಡ್ದಿರೋ ದೇವ್ರು ಈಗ ಕೈ ಬಿಡ್ತಾನ. ಆಗ್ಲೇ ಮರಣಕ್ಕೆ ಒಪ್ಪಿಸ್ತಿರೋ ದೇವ್ರು ಈಗ ಮರಣಕ್ಕೆ ಒಪ್ಪಿಸ್ತಾನೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ ಗಣಪತಿ. ಹಲ್ಲೆಲೂಯಾ. ಹೇಳ್ರಿ ಏನಂತ? ಆಗ್ಲೇ ನಿನ್ನ ತೊರೆದಿರೋ ದೇವ್ರು ಯೇಸು ಸ್ವಾಮಿ ಈಗ ನಿನ್ನ ತೊರಿತಾನ. ಹಲ್ಲೆಲೂಯಾ. ಭಯ ಪಡಬೇಡ. ನೀನ್ ಜಲರಾಶಿನ ಹಾದು ಹೋಗುವಾಗ, ನದಿಗಳನ್ನು ದಾಟುವಾಗ, ಉರಿಯಲ್ಲಿ ನಡೆಯುವಾಗ, ಜ್ವಾಲೆಯಲ್ಲಿ ನಡೆಯುವಾಗ ನೀನು ಸುಡುವುದಿಲ್ಲ, ಮುಳುಗುವುದಿಲ್ಲ. ಯಾಕಂದ್ರೆ ನಿನ್ನ ದೇವರಾಗಿರೋ ಕರ್ತನು, ನಿನ್ನ ವಿಮೋಚಕನಾಗಿರೋ ಕರ್ತನು, ನಿನ್ನ ಹೆಸರಿಡಿದು ಕರೆದಂತ ಕರ್ತನು ನಿನ್ನ ಸಂಗಡ ಇದ್ದ, ನಿನ್ನ ಕುಟುಂಬ ಸಂಗಡ ಇದ್ದ. ಹಲ್ಲೆಲೂಯಾ. ವಂಶವನ್ನೇ ಅಳಿಸಲು ಬಂದ ದೈತರನ್ನು ಇಲ್ಲದಾಗಿಸಿ ಹೆಗಲ ಮೇಲೆ ಹೊತ್ತು ನಡೆಸಿತು ನಿನ್ ಕೃಪೆಯೇ. ಕೆಲವರು ಬಂದ್ರು, ತೊಡೆ ತಟ್ಟಿದ್ರು, ಕೈ ಮುರಿದ್ರು, ಮಣ್ಣೂರಿದ್ರು. ನೋಡ್ತೀನಿ ಹೆಂಗಿರ್ತೀರಿ ಅಂದ್ರು. ಏನು ಮಾಡ್ಕೊಳಕ ಮಾಡ್ಕೊಂಡ್ರ ಅವ್ರು ಮಾಡಿದ್ರು ಕೂಡ ಅದು ನಮ್ಮ ಮೇಲೆ ನೆರವೇರಲಿಲ್ಲ. ಕಾರಣ ಅಪ್ಪ ನಮ್ಮನ್ನ ಬಿಟ್ಟುಕೊಡ್ಲಿಲ್ಲ. ಹಲ್ಲೆಲೂಯಾ. ನಾನು ಇನ್ನು ಯೇಸುವನ್ನೇ ಕಂಡುಕೊಂಡಿಲ್ಲ. ನನ್ನ ಏಜ್ ಅವಾಗ ಒಂದು 15 ವರ್ಷ ಏಜು. ನನ್ನ ತಾಯಿ ತೀರ್ಕೊಂಡೊಂದು ತಿಂಗಳಿಗೆ ನಮ್ಮ ಸಹೋದರ ಅತ್ತೆನೇ ಜಗಳ ಮಾಡಿದ್ರು. ಇಡೀ ಊರವರೆಲ್ಲ ನೋಡ್ತಿದ್ದಾರೆ. ಆ ಎಮ್ಮ ತೊಡೆ ತಟ್ಟಿ ಹೇಳ್ತಿದ್ದಾಳೆ, ಮಣ್ಣು ಭೂಮಿನ ತಟ್ಟಿ ಹಿಂಗೆ ಮಣ್ಣು ತಕೊಂಡು ಊದಿ ಹೇಳ್ತಿದ್ದಾಳೆ, ನಿಮ್ಮ ಅಮ್ಮನ್ನ ಮಾಟ ಮಾಡಿ ಸಾಯಿಸಿದ್ ನಾನೇ, ನಿನ್ನ ವಂಶವನ್ನೇ ನಿರ್ವಂಶ ಮಾಡ್ತೀನಿ. ನಾವು 3 ಮಕ್ಕಳು, 2 ಅಕ್ಕಂದಿರು, ನಾನೊಬ್ಬ. ಯಾರಿಲ್ಲ, ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮ್ಗೆ ಮಾರ್ಗದರ್ಶನ ಮಾಡೋರು ಯಾರಿಲ್ಲ. ಮನೇಲಿಟ್ಟು ಪೋಷಣೆ ಮಾಡದಂತ ಸ್ವಾತಂತ್ರ್ಯ ಹೇಳ್ತಿದ್ದಾಳೆ, ನಾನೇ ಮಾಟ ಮಾಡಿ ಸಾಯಿಸಿದ್ನಿ ಮಾವನ್ನ, ನಿಮ್ಮನ್ನು ಸಾಯಿಸ್ತೀನಿ ಅಂತ ಹೇಳಿದ್ಲು. ಮಾಟ ಮಾಡಿದ್ಲು ತಲೆ ಕೂದಲು ಬೆಳಗಾಯ್ತು, ಮಾಡಿದ್ಲು ಬೆನ್ ಬಗ್ಗೋಯ್ತು, ಸೊಂಟ ಬಗ್ಗೋಯ್ತು, ಮಾಡಿದ್ಲು ಸೊತ್ತೋದ್ಲು. ನಮ್ಗೇನಾಗ ದೇವರ ವಾಕ್ಯ ಹೇಳ್ತದೆ, ನೀನು ಜಲರಾಶಿನ ಹಾದು ಹೋಗ್ತಿ, ನಿನಗೆ ವಿರೋಧವಾಗಿ, ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಅನೇಕರು ಶಪಿಸಿರಬಹುದು, ಅನೇಕರು ಶಾಪದ ಮಾತುಗಳು ಹೇಳಿರ್ಬೋದು, ಅನೇಕರು ಕೈ ಮುರಿದಿರಬಹುದು, ಮಣ್ಣು ತೂರಿರಬಹುದು, ಅಥವಾ ನಿನ್ನ ಕಾಲು ಮಣ್ಣು, ಕೈ ಮಣ್ಣು, ನಿನ್ ಬಟ್ಟೆನೋ, ನಿನ್ ತಲೆ ಕೂದಲು ಉಗುರು ತಕೊಂಡೋಗಿ ಹಂದಿ ಬೇಟೆ ಮಾಡಿಕೊಟ್ಟಿರ್ಬೋದು. ಹಲ್ಲೆಲೂಯಾ. ದೇವ್ರು ನಿನ್ನ ಮರಣಕ್ಕೆ ಮಾತ್ರ ಬಿಟ್ಟು ಕೊಡಲ್ಲ. ದೇವ್ರು ನಿನ್ನನ್ನು ಬಿಟ್ಟು ಕೊಡಲ್ಲ ಪ್ರೇರೆ. ಯಾಕಂದ್ರೆ ನೀವು ಒಬ್ಬೊಬ್ರು ಯೇಸುವಿನಿಂದ ಕರೆಯಲ್ಪಟ್ಟವರಾಗಿದೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಎಷ್ಟೋ ಜನ ಹೇಳ್ತಾರೆ, ಅಮ್ಮ ಮಗು ಹುಡ್ತಾ, ಇಲ್ಲ ಗರ್ಭದಲ್ಲೇ ಮಗು ಸತ್ತೋಗಿತ್ತಂತೆ, ಇಲ್ಲ ಡೆಲಿವರಿ ಆಗಕ್ಕಿಂತ ಮುಂಚೆನೆ ಅವಶ್ಯನ ಆಗೈತೆ, ಮಗು ಹೋಗ್ಬಿಡ್ತು. ಎಷ್ಟೋ ಜನ ಹೋಗ್ಬಿಟ್ಟವ್ರೆ. ಆದ್ರೆ ನೀನು ನಾನು ಹೋಗಕ್ಕೆ ದೇವ್ರು ಬಿಟ್ಕೊಳ್ಳಿಲ್ಲ. ಹಲ್ಲೆಲೂಯಾ. ನೀನು ನಾನು ತಾಯಿ ಗರ್ಭದಲ್ಲಿ ಕೇವಲ ಪಿಂಡವಾಗಿದ್ದಾಗ್ಲೇ ಪಿಂಡದಲ್ಲೇ ಹೋಗಕ್ಕೆ ದೇವರು ಬಿಟ್ಟುಕೊಂಡಿಲ್ಲ. ಅಂಗಾಂಗಗಳನ್ನ ರೂಪಿಸಿ
ಬಲ ಕೊಟ್ಟು ತಾಯಿ ಗರ್ಭದಿಂದ ಇದುವರೆಗೂ ನನ್ನ ಪೋಷಣೆ ಮಾಡ್ತಾ ಬರ್ತಿದ್ದಾನೆ. ಹಾಲೆಲೂಯ. ಅದಕ್ಕೆ ಹೇಳ್ತೇನೆ, ನೀನು ಭಯ ಪಡಬೇಡ. ಅರೆ, ನಾನು ಇವತ್ತು ಯೇಸು ಸ್ವಾಮಿ ಬಳಿಗೆ ಬಂದಿದ್ದೀನಿ. ನೀನ್ ಇವತ್ತು ಬಂದಿರಬಹುದು. ನೀನು ಸೃಷ್ಟಿ ಮಾಡಿದ ಯೇಸು ಹೇಳ್ತಿದ್ದಾನೆ, ನಾನು ನೀನು ಮೊದಲೇ ಗೊತ್ತು ನಿನ್ ಬಗ್ಗೆ, ನಿನ್ನ ಹೆಸರು ಹಿಡಿದು ಕರೆದಿದ್ದೀನಿ. ಇವತ್ತಿತ್ತು ನಿನ್ನ ಟೈಮು, ಇವತ್ತಿತ್ತು ನಿನ್ನ ಸಮಯ, ಅದಕ್ಕಾಗಿ ಬಂದಿದ್ದೀನಿ. ನೀನು ಭಯ ಪಡಬೇಡ. ಹಲ್ಲೆಲೂಯ. ಮುಂದುವರೆದು ಓದೋಣ. ಯೆಹೋವನೆಂಬ ನಾನು ಹಲ್ಲೆಲೂಯ ನಿನ್ನ ದೇವರಾಗಿದ್ದೀನಿ ಅಷ್ಟೇ. ಇಸ್ರಾಯೇಲರ ಸೊದಮನ ಸ್ವಾಮಿಯಾದ ನಾನು, ಗಮನಿಸಿ, ನಿನ್ನ ರಕ್ಷಕನು. ಯಾಕೆ ದೇವರು ನನ್ನ ಭಯ ಪಡಬೇಡ ಎಲ್ಲಾ ವಿಷಯದಲ್ಲಿ ಅಂತ ಹೇಳ್ತಿದ್ದಾನೆ ಅಂದ್ರೆ, ಆತ ನಮ್ಮನ್ನ ರಕ್ಷಕನಾಗಿದ್ದಾನೆ. ಆತ ನಮ್ಮನ್ನು ಕಾಪಾಡ್ತಾ ಬರ್ತಿದ್ದಾನೆ. ಹಲ್ಲೆಲೂಯ. ಒಂದು ವೇಳೆ ಆತನ ಕಾಪಾಡಲಿಲ್ಲ ಅಂದಿದ್ರೆ ಇಲ್ಲಿ ತನಕ ನೀನಾಗ್ಲಿ, ನಾನಾಗ್ಲಿ, ನಿನ್ನ ಕುಟುಂಬ ಆಗ್ಲಿ ಬರ್ತಿತ್ತಿಲ್ಲ ಪ್ರೇರೆ. ಬರ್ತಿತ್ತ? ಬರೀ ಹೆಸರು ಮಾತ್ರ ಇರ್ತಿತ್ತು, ಫೋಟೋದ ಮೇಲೆ ಒಂದು ಹಾರ ಹಾಕಿ ಫೋಟೋ ಆಗಿರ್ತಿದ್ದು ಅಲ್ವಾ? ಹಲ್ಲೆಲೂಯ. ಆದ್ರೆ ದೇವ್ರು ಹೇಳ್ತೇನೆ, ನಾನು ನಿನ್ನ ರಕ್ಷಕ. ನೀನು ಭಯ ಪಡಬೇಡ ಅಂತ ಹೇಳ್ತಿರೋಂಥ ಯಾರಾದ್ರೆ, ನಾನು ನಿನ್ನ ದೇವರಾಗಿರುವ ಯೆಹೋವನು ಅಷ್ಟೇ, ಮತ್ತು ನಾನು ನಿನ್ನ ರಕ್ಷಕನಾಗಿದ್ದೀನಿ ಅಂತ ಹೇಳಿ ನಮ್ಮನ್ನು ಪ್ರತಿ ಕ್ಷಣದಲ್ಲೂ ರಕ್ಷಿಸುವನು. ಬೇರೆ ನಾವು ನಂಬಿಗಸ್ತರಾಗಿರಬಹುದು, ಆತನಿಗೆ ಅಪನಂಬಿಗಸ್ತರಾಗಿರಬಹುದು ಒಂದು ವೇಳೆ, ಆದ್ರೆ ಆತನು ಕರ್ದಾತನು ನನ್ನ ವಿಷಯದಲ್ಲಿ ನಂಬಿಗಸ್ತನಾಗಿ ನಡೆಸ್ತಿದ್ದಾನೆ. ಕೆಲಸ ಸಾರಿ ನೀನು ಅವಿದ್ಯರಾಗಿರ್ಬೋದು, ಕೆಲಸ ಸಾರಿ ನೀನು ದೇವರ ಮಾತನ್ನ ನಂಬದೆ ತಿರಸ್ಕಾರ ಮಾಡಿ ಹೋಗಿರ್ಬೋದು, ಕೆಲಸ ಸಾರಿ ನೀನು ಪ್ರಾರ್ಥನೆ ಮಾಡದೇ ಇರ್ಬೋದು, ಕೆಲಸ ಸಾರಿ ದೇವ್ರು ಹೇಳಿದ್ರು ಕೂಡ ದೇವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅದನ್ನ ಅವಿದ್ಯರಾಗಿ ನೀನು ನಾನು ಮಾಡಿರ್ಬೋದು. ಹಂಗಂತ ಹೇಳಿ ದೇವರು ನನ್ನ ರಕ್ಷಿಸಲ್ಲ ಅಂತ ಕೈ ಬಿಟ್ಟಿದ್ರೆ ಸೈತಾನ ಬಾಯಲ್ಲಿ ಒಡ್ಕೊಂಡು ಹೋಗ್ಬಿಡ್ತಿದ್ದ. ಹಲ್ಲೆಲೂಯ. ಆದ್ರೆ ದೇವರು ಬಿಟ್ಟುಕೊಂಡಿಲ್ಲ. ಯಾಕಂದ್ರೆ ದೇವ್ರು ಹೇಳ್ತಾನೆ, ನಾನು ನಿನ್ನ ರಕ್ಷಕನಾಗಿದ್ದೀನಿ, ನಾನು ನಿನ್ನ ಕುಟುಂಬ ರಕ್ಷಕನಾಗಿದ್ದೀನಿ. ಅದಕ್ಕೆ ದೇವರು ಬಂದಂತ ಪ್ರತಿ ಪರಿಸ್ಥಿತಿಗಳಲ್ಲಿ ನಮಗೆ ಕರುಣೆ ತೋರಿಸ್ತಾ, ನಮ್ಮನ್ನು ಕ್ಷಮಿಸ್ತಾ, ಆತ ನಮ್ಮನ್ನ ರಕ್ಷಣೆ ಮಾಡ್ತಾ ಬರ್ತಿದ್ದ. ಹಲ್ಲೆಲೂಯ. ನಾವು ಇವತ್ತು ರಕ್ಷಿಸಲ್ಪಟ್ಟಿದ್ದೀವಂದ್ರೆ ನಮ್ಮ ಪುಣ್ಯ. ಅದು ನಮ್ಮ ಪುಣ್ಯ ಅಂದ್ರೆ ನಾವು ಮಾಡಿದಂತ ಒಳ್ಳೆತನ ಅಲ್ಲ, ನಮ್ಮ ಭಕ್ತಿ ಅಲ್ಲ, ನಮ್ಮ ತಂದೆ ತಾಯಿ ಮಾಡಿದಂತ ಒಳ್ಳೆ ಭಕ್ತಿ ಅಲ್ಲ, ಆದ್ರೆ ದೇವರ ಕರುಣೆ, ಯೇಸು ಸ್ವಾಮಿಯ ಕೃಪೆ ಆಗಿದೆ ಪ್ರೇರೆ. ಮುಂದುವರೆದು ಓದೋಣ. ನಿನ್ನ ರಕ್ಷಕನು ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ. ಎಲ್ಲರೂ ಗಮನಿಸ್ರಿ. ದೇವರ ಕೇಳ್ತದೆ 4ನೇ ವಚನದಲ್ಲಿ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯಳು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಭಯ ಪಡಬೇಡ. ಸಾಕು. ಇಲ್ಲಿ 4ನೇ ವಚನ ಓದಿ. 4ನೇ ವಚನದಲ್ಲಿ ಹೇಳ್ತದೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ಪ್ರೇರೆ, ಅರ್ಥ ಆಗ್ತಿದ್ದ? ದೇವ್ರು ಹೇಳ್ತಿದ್ದಾನೆ, ಯಾಕೆ ನಿನ್ನನ್ನು ನಾನು ರಕ್ಷಿಸ್ತಾ ಇದ್ದೀನಿ ಅಂದ್ರೆ, ಯಾಕೆ ನೀನು ಭಯ ಪಡಬೇಡ ಅಂತ ಹೇಳ್ತಿದ್ದೀನಿ ಅಂದ್ರೆ, ದೇವ್ರು ಹೇಳ್ತಾನೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯಳು, ಮತ್ತೆ ಮಾನ್ಯಳು, ಮತ್ತೆ ನನಗೆ ಪ್ರಿಯರಾದವರು ಅಂತ ಹೇಳ್ತಾರೆ. ನಾವೇನಾಗಿದ್ದೀವಿ ಅಂತ ದೇವರ ದೃಷ್ಟಿಯಲ್ಲಿ ಏನಾಗಿದ್ದೀವಿ? ಅಮೂಲ್ಯರಾಗಿದ್ದೀವಿ. ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀವಿ. ಕೆಲವು ಸಾರಿ ಯಾರಾದ್ರೂ ಇಬ್ರು ಮಾತನಾಡುವಾಗ ನಮ್ಗೆ ಆಗದೆ ಇದ್ದವ್ರು ಒಬ್ರು ಮಾತನಾಡ್ಬೇಕಾದ್ರೆ, ನಮ್ಮ ಫ್ರೆಂಡ್ ಮುಂದೆ ಆಗ್ಲಿ, ನಮ್ಮ ಸಂಬಂಧಿಕರಲ್ಲಾಗ್ಲಿ, ಬೇರೆ ಕಡೆ ಆಗ್ಲಿ, ನಾವು ಅವ್ರು ಹೋದ್ಮೇಲೆ ಕೇಳ್ತೀವಿ, ಏನಂತ, ಅವ್ರು ನಮ್ಮ ಬಗ್ಗೆ ಏನಾರ ಹೇಳ್ತಿದ್ರ? ಅವ್ರಿಗೂ ಕಂಡ್ರೆ ನಮ್ಗೆ ಆಗಲ್ಲ, ಹೊಟ್ಟೆ ಕಿಚ್ಚ ಅವ್ರಿಗೆ. ಅದಕ್ಕೆ ಅವ್ರು ಏನೇನಾರ ಹೇಳ್ಬಿಡ್ತಾರೆ, ಉಪ್ಪು ಖಾರ ಹಾಕಿತ್ತೆ ನಮ್ಮ ಬಗ್ಗೆ ಇಲ್ಲದಿಲ್ಲದ್ದು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಅಂತ ಕೇಳ್ದೆ. ನೋಡಿ, ಅವ್ರು ನಮ್ಮ ಬಗ್ಗೆ ಏನ್ ಅನ್ಕೊಂಡ್ರು ಅನ್ನೋದನ್ನ ತಿಳ್ಕೊಳಕ್ಕೆ ನಾವು ಆಸಕ್ತಿ ತೋರಿಸ್ತೀವಿ ಅಲ್ವಾ? ಹೌದಲ್ವಾ? ಯಾರಾದ್ರೂ ನಾವು ಮೇಲ್ಗಡೆ ಮನೇಲಿದ್ರೆ ಕೆಳಗಡೆ ಅವ್ರು ಮಾತಾಡ್ತಿದ್ರೆ, ಕೆಳಗಡೆ ಅವ್ರು ಹೋದ್ಮೇಲೆ ಹೋದ್ಮೇಲೆ ಅವ್ರು ಕರಿತೀವಿ. ಎಲ್ಲರೂ ಸಿಕ್ಕಿದಾಗ, ಮೊನ್ನೆ ಏನೋ ಮಾತಾಡ್ತಿದ್ರಲ್ಲ, ನಮ್ ಬಗ್ಗೆ ಏನಾರು ಮಾತಾಡ್ತಿದ್ರ, ಏನಂದ್ರು ಅವರು? ಹಲ್ಲೆಲೂಯ. ಹೌದಲ್ಲ? ನಾವು ಕೇಳ್ತೀವಿ ಪ್ರೇರೆ ಅಲ್ವಾ? ಚರ್ಚಲ್ಲಿ ಏನಾದ್ರು ಚರ್ಚೆ ನಾನು ಬಂದ್ಬಿಟ್ಟೆ ಬೇಗ, ಪಾಸ್ಟ್ ನಮ್ಮ ಬಗ್ಗೆ ಏನಾರು ಅಂತಿದ್ರ? ಮನುಷ್ಯನ ದೃಷ್ಟಿಯಲ್ಲಿ ನನ್ನನ್ನು ಏನ್ ಅಂತಿದಾರೋ, ಮನುಷ್ಯನ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಏನ್ ಮಾತಾಡ್ತಿದಾರೋ, ನಮ್ಮ ಸಂಬಂಧಿಕರಾಗಿರ್ಬೋದು, ಶತ್ರುಗಳಾಗಿರ್ಬೋದು, ಕೆಲಸ ಮಾಡೋ ಸ್ಥಳದಲ್ಲಿ, ಹೋಗುವ ಸ್ಥಳದಲ್ಲಿ ನಮ್ಮ ಬಗ್ಗೆ ನಮ್ಮ ಬೀಗರೋ, ಅತ್ತಿನೋ, ಮಾವನೋ ಏನಂತಿದ್ದಾರೆ, ಏನಂದ್ರು ನಾನು ಹೋದ್ಮೇಲೆ, ನಾನು ಇಲ್ದಿದ್ಮೇಲೆ ಏನಂದ್ರು ಕೇಳಕ್ಕೆ ನಮ್ಮ ಬಗ್ಗೆ ಏನಾರ ಅಂದಿರ್ತಾರೆ, ಚಾಡಿ ಹೇಳಿರ್ತಾರೆ, ಇಲ್ಲ ಏನಾರ ಇಲ್ಲದ್ ಹಾಕೊಟ್ಟಿರ್ತಾರೆ ಇವ್ರು ಅಂದ್ಬಿಟ್ಟಿದ್ದೆ ನಾವು ಕೇಳ್ತೀವಿ ಅಲ್ವಾ? ಹೌದಲ್ಲ ಪ್ರೇರೆ?
ಕೆಲವು ಸಾರಿ ನಾವೇನ್ ಮಾಡ್ತೀವಿ, ಮನುಷ್ಯರು ನಮ್ಮ ಬಗ್ಗೆ ಏನಂತಿದ್ದಾರೆ, ನಮ್ ಒಗಟಾರ್ದವ್ರು ಏನಂತಿದ್ದಾರೆ, ನಮ್ ಏರಿಯಾದವ್ರು ಏನಂತಿದ್ದಾರೆ, ನಮ್ಗಾಗಲ್ಲ ಅವ್ರು ಏನಂತಿದ್ದಾರೆ. ನೋಡಿ, ಮನುಷ್ಯರು ನಮ್ಮ ಬಗ್ಗೆ ಒಳ್ಳೇದಂತಿದ್ದಾರೋ ಕೆಟ್ಟದಂತಿದ್ದಾರೋ ತಿಳ್ಕೊಳ್ಳೋದಕ್ಕೆ ನಾವು ಕುತೂಹಲ ತೋರಿಸ್ತೀವಿ, ಆಸಕ್ತಿನ ತೋರಿಸ್ತೀವಿ, ಹೌದಲ್ವಾ ಪ್ರೇರೆ? ಅವ್ರು ಏನಾರ ಮಾತಾಡ್ಕೊಳ್ಳಿ, ಅದನ್ನ ತಿಳ್ಕೊಳ್ಳೋದಕ್ಕಾಗಿ ನೀವು ಆಸಕ್ತಿ ತೋರಿಸಬಾರ್ದು. ಆದ್ರೆ ದೇವರು, ನಿನ್ನನ್ನು ಸೃಷ್ಟಿಸಿ ಕರೆದದ್ದ ದೇವರು ನನ್ನ ಬಗ್ಗೆ, ನಿನ್ನ ಬಗ್ಗೆ ಏನ್ ಅನ್ಕೊಳ್ತಿದ್ದಾನೆ ಅನ್ನೋದನ್ನ ತಿಳ್ಕೊಬೇಕು. ಅದಕ್ಕೆ 4ನೇ ವಚನ ಹೇಳ್ತದೆ, ನೀನು ನನ್ನ ದೃಷ್ಟಿಯಲ್ಲಿ, ನಾನು ದೇವರ ದೃಷ್ಟಿಯಲ್ಲಿ ಏನಾಗಿದ್ದೀನಿ, ದೇವರು ನನ್ನನ್ನು ಏನಂತ ನೋಡ್ತಿದ್ದಾನೆ, ಏನಂತ ಮಾತಾಡ್ತಿದ್ದಾನೆ ಅನ್ನೋದನ್ನ ಗಮನಿಸ್ಬೇಕು. ಅದಕ್ಕೆ ದೇವರು ಹೇಳ್ತಾನೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯಳಾಗಿದ್ದೆ. ದೇವರ ಮನುಷ್ಯನ ದೃಷ್ಟಿಯಲ್ಲಿ ನೀನು ಕಾಲ್ಕಸ ಆಗಿರಬಹುದು, ಒಂದು ವೇಳೆ ಮನುಷ್ಯರ ದೃಷ್ಟಿಯಲ್ಲಿ ನೀನು ಕೆಲಸಕ್ಕೆ ಬಾರದಿರುವಂತ ಒಂದು ವ್ಯಕ್ತಿ ಆಗಿರಬಹುದು, ಒಂದು ವೇಳೆ ನಿನ್ನ ಕುಟುಂಬದಲ್ಲಿ ನೀನು ಕೆಲಸಕ್ಕೆ ಬಾರದಿರುವಂತ ವ್ಯಕ್ತಿ ಆಗಿರ್ಬೋದು, ಅಥವಾ ನಿನ್ನ ಗಂಡ ನಿನ್ನ ಕಾಲ್ಕಸ ತರ ನೋಡ್ತಾ ಇರ್ಬೋದು, ಹೆಂಡತಿ ನೀನು ಅಸಹ್ಯವಾಗಿ ನೋಡ್ತಾ ಇರ್ಬೋದು, ನಿನ್ನ ಮಕ್ಕಳು ಎತ್ತೋ ತಂದೆ ತಾಯಿ ಅನ್ನೋದು ನೋಡದೆ, ಮಾತಿಗೆ ವಿಧೇಯರಾಗದೆ, ಒಂದು ವೇಳೆ ನಿನ್ನ ಕೇರ್ಲೆಸ್ ಆಗಿ ನೋಡ್ತಾ ಇರ್ಬೋದು, ಕಸ ರೀತಿಯಲ್ಲಿ ನೋಡ್ತಾ ಇರ್ಬೋದು, ನಿನ್ನ ಮಕ್ಕಳ ನಿನ್ನ ತಿರಸ್ಕಾರದಲ್ಲಿ ನೋಡ್ತಾ ಇರ್ಬೋದು. ನಿನ್ನ ಎತ್ತವರು ನಿನ್ನನ್ನ ಒಂದು ವೇಳೆ ಗಣನಕ್ಕೆ ತೆಗೆದುಕೊಳ್ಳದೆ ಬಿಸಾಡಿರಬಹುದು, ನಿನ್ನನ್ನು ಯಾವ್ದು ಲೆಕ್ಕಕ್ಕೂ ತೆಗೆದುಕೊಳ್ಳದೆ ಇರಬಹುದು. ಒಂದು ವೇಳೆ ನೀನು ಕೆಲಸ ಮಾಡೋ ಸ್ಥಳದಲ್ಲಿ, ನೀನು ವ್ಯಾಪಾರ ಮಾಡೋ ಸ್ಥಳದಲ್ಲಿ, ಅಥವಾ ನೀನು ಓದೋ ಸ್ಥಳದಲ್ಲಿ, ಅಥವಾ ಚರ್ಚಿಗೆ ಬರುವಾಗ್ಲೂ ನೀನು ಯಾರು ಏನು ಅನ್ನೋದು ನಿನ್ನ ಬಗ್ಗೆ ಯಾರು ಕೇಳದೆ ಇರಬಹುದು. ಪ್ರೇರೆ, ಮನುಷ್ಯನ ದೃಷ್ಟಿಯಲ್ಲಿ, ಮನುಷ್ಯನ ಎಣಿಕೆಯಲ್ಲಿ ನೀನು ಏನಾಗಿದೆ ಅಂತ ತಿಳ್ಕೊಳ್ಳಕ್ಕೆ ಕುತೂಹಲ ಪಡಬೇಡ, ಆಸಕ್ತಿ ಪಡಬೇಡ. ಆದ್ರೆ ನನ್ನನ್ನು ಸೃಷ್ಟಿ ಮಾಡಿದವನ ದೃಷ್ಟಿಯಲ್ಲಿ ನಾನೇನಾಗಿದ್ದೀನಿ ಅಂತ ತಿಳ್ಕೊಳ್ಳೋದು ಬಹಳ ಪ್ರಾಮುಖ್ಯ. ಪ್ರೇರೆ, ಮನುಷ್ಯನ ದೃಷ್ಟಿಯಲ್ಲಿ ನಾವ್ ಏನಾಗಿದ್ದೀವಿ, ನಮ್ಮ ಬಗ್ಗೆ ಏನಂತಾರೆ, ನಮ್ಮ ಮನೆತನದ ಬಗ್ಗೆ ಏನಂತಾರೆ, ನಾವು ಮಾತಾಡುದು, ನಾವು ಕೆಲಸ ಮಾಡುದು, ನಾವ್ ಏನು ಹೇಳ್ದೋ, ನಮ್ಗೆ ಏನಂತ ರಿಪ್ಲೈ ಮಾಡ್ತಾರ ಅವರು, ಒಳ್ಳೇದಂತಿದಾರ ಕೆಟ್ಟದಂತಿದಾರ ಅಂತ ತಿಳ್ಕೊಳಕ್ಕೆ ನಾವೇನ್ ಮಾಡ್ತೀವಿ, ಮುಂದಾಗ್ತೀವಿ. ಹಲ್ಲೆಲೂಯಾ. ಅವ್ರು ಕೆಟ್ಟದಾರ ಅನ್ಬೋದು, ಒಳ್ಳೇದಾರ ಅನ್ಬೋದು. ಪ್ರೇರೆ, ಮನುಷ್ಯರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೋ ಮುಖ್ಯ ಅಲ್ಲ, ಆದ್ರೆ ದೇವರ ದೃಷ್ಟಿಯಲ್ಲಿ ನಾನು ನೀನು ಏನಾಗಿದ್ದೀವಿ ಅನ್ನೋದು ಮುಖ್ಯ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಕೆಲವರು ಅಂತಾರೆ, ಅಯ್ಯೋ ನನ್ನ ಕುಟುಂಬಕ್ಕಾಗಿ ಏನೆಲ್ಲ ಕಷ್ಟಪಟ್ಟೆ, ನನ್ನ ಕುಟುಂಬಕ್ಕಾಗಿ ಏನೆಲ್ಲ ಮಾಡಿದೆ, ನನ್ನ ರಕ್ತವನ್ನೇ ಬೇವು ನೀರಾಗಿ ಸುರಿಸ್ದೆ, ಅಯ್ಯೋ ನನ್ನ ಮಕ್ಕಳಿಗಾಗಿ, ಅವ್ರು ಓದೋದಕ್ಕಾಗಿ ಬೆಳೆಯೋದಕ್ಕಾಗಿ, ಅಯ್ಯೋ ಅವ್ರಿಗಾಗಿ ನಾನು ಎಷ್ಟು ಪ್ರಯಾಸ ಪಟ್ಟೆ, ನನ್ನ ಮಗಳು ನನ್ನ ಮಗ ತನ್ನ ಕಾಲ ಮೇಲೆ ನಿಂತ್ಕೊಳ್ಳಿ, ಅವ್ರು ಸಂಪಾದನೆ ಮಾಡ್ಲಿ, ಚೆನ್ನಾಗಿ ಓದ್ಲಿ ಅಂತ ಹೇಳಿ ಎಷ್ಟೆಲ್ಲಾ ಕಷ್ಟಪಟ್ಟು, ಎಷ್ಟೆಲ್ಲಾ ಕಣ್ಣೀರು ಸುರಿಸಿ ನಾನು ಓದಿಸ್ತೆ, ಎಷ್ಟು ಕಷ್ಟಪಟ್ಟೆ, ಎಷ್ಟೆಲ್ಲಾ ಪ್ರಯಾಸ ಪಟ್ಟೆ. ಆದ್ರೆ ನನ್ನನ್ನೇ ಲೆಕ್ಕಕ್ಕೆ ಇಟ್ಕೊಳ್ತಿಲ್ಲ, ನನ್ನ ಮಾತನ್ನೇ ಕೇಳ್ತಾ ಇಲ್ಲ, ಅಯ್ಯೋ ನನ್ನನ್ನೇ ಒಂಥರ ಕೇಳುತ್ತೆ, ಕಸದ ರೀತಿಯಲ್ಲಿ ನೋಡ್ತಿದ್ದಾರೆ, ಅಯ್ಯೋ ಅವ್ರ ದೃಷ್ಟಿಯಲ್ಲಿ ನಾನು ಏನು ಇಲ್ಲ. ಅಯ್ಯೋ ಯಾಕಾಗ್ಲಿ ನಾನು ಬದುಕಿರ್ಲಿ, ಸೊ ನನ್ನನ್ನು ಯಾಕಾಗಿ ಬದುಕಿರ್ಲಿ, ನನ್ನ ಅಣ್ಣ ಅಕ್ಕ, ನನ್ನ ತಾಯಿ ತಂದೆ, ನಾನು ಎಷ್ಟು ಪ್ರಯಾಸ ಪಟ್ಟೆ, ಆದ್ರೂ ಕೂಡ ಅವ್ರು ಯಾರು ಕೂಡ ನಾನು ನೆನೆಸ್ತಾನೆ ಇಲ್ವಲ್ಲ, ಎಷ್ಟು ಒಳ್ಳೇದ್ ಮಾಡಿದೆ ನಾನು, ಎಷ್ಟು ಕಷ್ಟಪಟ್ಟೆ, ಬಟ್ ಆದ್ರೆಲ್ಲ ಉಪಕಾರ ಹೊಂದಿದ್ದೇನೆ, ಅವ್ರೆಲ್ಲ ನನ್ನ ಮರ್ತು ಬಿಟ್ರಲ್ಲ, ಅಯ್ಯೋ ನಾನು ಇಂಥ ಪರಿಸ್ಥಿತಿ ಬಂತಲ್ಲ, ಅಯ್ಯೋ ಮನುಷ್ಯರ ದೃಷ್ಟಿಯಲ್ಲಿ ನಾನು ಈ ರೀತಿಯಾಗಿ ಅಸಹ್ಯವಾಗಿ, ಕಸವಾಗಿ, ಏನಂತೆ ಹುಳವಾಗಿ, ತಿಪ್ಪೆ ಕೆರೆಯೋ ಕೋಳಿಯಾಗಿ ಕಾಣ್ಕೊಂಡಲ್ಲ ಅಂತ ನೀನು ಅನ್ಕೊಂಡ್ರೆ, ಹಲ್ಲೆಲೂಯಾ. ಇವ್ರ ದೃಷ್ಟಿಲೆಲ್ಲ ನಾನು ಕೆಲ್ಸಕ್ಕೆ ಬರ್ದೋಳ ಅನ್ನಲ್ಲ, ನಾನೇ ಕೇಳಿ ಬೇಡಿ ನಾನೇ ಇಷ್ಟಪಟ್ಟು ಮಾಡ್ಕೊ ಬಂದೆ. ಅಯ್ಯೋ ಈಗ ನನ್ನನ್ನೇ ಅರ್ಥ ಮಾಡ್ಕೋತಿಲ್ವೇ ನನ್ನ ಸೊಸೆ, ಅಯ್ಯೋ ನಾ ಮನೆ ನನ್ನನ್ನೇ ಅರ್ಥ ಮಾಡ್ಕೋತೆ ಅಲ್ವೇ. ಪ್ರಿಯರೇ, ಮನುಷ್ಯನ ದೃಷ್ಟಿಯಲ್ಲಿ ನೀನೊಂದು ವೇಳೆ ತಿರಸ್ಕಾರಕ್ಕೆ ಒಳಗಾಗಿರಬಹುದು, ಮನುಷ್ಯರು ನಿನ್ನನ್ನು ಯಾರು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇರಬಹುದು, ಆದರೆ ನಿನ್ನ ಸೃಷ್ಟಿ ಮಾಡಿದ ದೇವರ ದೃಷ್ಟಿಯಲ್ಲಿ ನೀನೇನಾಗಿದೆ ಅನ್ನೋದು ಮುಖ್ಯ. ನನ್ನನ್ನ ಸೃಷ್ಟಿ ಮಾಡಿದ ದೇವ್ರು ಹೇಳ್ತಿದ್ದಾನೆ, ನೀನು ಈ ಲೋಕದಲ್ಲಿ ಯಾರಿಗೂ ಯಾವುದಕ್ಕೂ ಬರದವಳಾಗಿದ್ರು ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯ. ನೀವು ಅನ್ಕೊಳ್ಬಹುದು, ನನಗೆ ನಾನು ಯಾವುದಕ್ಕೂ ಬರ್ತಾ ಇಲ್ಲ, ನಾನು ಯಾವ ಕೆಲ್ಸಕ್ಕೂ ಉಪಯೋಗ ಇಲ್ಲ, ಅಯ್ಯೋ ಯಾಕಾದ್ರೂ ನಾನು ಬದುಕಿರ್ಲಿ, ಎಲ್ಲ ನನ್ನ ಬೈತಾರೆ, ಎಲ್ಲಾರು ನನ್ನ ಬಗ್ಗೆ ಆಡ್ಕೊಳ್ತಾರೆ, ಎಲ್ಲಾರು ಚುಚ್ಚಿ ನನ್ನನ್ನು ಮಾತನಾಡ್ತಾರೆ, ಜೀವನನೇ ಬೇಡ ಅನ್ಸ್ಬಿಟ್ಟೈತೆ ಅಂತ ಹೇಳಿದ್ದೇನೆ. ತಪ್ಪಾಗಿ ನಿರ್ಧಾರ ಮಾಡ್ಕೋಬೇಡ. ಹಲ್ಲೆಲೂಯಾ. ಇಂಥ ಪರಿಸ್ಥಿತಿಯಲ್ಲಿ ನಾನು ಕೂಗಿ ಹೇಳ್ತಾ ಇದ್ದೀನಿ, ಮನುಷ್ಯನ ದೃಷ್ಟಿಯಲ್ಲಿ ನೀನು ಯಾವುದು ಕೆಲ್ಸಕ್ಕೆ ಬರದೇ ಇದ್ರು ಕೂಡ, ಮನುಷ್ಯನ ದೃಷ್ಟಿ ನಿನ್ನ ಮೇಲೆ ಇಲ್ಲದಿದ್ರು ಕೂಡ, ಮನುಷ್ಯರು ನಿನ್ನ ಕುರಿತಾಗಿ, ನಿನ್ನ ಕುಟುಂಬ ಕುರಿತಾಗಿ ಒಳ್ಳೆದನ್ನ ಮಾತಾಡಿದ್ರು ಕೂಡ, ನಿನ್ನ ಸೃಷ್ಟಿ ಮಾಡಿದ ದೇವರ ದೃಷ್ಟಿಯಲ್ಲಿ ನೀನು ಅಮೂಲ್ಯಳಾಗಿ. ಹಲ್ಲೆಲೂಯಾ. ಎರಡನೇದಾಗಿ ದೇವರು ಹೇಳ್ತಾನೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ
ಮತ್ತೆ ಮಾನ್ಯನು ಅಂತ ಹೇಳ್ತಾನೆ. ಈ ಲೋಕದಲ್ಲಿ ಯಾರು ನಿನಗೆ ಮಾನನೇ ಕೊಡ್ತಾ ಇಲ್ವೇನೋ, ಗೌರವನೇ ಕೊಡ್ತಿಲ್ವೇನೋ, ಎಲ್ಲರೂ ತಿರಸ್ಕರಿಸ್ತಾ ಇರಬಹುದು, ಆದ್ರೆ ನಿನ್ನ ದೇವರ ದೃಷ್ಟಿಯಲ್ಲಿ ನಾನು ಮಾನ್ಯನಾಗಿದ್ದೇವೆ. ಅಲ್ಲೆಲ್ಲೂಯ್ಯ. ದೇವರು ನಿನ್ನನ್ನ ಮಾನಿಸಿದ್ದಾನೆ, ನಿನ್ನನ್ನು ಮಾನಿಸಿದ್ದಾನೆ ದೇವರು. ಅಲ್ಲೆಲ್ಲೂಯ್ಯ. ಹಾಗಾಗಿದ್ದೇನೆ ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೀವಿ ಅನ್ನೋದು ಮುಖ್ಯ. ಮನುಷ್ಯನ ದೃಷ್ಟಿಯಲ್ಲಿ ಏನಾಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ದೇವರ ದೃಷ್ಟಿಯಲ್ಲಿ ಏನಾಗಿದ್ದೀವಿ ಅನ್ನೋದು ಮುಖ್ಯ. ಅಲ್ಲೆಲ್ಲೂಯ್ಯ. ಮನುಷ್ಯನಿಗೆ ಏನೇ ಒಳ್ಳೇದ್ ಮಾಡು, ಅಲ್ಲೆಲ್ಲೂಯ್ಯ, 10 ಒಳ್ಳೇದ್ ಮಾಡಿ ಒಂದೇನೋ ತಪ್ಪು ಮಾಡು, ಆಗ್ಲೇ 10 ಒಳ್ಳೇದು ಮರ್ತೋಗ್ಬಿಟ್ಟು ಅವನ ದೃಷ್ಟಿಗೆ ನಾವು ಏನಾಗಿರ್ತೀವಿ, ವಿಲನ್ ಆಗಿ ಕಾಣ್ಕೊಳ್ತಾ ಇರ್ತೀವಿ ಅಲ್ವಾ. ಅವ್ರಿಗೆ ನಾವು ರಾಕ್ಷಸರ ತರ ಕಾಣ್ಕೊತಾ ಇರ್ತೀವಿ. ಒಡ ಹುಟ್ಟದ ಅಕ್ಕ ತಂಗಿರ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಎತ್ತಂತ ಮಕ್ಕಳಿಗಾಗಿರ್ಬೋದು, ಗಂಡನಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ತಂದೆ ತಾಯಿ ಎಲ್ಲರಿಗೂ ಹಂಗೆ ಅನಿಸ್ತದೆ ಒಂದ್ ಸಮಯದಲ್ಲಿ ಅಲ್ವಾ. ಯಾಕಾದ್ರೂ ಕಟ್ಕೊಂಡ ಇವಳು, ಯಾಕಾದ್ರೂ ಮದುವೆ ಮಾಡ್ಕೊ ಬಂದೆ ಅಪ್ಪನ, ಯಾಕಾದ್ರೂ ಹುಟ್ಟದ ಈ ಮಕ್ಕಳನ್ನ ಜೀವ ತೆಗಿಯಕ್ಕೆ, ಮರ್ಯಾದೆ ತೆಗಿಯಕ್ಕೆ. ಅಲ್ಲೆಲ್ಲೂಯ್ಯ. ನನ್ ಮರ್ಯಾದೆ ಅಲ್ಲ ನೋಡಿ, ಯಾರು ನಿನ್ಗೆ ಮರ್ಯಾದೆ ಕೊಡದೆ ಇರಬಹುದು, ಆದ್ರೆ ದೇವರ ದೃಷ್ಟಿಯಲ್ಲಿ ನಾನು ಮಾನ್ಯರಾಗಿದ್ದೇವೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. 3ನೇದಾಗಿ ಹೇಳ್ತಾ ಇದ್ದೆ, ನಾನು ದೇವರಿಗೆ ಪ್ರಿಯರಾದ ಮಕ್ಕಳಂತೆ. ನೀನು ದೇವರಿಗೆ ಪ್ರಿಯರಾದ ಮಕ್ಕಳು. ಕೆಲವರಂತಾರೆ, ಯಾರು ನನ್ನ ಪ್ರೀತಿಸೋರಿಲ್ಲ, ಯಾರು ನನ್ನ ಅರ್ಥ ಮಾಡ್ಕೊಳ್ಳೋರಿಲ್ಲ, ಯಾರು ನನ್ನ ಹಾದು ಹೋಗ್ತಿರೋ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಳ್ತೇನೆ. ಪ್ರಿಯರೇ, ದೇವ್ರು ಹೇಳ್ತೇನೆ, ನೀನ್ ನನಗೆ ಪ್ರಿಯನಾದವಳು, ಪ್ರಿಯಳಾದವಳು. ಅಲ್ಲೆಲ್ಲೂಯ್ಯ. ನೀನು ಯಾರು ಅರ್ಥ ಮಾಡ್ಕೊಳ್ದೆ ಇರ್ಬೋದು, ನೀನು ಯಾರು ಇಷ್ಟಪಡದೆ ಇರ್ಬೋದು, ನೀನು ಯಾರು ಪ್ರೀತಿ ಮಾಡದೆ ಇರ್ಬೋದು, ನಿನ್ನ ಕುಟುಂಬನ, ನಿನ್ನ ಕಾರ್ಯಗಳನ್ನ ಯಾರು ಇಷ್ಟಪಡದೆ ಇರ್ಬೋದು, ಆದ್ರೆ ನಿನ್ನನ್ನು ಸೃಷ್ಟಿ ಮಾಡಿದ ದೇವರು ನನ್ನನ್ನ ಇಷ್ಟಪಡ್ತಾನೆ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲೂಯ್ಯ. ನನ್ನನ್ನ ಇಷ್ಟಪಡೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಯೇಸು. ಅಲ್ಲೆಲ್ಲೂಯ್ಯ. ಅಯ್ಯೋ, ನಮ್ಮ ಮನೇಲಿ ನಮ್ಮ ಅಮ್ಮ ಅಪ್ಪ ನೋಡಿದ್ರೆ ಬೆಳಗ್ಗೆ ಆಯ್ತು ಸಂಜೆ ಆಯ್ತು ಅಂದ್ರೆ ಬೈತಾರೆ, ವಟ ಅಂತ ಇರ್ತಾರೆ. ಅಯ್ಯೋ, ಮನೇಲಿ ಪ್ರೀತಿನೇ ಇಲ್ಲ. ಅಯ್ಯೋ, ಈ 2-3 ಮಕ್ಕಳಿದ್ರೆ ಸಮಸ್ಯೆ, ಆ ಸೈತನ್ ಬಂದ್ಬಿಡ್ತವೆ ಆ ಮಕ್ಕಳ ಮೇಲೆ. ಏನ್ ಗೊತ್ತಾ, ನಮ್ಮಮ್ಮ ನಮ್ಮಪ್ಪ ನಮ್ಮನ್ ಪ್ರೀತಿನೇ ಮಾಡಲ್ಲ, ಎಲ್ಲ ನನ್ನ ತಮ್ಮನಿಗೆ ಮಾಡ್ತಾರೆ, ನನ್ನ ತಂಗಿಗೆ ಮಾಡ್ತಾರೆ. ಈ ಒಂದು ಕುಟ್ಟಿ ಸೈತನ್ಗಳು, ಇವು ಪಿಚಾಚಿಗಳವು. ಹೇಳ್ಬೇಕು ನೀವು, ಪಿಚಾಚಿ, ಏಸು ನಾಮದಲ್ಲಿ ದಾಟ್ ಸೊದಿತೀನಿ, ಹೋಗಿ ಬಂದ್ಬೇಕು. ಕೆಲವು ಮಾನಸಿಕವಾಗಿ ಎಲ್ಲ ನೋಡ್ಕೋತಾ ಇರ್ತವೆ, ಎಲ್ಲ ಉಣ್ತವೆ. ಈ ಯೋಧನ ಗ್ರಂಥದಲ್ಲಿ ಐತಲ್ಲ, ಸಮುದ್ರದ ಒಳಗಡೆ ಇರೋ ದೊಡ್ಡ ದೊಡ್ಡ ಬಂಡೆಗಳು ಇರ್ತವೆ, ಅವು ಕಾಣಲ್ಲ, ಹೌದಲ್ಲ. ಸಮುದ್ರದ ಒಳಗಡೆ ಬಂಡೆಗಳು ಇರ್ತದೆ, ಕಾಣ್ತಾವವು. ಹಂಗೆ ಇವೆಲ್ಲ ಮನೇಲಿ ಇರ್ತವೆ, ತಿಂತವೆ, ಉಣ್ತವೆ, ಉಟ್ಕೋತವೆ, ತಂದಿದ್ದೆಲ್ಲ ಅಪ್ಪ ಅಮ್ಮ ಎಲ್ಲ ಶಾಲೆಲ್ಲ ಓದ್ಕೋತವೆ. ಆದ್ರೂ ಯೋಚನೆ ಮಾಡದೆ ಏನಂತೆ, ನಮ್ಮ ಅಮ್ಮ ನಮ್ಮಪ್ಪ ಅವನಿಗೆ ಮಾತ್ರ ಸ್ಪೆಷಲ್ ಕೊಡ್ತಾರೆ, ನಮ್ಮನ್ ಮಾತ್ರ ಸಪ್ರೇಟ್ ಇಡ್ತಾರೆ. ನೀವ್ ಹೆಂಗೆ ಹೇಳಿ, ನೀರೊಳಗಡೆ ಔತ್ಕೊ ಕೂತಿರೋ ಬಂಡೆ ತರ ಇವು. ಈ ಬಂಡೆಗಳು ಸಾಮಾನ್ಯ ಅಲ್ಲ. ಯಾರ ಗೊತ್ತಿಲ್ದಂಗೆ ಏನಾರು ಈಜು ಹೊಡಿತೀನಿ ಅಂತ ಹೋಗಿ ದುಬ್ಬಿದ್ರೆ ತಲೆಗಿಲೆ ಹೊಡ್ಕೊಬಿಡ್ತೀವಿ. ಒಳಗಡೆ ಇರೋ ಬಂಡೆ ಗೊತ್ತಾಗಲ್ಲ, ಬಹಳ ಡೇಂಜರ್ ಎಂತವು ಇಲ್ಲಿರೋ ಯಾರ ಗೊತ್ತಿಲ್ಲಪ್ಪ. ಯಾರಲ್ಲಿ ಸ್ವಭಾವ ಐತೆ ಅಂತವ್ರಲ್ಲಿ. ಅದಕ್ಕೆ ತಂದೆ ತಾಯಿಗಳು ಪಕ್ಷಪಾತ ಇಲ್ಲದೆ ಪ್ರೀತಿ ಮಾಡಿ ಮಕ್ಕಳನ್ನ ಆ ಸ್ವಭಾವ ಯಾರಲ್ಲಿ ಐತೆ ಓಡಿಸ್ಬೇಕು. ಯಾಕೆ ಗೊತ್ತಾ, ಇವು ಒಂದು ದೊಡ್ಡ ಸೈತಾನು. ಏನ್ ಮಾಡ್ತಾವ ಗೊತ್ತಾ, ನಮ್ಮ ಅಮ್ಮ ನಮ್ಮ ಅಪ್ಪ ಬರೀ ಚಿಕ್ಕವನ್ನೇ, ಬರೀ ದೊಡ್ಡವನ್ನೇ, ಅಯ್ಯೋ ಮಧ್ಯದವ್ರನ್ನೇ ಪ್ರೀತಿ ಅಂತ ಮಾಡ್ತವೆ. ನನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲ, ಪ್ರೀತಿ ಮಾಡೋರಿಲ್ಲ. ಅವಾಗ ಕಿಟಕಿ ನೋಡ್ತಾವ, ಮೊಬೈಲ್ ನೋಡ್ತಾವ, ಯಾರಾದ್ರೂ ಪ್ರೀತಿ ಮಾಡೋರು ಕರೀತಾವ. ಆಗ ಪಕ್ಕದ ಮನೆ ಪ್ರೀತಿ ಮಾಡ್ಕೊಂಡು ಹೋಯ್ತವೆ, ಲವ್ ಅಂತ. ಪ್ರಿಯರೇ, ಈ ರೀತಿಯಾಗಿ ತಪ್ಪಾದ ದಾರಿಗೆ ಹೋಗ್ಬೇಡ. ನೀನು ಸೃಷ್ಟಿ ಮಾಡಿದ ದೇವರು ನೀನು ಪ್ರೀತಿಸೋನಾಗಿದ್ದ. ಅಲ್ಲೆಲ್ಲೂಯ್ಯ. ಮನುಷ್ಯನ ಪ್ರೀತಿ ಎಲ್ಲವೂ ವ್ಯರ್ಥ, ಆದ್ರೆ ನೀನು ಪ್ರೀತಿ ಮಾಡುವಂತ ದೇವರು ಮಾತ್ರ. ಆತನ ಪ್ರೀತಿಯಲ್ಲಿ ನೀನು ನೆಲೆಗೊಂಡಿದ್ರೆ ನೀನು ಊಹಿಸ್ತಿರೋಂಥ ಕಾರ್ಯಗಳು ನೀನು ದೇವರು ನಿನ್ನ ಜೀವಿತದಲ್ಲಿ ಮಾಡ. ಅಲ್ಲೆಲ್ಲೂಯ್ಯ. ಅದಕ್ಕಾಗಿ ದೇವರು ಹೇಳ್ತಾನೆ, ನೀನು ಆತನ ದೃಷ್ಟಿಯಲ್ಲಿ ನೀನು ಅಮೂಲ್ಯನು, ಮಾನ್ಯನು ಮತ್ತು ಪ್ರಿಯರಾಗಿದ್ದೀವಂತೆ. ಅಲ್ಲೆಲ್ಲೂಯ್ಯ. ಯಾರೆಲ್ಲ ಮನೇಲಿ ಪ್ರೀತಿ ಸಿಕ್ಕಿಲ್ಲ, ಯಾರೆಲ್ಲ ಗಂಡನಲ್ಲಿ ಪ್ರೀತಿ ಸಿಕ್ಕಿಲ್ಲ, ಹೆಂಡತಿಲಿ ಪ್ರೀತಿ ಸಿಕ್ಕಿಲ್ಲ, ತಂದೆ ತಾಯಿಗಳು ಅಣ್ಣ ತಮ್ಮನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿ ಸ್ವರ್ಗ ಹೋಗ್ತಿದ್ದೀರೋ, ದೊಡ್ಡವರಲ್ಲಿ ಇರ್ತದೆ ಈ ಮಾನಸಿಕ ದೆವ್ವ. ಸಣ್ಣ ಮಕ್ಕಳಲ್ಲಿ ಮಾತ್ರ ಅಲ್ಲ, ದೊಡ್ಡವರಲ್ಲಿ ಇರ್ತದೆ. ಎಲ್ಲರೂ ಅಷ್ಟೇನೆ, ಎಲ್ಲರೂ ನೀರ್ ಒಳಗಡೆ ಇರುವಂತ ಬಂಡೆಗಳ ತರ. ಯಾವಾಗ ಬಸ್ಟ್ ಆಗ್ತಾವೋ ಗೊತ್ತಾಗಲ್ಲ, ಯಾವಾಗ ಹೊಡಿತಾವೋ ಗೊತ್ತಾಯ್ಕಿಲ್ಲ, ಹೌದಾ. ನಮ್ಮೂರಲ್ಲಿ KRS ಡ್ಯಾಮ್ ಇದೆ, ಅಲ್ಲಿ ಚಾನಲ್ಗಳು ಐತೆ, ಬಗೆ ಬಗೆಯಾದ ಚಾನಲ್ ಐತೆ. ದೊಡ್ಡ ಚಾನಲ್, ಸಣ್ಣ ಚಾನಲ್, ವರ್ಣನಾಲೆ ಅಂತ ಹೆಸರೆಲ್ಲ ಐತೆ.
ಅಲ್ಲಿ ಪ್ರತಿದಿನ ಈಜೊಡೆಗೆ ಹೋಗ್ತಿದ್ದ ಹುಡುಗರ ಜೊತೆ ನಾವು ಸಣ್ಣವರಿದ್ದಾಗ. ಜೂಟಾಟ ಆಡುವ ನೀರೊಳಗಡೆ, ಆ ಕಡೆಯಿಂದ ಈ ಕಡೆ ಉಸಿರು ಕಟ್ಟಿ ಒಳಗಡೆ ಹೋಗೋದು. ಅವಾಗ ಯಾರು ಓಡ್ ಬಂದು ಮೇಲಿಂದ ದುಪ್ಪು ಅಂತ ಬಿದ್ದಕ್ಕೆ ಕೆಂಪುಗ್ ಮೇಲ್ಗಡೆ ನೀರು ಬರೋದು. ಏನಾಯ್ತು ಅಂತ ನೋಡಿದ್ರೆ ಒಡೆದೋಗ್ಬಿಡೋದು, ಗುಡ್ಡೆ ರಕ್ತ ಬರ್ತಿತ್ತು. ಯಾಕಂದ್ರೆ ಅಲ್ಲಿ ಒಳಗಡೆ ಪೈಪ್ಗಳು ಇಟ್ಟಿರೋರು, ಇಲ್ಲ ಕಲ್ ಬಂಡೆ ಇರೋದು, ನೋಡಕ್ಕಿಲ್ವಲ್ಲ, ನೀರು ತುಂಬಾ ಬಿಟ್ಟವ್ರೆ ಅಂದ್ಬಿಟ್ಟು ಮೇಲಿಂದ ಓಡ್ ಬಂದು ನೈ ಹೊಡೆಯಕ್ ಹೋಗೋದು, ತಲೆ ಕಳೀಟ್ ಮಾಡ್ಕೊಂಡು ತಲೆ ಒಡೆದೋಗ್ಬಿಡೋದು. ಒಳಗಡೆ ಇರೋ ಬಂಡೆ ಯಾರು ಗೊತ್ತಿರ್ತದೆ? ಸತ್ರುಕ್ಕಿದ್ದಾರೆ ಅಂದ್ರೆ ಬಗಲಮೇ ಇರ್ತವೆ. ಎಷ್ಟು ದುಡ್ಕ ಬಂದು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಗಂಡ, ಹೇಳೋದು ನನ್ನ ಗಂಡ ಮೊದಲ ತರ ನನ್ ಪ್ರೀತಿನೇ ಮಾಡ. ನೀನ್ ಮಾಡು ಪ್ರೀತಿ. ನನ್ನ ಹೆಂಡತಿ ಮೊದಲ ತರ ಇಲ್ಲ, ನೀನೇ ಮೊದಲ ತರ ಪ್ರೀತಿ ತೋರ್ಸು. ನಿನ್ ಪ್ರೀತಿಲಿ ಅವಳು ಬದಲಾಗ್ಲಿ. ಯಾಕೆ ಮತ್ತೊಬ್ಬರಿಂದ ಅಪೇಕ್ಷೆ ಪಡ್ತೀಯಪ್ಪ? ನೀನ್ ಫಸ್ಟ್ ಮಾಡು, ನೀನ್ ಮಾಡವ. ನಮ್ಮ ಅಪ್ಪ ಅಮ್ಮ ನನ್ನ ಪ್ರೀತಿನ ನೀನೇ ಮಾಡು. ನಿಮ್ಮ ಅಪ್ಪ ಅಮ್ಮ ತಾನೇ ಪ್ರೀತಿನ, ಅವ್ರು ಮಾಡಿದ್ರು ನೀನ್ ಪ್ರೀತಿ ಮಾಡು, ಹೌದಲ್ವಾ? ಯಾಕೆ ಪ್ರೀತಿಯಿಂದ ಸೈತಾನಿಗೆ ಯಾಕೆ ಸ್ಥಳ ಕೊಡ್ತಿ? ಹಲ್ಲೆಲೂಯ. ಪ್ರಿಯರೇ, ದೇವರು ನೀವು ಒಬ್ಬೊಬ್ಬರನ್ನ ಪ್ರೀತಿಸ್ತಿದ್ದಾನೆ. ದೇವರ ದೃಷ್ಟಿಯಲ್ಲಿ ನಿನಗಿರುವಂತ ಸ್ಥಾನ, ದೇವರ ದೃಷ್ಟಿಯಲ್ಲಿರುವಂತ ನಿನಗಿರುವಂತ ಮೌಲ್ಯತೆ ಏನನ್ನ ತಿಳ್ಕೊ. ಸೈತಾನ್ಗೆ ಅವಕಾಶ ಕೊಡ್ಬೇಡ. ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ಸೈತಾನ್ಗೆ ಅವಕಾಶ ಕೊಡ್ಬೇಡ. ನೀನ್ ದೇವರ ದೃಷ್ಟಿಲಿ ಅಮೂಲ್ಯನು ಮತ್ತೆ ಮಾನ್ಯನಾಗಿದ್ದಿ, ಮತ್ತೆ ಪ್ರಿಯನೂ ಆಗಿದ್ದಿ. ಹಲ್ಲೆಲೂಯ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದನಾದ ದೇವರು, ನಿನ್ನ ವಿಮೋಚಿಸಿದಂತ ದೇವರು, ನಿನ್ನ ಹೆಸರಿಡಿದ ಕರೆದಂತ ದೇವರು ಹೇಳ್ತಿದ್ದಾನೆ, ಭಯ ಪಡಬೇಡ. ನೀನು ಯಾವುದೇ ಪರಿಸ್ಥಿತಿಲಿ ಆದು ಹೋದ್ರು ಭಯ ಪಡಬೇಡ, ನಾನು ನಿನ್ನ ಸಂಗಡ ಇರ್ತೀನಿ ಅಂತ ಹೇಳ್ತಿದ್ದಾನೆ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯನ ಆಶೀರ್ವದಿಸಿ.